ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಪುಟ್ಟ ಊರು ನಿಡ್ಲೆ. ಇಲ್ಲಿ ಕೃಷಿ ಕುಟುಂಬದಿಂದ ಬಂದಿರುವ ಓರ್ವ ದಂಪತಿಗಳ ಸಾಹಸದ ಕಥೆ ಇದೀಗ ವೀಕ್ಷಿಸೋಣ. ಶ್ರೀಮತಿ ಮತ್ತು ಶ್ರೀ ಸೀತಾರಾಮ ಭಟ್ ದಂಪತಿಗಳ ಏಕಮೇವ ಸುಪುತ್ರ ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರು ಬಾಲ್ಯದಲ್ಲಿ ಊರಿನಲ್ಲಿ ಶಿಕ್ಷಣ ಪಡೆದು ಮುಂದೆ ವೈದ್ಯರಾಗುತ್ತಾರೆ. ವೈದ್ಯರಾದ ಮೇಲೆ ತನ್ನ ಊರಿನ ಜನಗಳಿಗೆ ಸೇವೆ ನೀಡಬೇಕು ಎನ್ನುವ ಮಹತ್ವದ ಒಂದು ಗುರಿಯನ್ನ ಇಟ್ಕೊಂಡು ಉಜಿರೆನಲ್ಲಿ ಒಂದು ಚಿಕ್ಕ ಕ್ಲಿನಿಕ್ ಅನ್ನ ಓಪನ್ ಮಾಡ್ತಾರೆ. ಕ್ಲಿನಿಕ್ ನಲ್ಲಿ ಬರುತ್ತಿರುವ ರೋಗಿಗಳನ್ನು ಗಮನಿಸಿ ಹೆಚ್ಚಿನ ಚಿಕಿತ್ಸೆ ಇವರಿಗೆ ಇಲ್ಲಿಯೇ ಲಭ್ಯವಾಗಬೇಕು ಎನ್ನುವ ಕನಸು ಕಾಣುತ್ತಾ 1991ರಲ್ಲಿ ಬೆನಕ ಹೆಲ್ತ್ ಸೆಂಟರ್ ಎನ್ನುವ ಆಸ್ಪತ್ರೆಯನ್ನು ಆರಂಭಿಸುತ್ತಾರೆ. 25 ವರ್ಷಗಳ ಹಿಂದೆ ಕೇವಲ 7 ಹಾಸಿಗೆಗಳುಳ್ಳ 2 ವೈದ್ಯರು 2 ದಾದಿಯರಿಂದ ಆರಂಭಿಸಲ್ಪಟ್ಟ ಆಸ್ಪತ್ರೆ ಇಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. 7 ಹಾಸಿಗೆಗಳಿಂದ ಮತ್ತೆ ಬೆಳೆಯಲ್ಪಟ್ಟು ರೋಗಿಗಳ ಅನುಕೂಲಕ್ಕಾಗಿ ಇದೀಗ 130 ಹಾಸಿಗೆಗಳುಳ್ಳ ಮಲ್ಟಿ ಸ್ಪೆಷಾಲಿಟಿ ಸೌಲಭ್ಯಗಳನ್ನೊಳಗೊಂಡ ಆಸ್ಪತ್ರೆ ಇದೀಗ ರಜತ ಸಂಭ್ರಮವನ್ನ ಆಚರಿಸ್ತಾ ಇದೆ. ಡಾಕ್ಟರ್ ಭಾರತಿ ಮತ್ತು ಡಾಕ್ಟರ್ ಗೋಪಾಲ್ ಕೃಷ್ಣ ದಂಪತಿಗಳ ಮಹತ್ವದ ಗುರಿಯನ್ನು ಹೊಂದಿರುವ ಈ ಆಸ್ಪತ್ರೆ ಎಲ್ಲ ರೋಗಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಮಾತ್ರವಲ್ಲ 4 ಬಾರಿ ರಾಷ್ಟ್ರೀಯ ಪ್ರಾಧಿಕಾರದಿಂದ NBH ಗುರುತಿಸಲ್ಪಟ್ಟ ಏಕಮೇವ ಈ ಭಾಗದ ಆಸ್ಪತ್ರೆಯಾಗಿ ಆಸ್ಪತ್ರೆಗೆ ಕೇಂದ್ರ ಸರ್ಕಾರದ ಕಾಯಕಲ್ಪ ಪ್ರಶಸ್ತಿ ನೀಡಿ ಗೌರವಿಸಲ್ಪಟ್ಟ ಆಸ್ಪತ್ರೆಯಾಗಿದೆ. ರಜತ ಸಂಭ್ರಮದ ಸುಸಂದರ್ಭದಲ್ಲಿ ವಿಸ್ತರಿಸಲ್ಪಟ್ಟ ಕಟ್ಟಡದ ಉದ್ಘಾಟನಾ ಸಮಾರಂಭ ಮತ್ತು ಆಸ್ಪತ್ರೆಯ ವಿವಿಧ ಭಾಗಗಳ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮಾನ್ ದಿನೇಶ್ ಗುಂಡೂರಾವ್ ಅವರು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿದರು. ತುರ್ತು ಚಿಕಿತ್ಸಾ ವಿಭಾಗ ಮತ್ತು ಡೇ ಕೇರ್ ವಿಭಾಗಗಳನ್ನು ಈ ಸಂದರ್ಭ ಲೋಕಾರ್ಪಣೆಗೊಳಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರಾದ ಶ್ರೀ ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರಾದ ಕೆ ಪ್ರತಾಪ್ ಸಿಂಹ ನಾಯಕ್, ಬೆಸ್ಟ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ರಕ್ಷಿತ್ ಶಿವರಾಮ್ ಮೊದಲಾದ ಅಗ್ರಗಣ್ಯರು ಭಾಗವಹಿಸಿದ್ದರು. ಬೆನಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ನೌಕರ ವೃಂದ ಮಾತ್ರವಲ್ಲ ವಿಶೇಷ ವೈದ್ಯರುಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಬೆನಕ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಗೋಪಾಲಕೃಷ್ಣ ಇವರ ಕುಟುಂಬವೇ ವೈದ್ಯರುಗಳದ್ದಾಗಿದೆ. ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಸುಸಜ್ಜಿತವಾಗಿ ಚಂದಗಾಣಿಸಿಕೊಟ್ಟರು. ಆಮಂತ್ರಿತ ಎಲ್ಲಾ ಅತಿಥಿ ಅಭ್ಯಾಗತರಿಗೂ ಮಧ್ಯಾಹ್ನ ಶುಚಿ ರುಚಿಯಾದ ಭೋಜನ ವ್ಯವಸ್ಥೆಯು ನಡೆಯಿತು. ಈ ಎಲ್ಲ ಕಾರ್ಯಕ್ರಮದ ವರದಿಯನ್ನ ನಾವು ಇದೀಗ ವೀಕ್ಷಿಸಿಕೊಂಡು ಬರೋಣ. ಉಜಿರೆ ಬೆನಕ ಹೆಲ್ತ್ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಜನವರಿ 18ರಂದು ರಜತ ಸಂಭ್ರಮ ವಿಸ್ತೃತ ಕಟ್ಟಡದ ಉದ್ಘಾಟನೆ ಸುಸಂಪನ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಉಜಿರೆಯಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಕೇವಲ 7 ಹಾಸಿಗೆಗಳುಳ್ಳ ಆಸ್ಪತ್ರೆ, 2 ವೈದ್ಯರು ಹಾಗೂ 2 ದಾದಿಯರಿಂದ ಆರಂಭಗೊಂಡ ಬೆನಕ ಆಸ್ಪತ್ರೆಯು ರೋಗಿಗಳ ಅನುಕೂಲಕ್ಕಾಗಿ ತನ್ನ ಸೇವೆಯನ್ನು ವಿಸ್ತರಿಸುತ್ತಾ ಸಾಗಿ ಈಗ 130 ಹಾಸಿಗೆಗಳ ಬೆನಕ ಹೆಲ್ತ್ ಸೆಂಟರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಬೆಳೆದು ನಿಂತಿದ್ದು, ಆಸ್ಪತ್ರೆಯ ರಜತ ಸಂಭ್ರಮ ಹಾಗೂ ನೂತನ ವಿಸ್ತೃತ ಕಟ್ಟಡದ ಉದ್ಘಾಟನಾ ಸಮಾರಂಭ ಜನವರಿ 18ರಂದು ನಡೆಯಿತು. ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ ಭಟ್ 1991ರಲ್ಲಿ ಉಜಿರೆಯಲ್ಲಿ ಬೆನಕ ಕ್ಲಿನಿಕ್ ಆರಂಭವಾಗಿದ್ದು, ಪ್ರಸ್ತುತ ಗುಣಮಟ್ಟದ ಸೇವೆಗಳಿಗಾಗಿ ನಿರಂತರ 4 ಬಾರಿ ರಾಷ್ಟ್ರೀಯ ಪ್ರಾಧಿಕಾರದಿಂದ NBH ಗುರುತಿಸಲ್ಪಟ್ಟ ಮತ್ತು ಪ್ರಮಾಣೀಕರಿಸಲ್ಪಟ್ಟ ಈ ಭಾಗದ ಏಕೈಕ ಆಸ್ಪತ್ರೆಯಾಗಿದೆ ಎಂದರು. ಆಸ್ಪತ್ರೆಗೆ ಕೇಂದ್ರ ಸರ್ಕಾರವು ಕಾಯಕಲ್ಪ ಪ್ರಶಸ್ತಿ ನೀಡಿ ಗೌರವಿಸಿದೆ. ರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಆಸ್ಪತ್ರೆಗಳಿಗೆ ರಾಷ್ಟ್ರೀಯ ಮೌಲ್ಯಾಂಕನ ಸಂಸ್ಥೆ ಕೊಡಮಾಡುವ NABH ಸೇಫ್ ಪ್ರಮಾಣ ಪತ್ರವನ್ನು ಬೆನಕ ಆಸ್ಪತ್ರೆಗೆ 2018ರಲ್ಲಿ ಪಡೆದುಕೊಂಡಿದೆ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ವಿಸ್ತೃತ ಕಟ್ಟಡವನ್ನು ಉದ್ಘಾಟಿಸಿದರು.
ತುರ್ತು ಚಿಕಿತ್ಸಾ ವಿಭಾಗವನ್ನು, ಡೇ ಕೇರ್ ವಿಭಾಗವನ್ನು ಶಾಸಕ ಹರೀಶ್ ಪೂಂಜಾ ಮಕ್ಕಳ ವಾರ್ಡ್ ಅನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯಕ್, ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷ ರಕ್ಷಿತ್ ಶಿವರಾಮ್, ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ ಕಿರಣ್ ಕಾರಂತ್, ಉಪಾಧ್ಯಕ್ಷ ರವಿಕುಮಾರ್ ಬರೆಮೇಲು ಭಾಗವಹಿಸಿದ್ದರು. ಶ್ರೀ ಸೀತಾರಾಮ ಭಟ್ ಅಧ್ಯಕ್ಷತೆ ವಹಿಸಿದ್ದರು. ಬೆನಕ ಹೋಮ್ ಹೆಲ್ತ್ ಕೇರ್ ಸೇವೆ, ಇಲ್ಲಿ ಬೆನಕ ಹೋಮ್ ಹೆಲ್ತ್ ಕೇರ್ ಸೇವೆ ಕೂಡ ಲಭ್ಯವಿದ್ದು, ಆಸ್ಪತ್ರೆಯ ಸಿಬ್ಬಂದಿ ಸುಸಜ್ಜಿತ ವಾಹನದೊಂದಿಗೆ ರೋಗಿಗಳ ಮನೆಗೆ ತೆರಳಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಅತ್ಯಾಧುನಿಕ ಗ್ಯಾಸ್ಟ್ರೋ ಎಂಡೋಸ್ಕೋಪಿಕ್ ಉಪಕರಣ, ಆಧುನಿಕ ಅಲ್ಟ್ರಾಸೌಂಡ್ ಮತ್ತು ಡಿಜಿಟಲ್ ಎಕ್ಸ್ಪ್ರೆಸ್ ಸಿಟಿ ಸ್ಕ್ಯಾನ್, ತುರ್ತು ಚಿಕಿತ್ಸಾ ವಿಭಾಗ, ಅತ್ಯಾಧುನಿಕ ಆಪರೇಷನ್ ಥಿಯೇಟರ್, ತೀವ್ರ ನಿಗಾ ಘಟಕ, ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ, ಪರಿಣಿತ ವೈದ್ಯರ ಸೇವೆಗಳು, ವಿಮಾ ಸೌಲಭ್ಯ, ಆರೋಗ್ಯ ಶಿಬಿರಗಳು, ಸುಸಜ್ಜಿತ ತುರ್ತು ಚಿಕಿತ್ಸಾ ಘಟಕ, ಮಕ್ಕಳ ಸ್ನೇಹಿ ವಾರ್ಡ್, ವಿಶಾಲವಾದ ಕ್ಯಾಂಟೀನ್ ಮೊದಲಾದ ವ್ಯವಸ್ಥೆಗಳನ್ನು ಹೊಂದಿದೆ. ಡಾಕ್ಟರ್ ಭಾರತಿ ಜಿಕೆ, ಡಾಕ್ಟರ್ ಆದಿತ್ಯ ರಾವ್, ಡಾಕ್ಟರ್ ಅಂಕಿತಾ ಜಿ ಭಟ್, ಡಾಕ್ಟರ್ ರೋಹಿತ್ ಜಿ ಭಟ್, ಪಿಆರ್ಒ ಎಸ್ ಜಿ ಭಟ್ ಉಪಸ್ಥಿತರಿದ್ದರು. ವೈದ್ಯಕೀಯ ಕ್ಷೇತ್ರದ ಬದಲಾವಣೆಗಳಿಂದ ಆಯುಷ ವೃದ್ಧಿ, ಸಚಿವ ದಿನೇಶ್ ಗುಂಡೂರಾವ್. 25 ವರ್ಷಗಳ ಹಿಂದೆ ಉಜಿರೆಯಲ್ಲಿ ವೈದ್ಯ ದಂಪತಿ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಹಾಗೂ ಡಾಕ್ಟರ್ ಭಾರತಿ ಜಿಕೆ ಅವರಿಂದ ಕೇವಲ 7 ಹಾಸಿಗೆಗಳಿಂದ ಆರಂಭಗೊಂಡು ಪ್ರಸ್ತುತ 130 ಹಾಸಿಗೆಗಳ ಜತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ವೈದ್ಯಕೀಯ ಸಲಕರಣೆಗಳೊಂದಿಗೆ ಬೆಳೆದಿರುವ ಆಸ್ಪತ್ರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿಸ್ತೃತ ಕಟ್ಟಡ ಉದ್ಘಾಟಿಸಿ ಮಾತನಾಡುತ್ತಾ, ಹೊಸ ಆವಿಷ್ಕಾರಗಳು, ಚಿಕಿತ್ಸಾ ವಿಧಾನ ಬದಲಾವಣೆ, ಜೀನ್ಸ್, ಔಷಧ, ಇತರ ತಂತ್ರಜ್ಞಾನಗಳ ಸಂಶೋಧನೆಯಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು, ಹೀಗಾಗಿ ಮನುಷ್ಯನ ಆಯುಷ್ಯದ ಪ್ರಮಾಣ ವೃದ್ಧಿಸಿದೆ. ಸರ್ಕಾರವು ತಾಲೂಕು ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಸೇವೆ ನೀಡುವ ನಿಟ್ಟಿನಲ್ಲಿ ಸೌಕರ್ಯಗಳ ಜತೆಗೆ ವೈದ್ಯಕೀಯ ಸಿಬ್ಬಂದಿಯನ್ನು ಹೆಚ್ಚಿಸುವ ಕಾರ್ಯ ಮಾಡುತ್ತಿದ್ದು, ತಾಲೂಕು ಆಸ್ಪತ್ರೆಗಳನ್ನು ಜಿಲ್ಲಾಸ್ಪತ್ರೆಯ ರೀತಿಗೆ ಮೇಲ್ದರ್ಜೆಗೇರಿಸುವ ಯೋಜನೆಗಳಿವೆ. ಚಿಕಿತ್ಸಾ ಸೌಲಭ್ಯಗಳು ಹತ್ತಿರದಲ್ಲೇ ಸಿಗುವಾಗ ಆರೋಗ್ಯ ಸುಧಾರಣೆ ಸಾಧ್ಯವಿದ್ದು, ಬೆನಕ ಆಸ್ಪತ್ರೆಯು ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ಮೂಲಕ ಬಲು ದೊಡ್ಡ ಸಾಧನೆ ಮಾಡಿದೆ ಎಂದರು. ಡೇ ಕೇರ್ ವಿಭಾಗವನ್ನು ಉದ್ಘಾಟಿಸಿದ ಶಾಸಕ ಹರೀಶ್ ಪೂಂಜಾ ಮಾತನಾಡಿ, ಬೆನಕ ಆಸ್ಪತ್ರೆಯ ವೈದ್ಯರು ನಿಜವಾಗಿಯೂ ನಾರಾಯಣ ದೇವರಿಗೆ ಸಮನಾಗಿದ್ದು, ಮುಗುಳ್ನಗೆಯ ಮೂಲಕ ಇಡೀ ಅವರ ಕುಟುಂಬವೇ ವೈದ್ಯರಾಗಿ ಇಲ್ಲಿ ಆರೋಗ್ಯ ಸೇವೆ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಆಸ್ಪತ್ರೆಯು ಮೆಡಿಕಲ್ ಕಾಲೇಜ್ ಆಗಿ ಮೇಲ್ದರ್ಜೆಗೆ ಏರಲಿ ಎಂದು ಶುಭ ಹಾರೈಸಿದರು. ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮಾತನಾಡುತ್ತಾ, ಉಜಿರೆ ಸೇರಿದಂತೆ ಬೆಳ್ತಂಗಡಿ ತಾಲೂಕಿನ ಗ್ರಾಮೀಣ ಭಾಗದ ಜನತೆಯ ಆರೋಗ್ಯಕ್ಕಾಗಿ ಡಾಕ್ಟರ್ ಗೋಪಾಲಕೃಷ್ಣ ಅವರ ಕುಟುಂಬ ಕಳೆದ 25 ವರ್ಷಗಳಿಂದ ಸೇವೆ ನೀಡುತ್ತಿದೆ ಎಂದರು. ಡಾಕ್ಟರ್ ಗೋಪಾಲಕೃಷ್ಣ ಅವರ ತೀರ್ಥರೂಪರಾದ ಸೀತಾರಾಮ ಭಟ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಬೆನಕ ಆಸ್ಪತ್ರೆಯನ್ನು ಕಟ್ಟಿ ಬೆಳೆಸಿದ ವೈದ್ಯ ದಂಪತಿಯನ್ನು ಸನ್ಮಾನಿಸಲಾಯಿತು. ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷ ರಕ್ಷಿತ್ ಶಿವರಾಮ್, ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಷಾ ಕಿರಣ್ ಕಾರಂತ್, ಉಪಾಧ್ಯಕ್ಷ ರವಿಕುಮಾರ್ ಬರೆಮೇಲು, ರಾಜ್ಯ ಸರ್ಕಾರದ ನ್ಯಾಷನಲ್ ಹೆಲ್ತ್ ಮಿಷನ್ನ ನಿರ್ದೇಶಕ ಡಾಕ್ಟರ್ ನವೀನ್ ಭಟ್, ಬೆಂಗಳೂರು ನಗರ ಕಸ್ಟಮ್ನ ಉಪ ಆಯುಕ್ತ ಡಾಕ್ಟರ್ ನಿಮಿಷಾ ಭಟ್, ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ಆದಿತ್ಯರಾವ್, ಡಾಕ್ಟರ್ ಅಂಕಿತಾ ಜಿ ಭಟ್, ಡಾಕ್ಟರ್ ರೋಹಿತ್ ಜಿ ಭಟ್ ಹಾಗೂ ಡಾಕ್ಟರ್ ನವ್ಯಾ ಭಟ್ ಉಪಸ್ಥಿತರಿದ್ದರು. ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಸ್ವಾಗತಿಸಿದರು. ಡಾಕ್ಟರ್ ಭಾರತಿ ಜಿಕೆ ವಂದಿಸಿದರು. ನ್ಯಾಯವಾದಿ ಬಿಕೆ ಧನಂಜಯ ರಾವ್ ಹಾಗೂ ಪಿಆರ್ಒ ಎಸ್ಜಿ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ನಮ್ಮ ಮಧ್ಯೆ ಬೆಳೆಯುತ್ತಿರುವಂತಹ ಗೋಪಾಲಕೃಷ್ಣರ ಯಶಸ್ಸಿಗೆ
ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಶುಭಾಶಯವನ್ನು ಕೋರ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ ಎರಡು ಮಾತು ಮಾತಾಡಬೇಕು. ಬೇರೆಯವರ ಟೈಮನ್ನು ಸಹ ನಾನು ಸ್ವಲ್ಪ ತಗೊಂಡಿದ್ದೇನೆ. ಸಭೆಯ ಕ್ಷಮೆಯಾಚಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಕ್ಷಣವನ್ನ ಆನಂದಿಸಲು, ಸಂಭ್ರಮಿಸಲು ಮತ್ತು ಮತ್ತಷ್ಟು ಸೇವೆಯನ್ನ ಜನಮಾನಸಕ್ಕೆ ಒದಗಿಸುವ ದೃಷ್ಟಿಯಿಂದ ಈ ದಿನದ ಸಭಾ ಕಾರ್ಯಕ್ರಮದಲ್ಲಿ ನಾವು ಉಪಸ್ಥಿತರಿದ್ದೇವೆ. ವೇದಿಕೆ ಗಣ್ಯಮಾನ್ಯರ ಅನುಮತಿಯೊಂದಿಗೆ ಬೆನಕಾನನ್ನ ಸ್ವಾಮಿಗೆ ನಮಸ್ಕರಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಯನ್ನ ನೆರವೇರಿಸಲಿಕ್ಕೆ ನಮ್ಮ ಮುಂದೆ ಬರಲಿದ್ದಾರೆ ಡಾಕ್ಟರ್ ಅಂಕಿತಾ ಜಿ ಭಟ್ ಇವರು. ಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರುಕೋಟಿ ಪ್ರಕಾಶಂ ಶಾಂತಂ ಮಾರುಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ. ನಿರ್ವಹಿಸಿದ ಬೆನಕ ಆಸ್ಪತ್ರೆಯಲ್ಲಿ ವಿಶೇಷ ಕೀಹೋಲ್ ಸರ್ಜರಿಯನ್ನ ಮಾಡಲು ಪರಿಣಿತರಾಗಿರುವಂತಹ ಡಾಕ್ಟರ್ ಗೋಪಾಲ್ ಕೃಷ್ಣ ದಂಪತಿಯ ಪುತ್ರಿಯಾದಂತಹ ಡಾಕ್ಟರ್ ಅಂಕಿತಾ ಜಿ ಭಟ್ ಇವರಿಗೆ ಆತ್ಮೀಯ ಅಭಿವಂದನೆ ಬಯಸಿದ ರೋಗಿಗಳಿಗೆ ತನ್ನ ಮಾತುಗಳಿಂದ, ತನ್ನ ನಗೆಯಿಂದಲೇ ಮ್ಯಾಜಿಕ್ ಔಷಧಿಯನ್ನ ಕೊಡುವಂತಹ ಅತ್ಯಂತ ಸಂಯಮದ ನಮ್ಮ ಪ್ರೀತಿಯ ಡಾಕ್ಟರ್ ಗೋಪಾಲ್ ಕೃಷ್ಣ ಇವರು ಬಂದಿರುವಂತಹ ಎಲ್ಲರನ್ನ ತನ್ನ ಆತ್ಮೀಯವಾದಂತಹ ನಗುಮುಖದಿಂದ ಮಾತುಗಳಿಂದ ಸ್ವಾಗತಿಸಲಿದ್ದಾರೆ. ಈಗಾಗಲೇ ಮಾನ್ಯ ಆರೋಗ್ಯ ಸಚಿವರು ಬಹಳಷ್ಟು ಬೇಗ ಹೋಗಬೇಕು ಅಂತ ಹೇಳಿ ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ಆದರೂ ಕೂಡ ಮಿನಿಮಮ್ 2 ನಿಮಿಷದ ಮಾತಾಡಲಿಕ್ಕೆ ನಾನು ಅವರಲ್ಲಿ ಪರ್ಮಿಷನ್ ಕೇಳಿದ್ದೇನೆ. ಆಮಂತ್ರಿತ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಆಹ್ವಾನಿತ ಬಂಧುಗಳೇ ಹಾಗೂ ನನ್ನ ಶಕ್ತಿ, ನಮ್ಮ ಬೆನಕ ಇದರ ಎಲ್ಲ ಸದಸ್ಯರೇ ಹಾಗೂ ನಮ್ಮ ಬೆನಕದ ಹಿತೈಷಿಗಳೇ, ಹಿರಿಯರೊಂದು ಮಾತು ಹೇಳ್ತಾರೆ, ಜೀವನದಲ್ಲಿ 4 ಪರಮಾರ್ಥಗಳು ಇರ್ತಾವಂತವೆ. ಅದರಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ಕೊಂಡು. ಅದರಲ್ಲಿ ಧರ್ಮ ಅಂದ್ರೆ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ಖಂಡಿತವಾಗ್ಲೂ ಪಾಲಿಸ್ತಾ ಇದ್ದೇನೆ. ಯಾವುದೇ ಜಾತಿ, ಮತ, ಧರ್ಮ ಇದುಗಳನ್ನು ನೋಡದೆ ನಾನು ನನ್ನ ಜೀವನ ವೃತ್ತಿಯಲ್ಲಿ ನಾನು ಇದನ್ನು ಪಾಲಿಸ್ತಾ ಇದ್ದೇನೆ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈಗಾಗಲೇ ಹೇಳಿದಾಗೆ ನಾವು 2000 ಜನವರಿ 27ಕ್ಕೆ ನಮ್ಮ ಈ ಪುಟ್ಟ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ವಿ. 7 ಹಾಸಿಗೆಗಳನ್ನಂತ ಒಂದು ಪುಟ್ಟ ಆಸ್ಪತ್ರೆ ಇದಾಗಿತ್ತು. ಅದಕ್ಕಿಂತ ಮುಂಚೆ 1990ರಲ್ಲಿ ನಾನು ನನ್ನ ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿದೆ ಉಜಿರೆಯಲ್ಲಿ ಕೂಡ. ನಾನು ಯಾಕೆಂತ ಹೇಳಿದ್ರೆ ನಮ್ಮ ತಂದೆಯವರು ನಾನು ಒಬ್ಬನೇ ಮಗನ ನೀನು ಊರಿಗೆ ಬರಬೇಕು ಅಂತ ಹೇಳಿದ್ರು. ಇಲ್ಲಿಂದ ನಾನು ಮೈಸೂರಲ್ಲಿ ನೆಲೆಸುವಂತ ಆಲೋಚನೆ ಮಾಡ್ತಾ ಇದ್ದೆ. ಜೊತೆಗೆ ಅವರು ಇಲ್ಲ ನೀನು ಊರಿಗೆ ಬರಬೇಕು, ನೀನು ಒಬ್ಬನೇ ಮಗ ಅಂತ ಹೇಳಿದ ಕಾರಣ ನಾನು ಊರಿಗೆ ಬಂದೆ. ಊರಿಗೆ ಬಂದು ಅದೆಷ್ಟೋ ದಿವಸಗಳಲ್ಲಿ 1 ಪೇಷಂಟ್, 2 ಪೇಷಂಟ್, 3 ಪೇಷಂಟ್ ಕೂಡ ನೋಡಿದ್ದಿದೆ. ನಂತರ ಬೆಳೀತಾ ಬಂತು. 2000 ಇಸ್ವಿಯಲ್ಲಿ ಯಾಕೆ ನಾನು ಆಸ್ಪತ್ರೆಯಿಂದ ಪ್ರಾರಂಭ ಮಾಡಿದೆ ಅಂದ್ರೆ ನನ್ನ ಮನೆ ಹತ್ತಿರ ಇತ್ತು ಉಜಿರೆಯಲ್ಲಿ. ರಾತ್ರಿ ಮನೆಗೆ ಪೇಷಂಟ್ಗಳು ಬರ್ತಾ ಇದ್ರು. ವಾಂತಿ, ಬೇದಿ, ಹೊಟ್ಟೆ ನೋವಂತ ಸಂದರ್ಭಗಳಲ್ಲಿ ರಾತ್ರಿ ಬಂದಂತ ಪೇಷಂಟ್ ನಮ್ಮ ಮನೆಯಲ್ಲೇ ಉಳ್ಕೊಳ್ತಾ ಇದ್ರು, ಅಥವಾ ಅವರು ವಾಂತಿ ಮಾಡುವಾಗ ಅದನ್ನು ಕ್ಲೀನ್ ಮಾಡುವಂತ ಕೆಲಸ ಕೂಡ ನಮಗೆ ಬರ್ತಾ ಇತ್ತು. ಇದನ್ನು ಮನಗಂಡು ನಾನು ನನ್ನ ಪುಟ್ಟ ಆಸ್ಪತ್ರೆಯನ್ನ ನನ್ನ ಸಹಧರ್ಮಿಣಿ ಡಾಕ್ಟರ್ ಭಾರತಿಯೊಂದಿಗೆ ಸೇರಿಕೊಂಡು 2000 ಇಸ್ವಿ ಜನವರಿ 27ಕ್ಕೆ ನಾವು ಇದೇ ಸ್ಥಳದಲ್ಲಿ ಪ್ರಾರಂಭ ಮಾಡಿದ್ವಿ. ಹಂತವಾಗಿ ಬೇಕಾದಂತಹ ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆಗಳನ್ನ
ಮಾಡ್ತಾ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಸಣ್ಣ ಊರು, ಇಲ್ಲಿಂದ ಪ್ರತಿಯೊಂದು ಸಣ್ಣ ಗ್ಲೂಕೋಸ್ ಹಾಕ್ಲಿಗೂ ಕೂಡ ಮಂಗಳೂರಿಗೆ ಹೋಗ್ಬೇಕಾಗ್ತಿತ್ತು. ಹಾಗೆ ನಂತರ ಎಕ್ಸ್ರೇ ಅಳವಡಿಸಿದೆ, ಅಲ್ಟ್ರಾಸೌಂಡ್ ಮಿಷಿನ್ ಅನ್ನು ಅಳವಡಿಸಿದೆ, ಒಂದೊಂದಾಗಿ ಅದಕ್ಕೆ ಸೇರಿಸ್ಕೊಂಡು ಹೋದೆ. ನಂತರ ಇಲ್ಲಿ ಬಹಳಷ್ಟು ಹೆಮ್ಮೆ ಆಗ್ತದೆ, ಕೊರೋನಾ ಪೀರಿಯಡ್ ಅಲ್ಲಿ ಕೊರೋನಾಕ್ಕೆ ಚಿಕಿತ್ಸೆಯನ್ನು ನೀಡಿದ ಏಕೈಕ ಆಸ್ಪತ್ರೆ ನಮ್ಮ ಬೆನಕ ಆಸ್ಪತ್ರೆ ಅಂತ ಹೇಳಿಕೆ ಬಹಳ ಹೆಮ್ಮೆ ಆಗ್ತದೆ. ಬಹಳಷ್ಟು ಮಂದಿ 300ಕ್ಕೂ ಅಧಿಕ ಕೊರೋನಾ ಪೇಷಂಟ್ಗಳನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ದೇವೆ. ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಅತ್ಯಂತ ಪ್ರೀತಿ ವಹಿಸಿಕೊಂಡು ಈ ಕೆಲಸವನ್ನ ಮಾಡಿದ್ದಾರೆ. ಬಹಳಷ್ಟು ಸಂತೋಷವಾಗ್ತದೆ. ಅದರ ನಂತರ ಗುಣಮಟ್ಟವನ್ನು ಏರಿಸುವ ದೃಷ್ಟಿಯಲ್ಲಿ ಗವರ್ಮೆಂಟ್ ಏನಿದೆ, ಕಾಯಕಲ್ಪ, NABH, ಸೇಫೈ ಈ ಎಲ್ಲ ಪ್ರಶಸ್ತಿಗಳನ್ನು ಪಡೆದ ಪ್ರಥಮ ಆಸ್ಪತ್ರೆ ನಮ್ಮ ಬೆನಕ ಆಸ್ಪತ್ರೆ. ಈಗ 4ನೇ ಸಲಕ್ಕೆ ನಾವು NABH ಪ್ರೀ ಅಕ್ರಿಡಿಟೇಷನ್ ನಾವು ಪಡ್ಕೊಂಡಿದ್ದೇವೆ ಇತ್ತೀಚೆಗಷ್ಟೇ. ಬಹಳಷ್ಟು ಹೆಮ್ಮೆಯಿಂದ ಈ ಮಾತನ್ನು ಹೇಳ್ತಿದ್ದಾರೆ. ಯಾಕಂದ್ರೆ ಸರಿಗೆ ಗೊತ್ತಿದೆ NABH ಪಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ಕೊಂಡು. ಈ ಎಲ್ಲವನ್ನು ದಾಟಿ ನಮ್ಮ ಮಕ್ಕಳು ನಮ್ಮ ಸಿಬ್ಬಂದಿಗಳು ಏರಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ವಿಷಯವನ್ನ ಖಂಡಿತವಾಗ್ಲಿ ಇಲ್ಲಿ ಹೇಳಲೇಬೇಕು, ಜೊತೆಗೆ ಹೆಮ್ಮೆ ಪಡಬೇಕು. ಸರ್ವೇ ಸಂತು ನಿರಾಮಯ ಅನ್ನುವಂಥದ್ದು ನಮ್ಮ ಆಸ್ಪತ್ರೆಯ ಧ್ಯೇಯ. ಅಂದ್ರೆ ಎಲ್ಲರೂ ಆರೋಗ್ಯವಾಗಿರಬೇಕು, ಪ್ರತಿಯೊಬ್ಬರು ಕೂಡ ಆರೋಗ್ಯವಾಗಿರಬೇಕು, ನಾವು ಬೆಳಿಬೇಕು, ಜೊತೆಗೆ ನಮ್ಮೊಂದಿಗೆ ಸಮಾಜ ಬೆಳಿಬೇಕು ಅನ್ನುವ ಧ್ಯೇಯವನ್ನ ಇಟ್ಟುಕೊಂಡು ನಾವು ಈ ಆಸ್ಪತ್ರೆಯನ್ನ ಬೆಳೆಸ್ತಾ ಇದ್ದೇವೆ. ಬರೇ ಒಂದು ನಮ್ಮ ಬೆಳವಣಿಗೆಗೆ ಮಾತ್ರ ಅಲ್ಲ, ಜೊತೆಗೆ ಇನ್ನೊಂದು ಮಾತಿದೆ, ಕೆರೆಯ ನೀರನ್ನು ಕೆರೆಗೆ ಜಲ್ಲಿ ಅಂತ. ಯಾಕಂದ್ರೆ ಹೆಚ್ಚಿನವರಿಗೆ ಅನ್ನಿಸಬಹುದು ಡಾಕ್ಟರ್ ಇಷ್ಟು ದೊಡ್ಡ ಆಸ್ಪತ್ರೆ ಹೇಗೆ ಕಟ್ಟಿದ್ರು ಅಂತ ಹೇಳ್ಕೊಂಡು. ನಾನು ಈಗಲೂ ಹೇಳ್ತೇನೆ, ನನ್ನ ಏನು ಸಂಪಾದಿಸಿದ ಪ್ರತಿಯೊಂದನ್ನು ನನ್ನ ಆಸ್ಪತ್ರೆಗೆ ಹಾಕಿದ್ದೇನೆ, ಬೇರೆ ಎಲ್ಲೂ ಹೊರಗಡೆ ಹಾಕಲಿಲ್ಲ. ನಮ್ಮ ಮನೆ ಮುಂಚೆಯೇ ಆಗಿತ್ತು, ಪ್ರತಿಯೊಂದು ಕೂಡ ನಾನು ಈ ಆಸ್ಪತ್ರೆಗೆ ಹಾಕಿ ನನ್ನ ಮನೆ ಹಾಗೆ ಬೆಳೆಸಿದ್ದೇನೆ. ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಇದು ನನ್ನ ಮನೆ. ಯಾಕಂದ್ರೆ ಹೆಚ್ಚಿನವರು ಆ ಟೈಲ್ಸ್ ಎಲ್ಲ ನೋಡಿ ಹೇಳ್ತಾರೆ, ಡಾಕ್ಟರ್ ನೀವು ಇಷ್ಟು ಒಳ್ಳೆ ಟೈಲ್ಸ್ ಯಾಕೆ ಹಾಕ್ತೀರಿ, ಮನೆಗೆ ಹಾಕ್ಬಹುದು ಅಥವಾ ಯಾಕೆ ಹಾಕ್ತೀರಿ, ಅಥವಾ ಇಷ್ಟು ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ, ಇಷ್ಟು ಒಳ್ಳೆ ಗಾರ್ಡನ್ ಯಾಕೆ. ಇದು ನನ್ನ ಮನೆ ಆದ್ಕೊಂಡು ನಾನು ಮಾಡ್ತಾ ಇದ್ದೇನೆ. ನನ್ನ ಸಂತೋಷ ಜೊತೆಗೆ ಜನರ ಸಂತೋಷ ಕೂಡ. ಯಾಕಂದ್ರೆ ಮನುಷ್ಯನಿಗೆ ಸಂತೃಪ್ತಿ, ಮನುಷ್ಯನಿಗೆ ಖುಷಿ ಆದರೆ ಅರ್ಧ ಕಾಯಿಲೆ ಅದರಲ್ಲಿ ಕಮ್ಮಿ ಆಗ್ತದೆ. ಈ ವಿಷಯವನ್ನು ಮನಗಂಡು ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ಜೊತೆಗೆ ನಮ್ಮಲ್ಲಿರುವಂತಹ ಆಪರೇಷನ್ ಥಿಯೇಟರ್ ಮಾನ್ಯ ಕಾದರ್ ಅವರು ಇತ್ತೀಚೆಗೆ ಓಪನ್ ಮಾಡಿದ್ರು. ಇತ್ತೀಚೆಗೆ ಅಂದ್ರೆ 2014ರಲ್ಲಿ ಬಹಳ ಹೆಮ್ಮೆ ಇದೆ. ಆ ಟೈಮಲ್ಲಿ ಅದು ಅತ್ಯುತ್ತಮ ಆಪರೇಷನ್ ಥಿಯೇಟರ್ ಇನ್ ದಕ್ಷಿಣ ಕನ್ನಡ, ಬರೇ ಬೆಳ್ತಂಗಡಿ ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಅತ್ಯುತ್ತಮ ಆಪರೇಷನ್ ಥಿಯೇಟರ್ ಆಗಿತ್ತು. ಹೆಪಾ ಫಿಲ್ಟರ್ ಮತ್ತೆ ಲ್ಯಾಮಿನರ್ ಫ್ಲೋ ಹೊಂದಿರುವಂತದ್ದು. ಆವಾಗ ಬಹಳಷ್ಟು ಜನ ನನಗೆ ಹೇಳಿದ್ರು, ಡಾಕ್ಟರ್ ಅಷ್ಟು ಖರ್ಚು ಮಾಡಿ ಯಾಕೆ ಮಾಡಿದ್ರು ಅಂತ. ಆದ್ರೆ ಅದೀಗ NABH ಆಗಬೇಕಾದ್ರೆ ಕಂಪಲ್ಸರಿ ಆಗಿದೆ. ಹಾಗಾಗಿ ಈಗ ನಾನು ಅದನ್ನು ಬಹಳ ಯಾರು ಮಂಗಳೂರಿನ ಡಾಕ್ಟರ್ ಬಂದರೂ ಕೂಡ ಆರಾಮದಲ್ಲಿ ನಮ್ಮಲ್ಲಿ ಆಪರೇಷನ್ ಮಾಡಿಕೊಂಡು ಹೋಗ್ತಿದ್ದಾರೆ. ಜೊತೆಗೆ ಇತ್ತೀಚೆಗೆ ಅಷ್ಟೇ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಮಕ್ಕಳು ಲ್ಯಾಪ್ರೋಸ್ಕೋಪಿಕ್ ಮಾಡ್ತಾ ಇದ್ದಾರೆ, ಮೈಕ್ರೋ ಸರ್ಜರಿ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅದು ಬಹಳ ಯಾವುದೇ ಒಂದು ಪೋಸ್ಟ್ ಆಪರೇಟಿವ್ ಇನ್ಫೆಕ್ಷನ್ ಆಗದೆ ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಅಷ್ಟೇ ಅಲ್ಲ, ನಾನು ಯಾವ್ದು ಪೇಷಂಟ್ಗಳ ಮನಸ್ಸಿಗೆ ಅನುಕೂಲ ಆಗುವ ರೀತಿಯಲ್ಲಿ ಗಾರ್ಡನ್ಗಳನ್ನ ಎಡಿಷನ್ ಮಾಡಿದ್ದೇನೆ. ಇನ್ನು ಬಹಳಷ್ಟು ಮಂದಿ ಕೇಳಬಹುದು, ರಜತ ಸಂಭ್ರಮಕ್ಕೆ ನೀವು ಏನ್ ಕೊಡ್ತೀರಿ ಅಂತ ಹೇಳ್ಕೊಂಡು. ರಜತ ಸಂಭ್ರಮದಲ್ಲಿ ಒಂದು ಈಗಾಗಲೇ ತಾವೆಲ್ಲ ನೋಡಿದ ಹಾಗೆ ಒಂದು ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆ, ವಿಶಾಲವಾದಂತಹ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಅತ್ಯಂತ ಏನು ಅರ್ಜೆಂಟಲ್ಲಿ ಕೂಡ ಎಷ್ಟು ತೀವ್ರ ಚಿಕಿತ್ಸೆ ಅಂತ ಹೇಳ್ತೇವೆ ನಾವು. ಅರ್ಜೆಂಟಲ್ಲಿ ಯಾವುದಾದ್ರು ಪೇಷಂಟ್ ಬಂದು 1000ದಲ್ಲಿ ಒಬ್ಬ ಬದುಕಿದ್ರು ನಮಗೆ ಅದು ಸಾರ್ಥಕ. ಏನು ಕ್ಯಾಶುಯಾಲಿಟಿಯನ್ನು ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಾಡಿಯೇ ಕ್ಯಾಶುಯಾಲಿಟಿ ಡಾಕ್ಟರ್ ಇದ್ದಾರೆ, ಎಮರ್ಜೆನ್ಸಿ ಡಾಕ್ಟರ್ ಇದ್ದಾರೆ. ಬಂದ ತಕ್ಷಣ ಅಲ್ಲಿ ಯಾವುದು ವೆಂಟಿಲೇಟರ್ ಹಿಡಿದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಳವಡಿಸಿ ತುರ್ತು ಚಿಕಿತ್ಸಾ ವಿಭಾಗ, ಡೇ ಕೇರ್, ಜೊತೆಗೆ ಮಕ್ಕಳ ವಿಭಾಗ ಕೂಡ. ಆ ಮಕ್ಕಳ ವಿಭಾಗದಲ್ಲಿ ಏನು ವಿಶೇಷ ಅಂದ್ರೆ ಆ ಮಕ್ಕಳಿಗೆ ಬೋರ್ ಆಗುವಾಗ ಆಟ ಆಡ್ಲಿಕ್ಕೆ ಆಗುವಂತಹ ಒಂದು ವ್ಯವಸ್ಥೆ ಕೂಡ ನಾನು ಶೀಘ್ರದಲ್ಲೇ ಅಳವಡಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ವಿಷಯ ಇಲ್ಲಿ 25ನೇ ವರ್ಷಕ್ಕೆ ನಾನು ಈ ಜನತೆಗೆ ಏನು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನನ್ನ ಮಗ ಮೈಕ್ರೋ ಸರ್ಜರಿ, ಹ್ಯಾಂಡ್ ಸರ್ಜರಿ ಇದನ್ನು ಮಾಡಿ ಈ 25 ವರ್ಷಕ್ಕೆ ಇಲ್ಲದೆ ಅವನು ಕಲಿತ ವಿದ್ಯೆಗೆ ಹೆಚ್ಚಿನವರು ಮಂಗಳೂರಿಗೆ ಹೋಗ್ತಾರೆ. ಆದ್ರೆ ಅವನು ಇಲ್ಲೇ ಇದ್ದು ನಮ್ಮ ಊರಿಗೆ ಸೇವೆ ಕೊಡ್ಲಿಕ್ಕೆ ಒಪ್ಪಿದ್ದಾನೆ. ಅವನು ಕೂಡ ನಮ್ಮೊಟ್ಟಿಗೆ ಈಗ ಸೇರಿದ್ದಾನೆ. ಅದು ಬಹಳಷ್ಟು ದೊಡ್ಡ ಕೊಡುಗೆ ಬೆಳ್ತಂಗಡಿ ತಾಲೂಕಿನ ಜನರಿಗೆ. ಇತ್ತೀಚೆಗಷ್ಟೇ ಒಂದು ಬೆರಳು ಕಟ್ಟಾಗಿರೋದನ್ನು ಸೇರಿಸಿ ಬಹಳಷ್ಟು ಮಂದಿಗೆ ಅದು ವಿಷಯ ಗೊತ್ತಿದೆ. ಜೊತೆಗೆ ಅಷ್ಟೇ ಅಲ್ಲ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದು ಕೂಡ ಬಹಳಷ್ಟು ಮಂಗಳೂರಲ್ಲಿ ಮಾತ್ರ ಇರುವಂತದ್ದು ಸೂಪರ್ ಸ್ಪೆಷಾಲಿಟಿ. ಅದನ್ನು ಸಣ್ಣ ಊರಿಗೆ ತಗೊಂಡು ಬಂದು ನಾನು ಈ ಊರಿನಲ್ಲೇ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಅದಕ್ಕೆ ನನ್ನ ಮಗನು ಕೂಡ ನಮ್ಮೊಟ್ಟಿಗೆ ಜಾಯಿನ್ ಆಗಿದ್ದಾರೆ. ಇನ್ನು ದೊಡ್ಡ ವಿಶೇಷ ಅಂದ್ರೆ ನಮ್ಮ ಅಳಿಯ ಕೂಡ ತುರ್ತು ಚಿಕಿತ್ಸೆ, ಮಂಗಳೂರಿನ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ತುರ್ತು ಚಿಕಿತ್ಸೆ ವಿಭಾಗ ಈಗೀಗ ಪ್ರಾರಂಭ ಆಗ್ತಾ ಇದೆ. ಅದನ್ನು ನಾವು ಇವಾಗಲೇ ನಮ್ಮಲ್ಲಿ ಅಳವಡಿಸಿಕೊಂಡು ಕಾರ್ಯಗತವನ್ನ ಮಾಡ್ತಾ ಇದ್ದೇನೆ. ಅದು ಇನ್ನೊಂದು ಬೆಳ್ತಂಗಡಿ ತಾಲೂಕಿನ ಜನತೆಗೆ ನಾವು ಕೊಡ್ತಾ ಇರುವಂತಹ ವ್ಯವಸ್ಥೆ. ಅಷ್ಟೇ ಅಲ್ಲ, ಶಾರ್ಟ್ಲಿ ನನ್ನ ಸೊಸೆ ಡಾಕ್ಟರ್ ನವ್ಯ ಅವಳು ಕೂಡ ನಮ್ಮಲ್ಲಿ ಜಾಯಿನ್ ಆಗ್ತಾ ಇರ್ತಾಳೆ. ನಮ್ಮ ರೋಹಿತನ
ಉಡುಪಿ. ಅವಳು ಕೂಡ ನಮ್ಮನ್ನು ಜಾಯ್ತಾ ಆಗ್ತಾ ಇದ್ದಾರೆ. ಅವರ ಅಣ್ಣ IAS ಡಾಕ್ಟರ್ ನವೀನ್ ಅವರು ನಮ್ಮ ಎದುರೇ ಕೂತಿದ್ದಾರೆ. ಫಸ್ಟ್ ರ್ಯಾಂಕ್ ಹೋಲ್ಡರ್ ಇಂದ CET ಈಗ ಚಿಕ್ಕರಾಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರ ತಂಗಿ ಅವಳು ಕೂಡ ನಮ್ಮ ತಂಡವನ್ನು ಸೇರ್ತಾ ಇದ್ದಾರೆ. ಇದು ನಾವು ರಜತ 25ನೇ ವರ್ಷಕ್ಕೆ ಕೊಡುವಂತಹ ಒಂದು ಕೊಡುಗೆ ಬೆಳ್ತಂಗಡಿ ತಾಲೂಕಿಗೆ. ಇನ್ನು ಈ ನಮ್ಮ ಆಧುನಿಕ ಕಟ್ಟಡವನ್ನು ಉದ್ಘಾಟಿಸಿರುವಂತಹ ನಮ್ಮ ಆಮಂತ್ರಣವನ್ನು ಮನ್ನಿಸಿ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತಹ ಅಷ್ಟೇ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಇವರು ನಮ್ಮನ್ನ ಈಗಾಗಲೇ ಉದ್ಘಾಟನೆಗೊಂಡಿದ್ದಾರೆ, ನಮ್ಮನ್ನು ಸೇರಿದ್ದಾರೆ. ಹಾಗಾಗಿ ಸರ್, ನಮ್ಮನ್ನು ನಾನು ಆದರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬೆಂಬಲ ಹಾಗೂ ಮಾರ್ಗದರ್ಶನ ಸದಾ ನಮಗೆ ಬೇಕು ಸರ್. ನಮ್ಮ ಎಲ್ಲಾ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ ಆಶೀರ್ವದಿಸುತ್ತಿರುವಂತಹ ನನ್ನ ತೀರ್ಥರೂಪರು 74ನೇ ವರ್ಷದ ಚಿರ ಯುವಕ ನನ್ನ ಮಟ್ಟಿಗೆ ಇದ್ದಾರೆ ಅಂದ್ರೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ. ಅವರ ಪಾದಗಳಿಗೆ ವಂದಿಸ್ತಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಮಾನ್ಯ ಹರೀಶ್ ಪೂಂಜಾ ಅವರು ನಮ್ಮ ಸಾಧನೆ ಅವರ ಸಾಧನೆ ಕೂಡ ಅನನ್ಯ. ಬೆಳವಣಿಗೆಗೆ ಪೂರಕವಾದಂತಹ ಯೋಜನೆಗಳನ್ನು ನಮ್ಮ ಬೆಳ್ತಂಗಡಿ ತಾಲೂಕಿಗೆ ತರುವಲ್ಲಿ ನಿತ್ಯ ನಿರಂತರ ಕಾರ್ಯಪ್ರವೃತ್ತರಾಗಿರುವ ನಮ್ಮ ಶಾಸಕರು, ನಮ್ಮ ಹೆಮ್ಮೆ, ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರನ್ನು ಕೂಡ ಪ್ರೀತಿಯಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಅಷ್ಟೇ ಅಲ್ಲ, ನಮ್ಮ ವಿನಂತಿಯನ್ನು ಮನ್ನಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮಾನ್ಯ ವಿಧಾನ ಪರಿಷತ್ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಕೆ ಪ್ರತಾಪ್ ಸಿಂಹ ನಾಯಕರು ಅವರು ನಮ್ಮವರೇ, ನಮ್ಮ ಮನೆಯವರು, ಅವರು ಚಿರಪರಿಚಿತರು. ಅವರನ್ನು ಕೂಡ ಈ ಕಾರ್ಯಕ್ರಮ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ನ್ಯಾಷನಲ್ ಹೆಲ್ತ್ ಮಿಷನ್ ಇದರ ಮಿಷನ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ನವೀನ್ ಭಟ್ IAS ಅವರು ಬೆಂಗಳೂರು ಸಿಟಿ ಕಸ್ಟಮ್ನ ಐಲ್ಯಾಂಡ್ ಕಂಟೈನರ್ ಹಾಗೂ ಅವರ ಮಿಸಸ್ ಡಾಕ್ಟರ್ ನಿಮಿಷಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಬ್ಬರು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರು ಕೂಡ ನಮ್ಮ ಫ್ಯಾಮಿಲಿ ಆಗಿದ್ದಾರೆ. ಈಗ ಇಷ್ಟೇ ಅಲ್ಲ, ನನ್ನ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯ ರೂವಾರಿ ಆಗಿ ಯಾಕಂದ್ರೆ ಅವರಿಲ್ಲ ನಾನು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ರಕ್ಷಿತ್ ಶಿವರಾಮ್ ಅವರವರು ಬಹಳಷ್ಟು 2 ತಿಂಗಳಿಂದ ಇದಕ್ಕೋಸ್ಕರ ಶ್ರಮಿಸಿದ್ದಾರೆ. ಅವರಿಂದ ಬೆಸ್ಟ್ ಫೌಂಡೇಶನ್ ಅದರ ನಿರ್ದೇಶಕರಾಗಿರುವಂತಹ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಡಾಕ್ಟರ್ ಇಫ್ತಿಕರ್ ಅವರು ಕೂಡ ಬರಬೇಕಿತ್ತು, ಕಾರಣಾದ್ದರಿಂದ ಲೇಟ್ ಆಗಿ ಜಾಯ್ನ್ ಆಗ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಉಜಿರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳಿಗೆ ಮಾದರಿ, ನಮ್ಮ ಗ್ರಾಮದ ಸಮಗ್ರ ಅಭಿವೃದ್ಧಿಯ ರೂವಾರಿಗಳಾದ ನಮ್ಮ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಉಷಾ ಕಿರಣ್ ಕಾರಂದ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿರುವಂತಹ ನನ್ನ ಮಿತ್ರ ರವಿಕುಮಾರ್ ಬರಮೇಲು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ನಮ್ಮ ಬೆಳಕ ಆಸ್ಪತ್ರೆಯ ಹಿತೈಷಿಗಳಾದ ತಾವೆಲ್ಲರೂ ಆಗಮಿಸಿದ್ದೇವೆ. ತಮ್ಮೆಲ್ಲರನ್ನು ವಿನಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ MLC ಅವರು ಕೂಡ ಬಂದಿದ್ದಾರೆ, ಹರೀಶ್ ಕುಮಾರ್ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಸಾಧನೆ ಮಾಡಲಿಕ್ಕೆ ನನ್ನ ಒಬ್ಬನಿಂದ ಸಾಧ್ಯ ಆಗುವುದಿಲ್ಲ. ಎಲ್ಲ ನನ್ನ ವೈದ್ಯ ಮಿತ್ರರುಗಳು ಬಹಳಷ್ಟು ಮಂದಿ, ಅಷ್ಟೇ ಅಲ್ಲ ಸಿಬ್ಬಂದಿ ವರ್ಗ, ಹಾಗೆ ಪ್ರತಿಯೊಬ್ಬರು ಕೂಡ ಯಾವುದು ನನ್ನ ಸಾಧನೆಯಲ್ಲಿ ಪಾಲ್ಗೊಂಡಿದ್ದೀರಿ ಅವರನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ, ಬೆನಕದ ಬೆಳವಣಿಗೆಯಲ್ಲಿ ನಮ್ಮದು ಪಾತ್ರ ನಿಮಿತ್ತ ಮಾತ್ರ. ತಮ್ಮೆಲ್ಲರ ಶುಭ ಹಾರೈಕೆಯ ನಮಗೆ ಶ್ರೀರಕ್ಷೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಮುಂದಡಿ ಇಡುತ್ತಾ ಇದ್ದೇವೆ. ಸಾಧನೆ ಮಾಡಬೇಕು ಎನ್ನುವ ಹಂಬಲ, ಕುಟುಂಬ ಸದಸ್ಯರ ಬೆಂಬಲ, ಬೆನಕ ಟೀಮಿನ ಸಾಂಘಿಕ ಪ್ರಯತ್ನ, ಸಾರ್ವಜನಿಕರ ತ್ರಿಕರಣ ಪೂರ್ವಕ ಬೆಂಬಲ, ನಿಮ್ಮಂತಹ ಹಿತೈಷಿಗಳ ಶುಭ ಹಾರೈಕೆ ಇದು ನಮ್ಮ ಕನಸನ್ನ ನನಸಾಗಿಸುವಂತೆ ಮಾಡಿದೆ. ನಮ್ಮೆಲ್ಲರ ಹೃದಯ ತುಂಬಿದೆ. ಇಷ್ಟೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಬರೇ ಒಂದು 4 ದಿವಸದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಡನ್ ಆಗಿ ಫಿಕ್ಸ್ ಆಗಿತ್ತು. ಆದರೂ ತಾವೆಲ್ಲರೂ ಬಹಳಷ್ಟು ಮಂದಿ ಹಾಗೂ ನನ್ನ ಮಾಧ್ಯಮ ಮಿತ್ರರು ಅವರನ್ನು ನಾನು ಬಿಟ್ಟಿದ್ದೇನೆ, ಸಾರಿ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಎಲ್ಲರನ್ನು ಮತ್ತೊಮ್ಮೆ ಮನದುಂಬಿ ಸ್ವಾಗತಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಆತ್ಮೀಯರೇ, ಇಂದಿನ ದಿನಗಳಲ್ಲಿ ಯಾರಿಗೂ ಊರಿನಲ್ಲಿ ನೆಲೆಸುವಂತಹ ಆಸಕ್ತಿ ಇಲ್ಲ, ಸೇವೆಯನ್ನ ಕೊಡುವಂತಹ ಉತ್ತೇಜನವೂ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ಗೋಪಾಲಕೃಷ್ಣ ದಂಪತಿಗಳು ತಮ್ಮ ಮಕ್ಕಳಿಗೆ ಅತ್ಯಂತ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕೊಟ್ಟು ವಿದ್ಯಾಸಂಪನ್ನರಾದಂತಹ ಮಕ್ಕಳು ಬೆಳ್ತಂಗಡಿ ಜನತೆಯಲ್ಲಿಯೇ ಸೇವೆಯನ್ನ ಕೊಡಬೇಕು ಹೇಳುವ ಕಲ್ಪನೆಯಿಂದ ಆ ಮಕ್ಕಳು ಇಲ್ಲಿಯೇ ಸೇವೆಯನ್ನ ನೀಡುವ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ಬೆಳೆಸಿದ್ದಾರೆ. ಇದು ನಿಜವಾಗಿಯೂ ನಮಗೆಲ್ಲರಿಗೂ ಆದರ್ಶವಾಗಬೇಕು ಹೇಳುವುದನ್ನ ಹೇಳ್ತಾ
ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು 25ರ ಸಂಭ್ರಮವನ್ನ ಅತ್ಯಂತ ಸುಂದರವಾಗಿ ಆಚರಿಸಿಕೊಳ್ತಾ ಇರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಗೋಪಾಲಕೃಷ್ಣರೇ, ನಿಮ್ಮಿಂದ ಒಂದು ದೊಡ್ಡ ತಪ್ಪಾಗಿದೆ. ನಿಮ್ಮ ಕೆಲಸದ ಹಿಂದೆ ಇದ್ದದ್ದು ನಿಮ್ಮ ಮಡದಿ ಡಾಕ್ಟರ್ ಭಾರತಿಯವರು. ನೀವು ಅರ್ಧಾಂಗಿಯನ್ನ ಇವತ್ತು ಬಿಟ್ಟಿದ್ದೀರಿ ಅಂತ ಆದ್ರೆ ಸ್ಟೇಜಿನಿಂದ ಇಳಿದು ಮನೆಗೆ ಹೋಗುವಾಗ ಅವರು ಬಹಳ ಸುಂದರವಾದಂತಹ ಭಾಷಣವನ್ನ ನಿಮಗೆ ಕೊಡ್ಲಿಕ್ಕಿದ್ದಾರೆ. ಆದ್ರಿಂದ ನೀವು ಮಾಡಿದಂತಹ ತಪ್ಪನ್ನ ನಾನು ಸರಿಪಡಿಸ್ತಾ ಇದ್ದೇನೆ. ನಿಮ್ಮ ಹಿಂದಿರುವಂತಹ ಶಕ್ತಿ, ನಿಮ್ಮ ಹಿಂದಿರುವ ನಗುವಿನ ನಿಜವಾದ ಸಾಮರ್ಥ್ಯ ಡಾಕ್ಟರ್ ಭಾರತಿಯವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಬೆನಕ ಆಸ್ಪತ್ರೆಯ ಮುಂದಿನ ದಿನಗಳ ಶಕ್ತಿಯಾಗಿ ಮೂಡಲಿರುವಂತಹ ಡಾಕ್ಟರ್ ಆದಿತ್ಯ ಇವರಿಗೆ ನಲ್ಮೆಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಬೆನಕದ ಕನಸನ್ನ ನನಸಾಗಿಸುವತ್ತ ಹೆಜ್ಜೆ ಇಡುವ ಡಾಕ್ಟರ್ ಅಂಕಿತಾ ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರೆಲ್ಲರಿಗೂ ಕೂಡ ಆದರ್ಶವಾಗಿ ತಂದೆಗೆ ತಕ್ಕ ಮಗನಾಗಿ ರೂಪುಗೊಳ್ಳಲಿರುವಂತಹ ರೋಹಿತ್, ನಿಮಗೂ ಕೂಡ ನಲ್ಮೆಯ ಸ್ವಾಗತ. ನಿಮ್ಮ ಮನದನ್ನೆಯಾಗಿ ಮುಂದೆ ನಿಮ್ಮನ್ನೂ ಕೂಡ ಅತ್ಯಂತ ಸುಂದರವಾಗಿ ಪ್ರೋತ್ಸಾಹಿಸಲಿರುವಂತಹ ಡಾಕ್ಟರ್ ನವ್ಯ, ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹೆಚ್ಚು ಸಮಯವನ್ನ ವ್ಯರ್ಥ ಮಾಡದೆ ಅತಿಥಿ ದೇವೋ ಭವ ಎನ್ನುವಂಥದ್ದು ನಮ್ಮ ನಾಣ್ಣುಡಿ. ಬಂದಿರುವಂತಹ ಅತಿಥಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಗೌರವಾರ್ಪಣೆಯನ್ನ ನೆರವೇರಿಸಲಿಕ್ಕಿದ್ದೇವೆ. ಮೊದಲಿಗೆ ತಂದೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೋಪಾಲ್ ಕೃಷ್ಣರವರ ತಂದೆಯವರಿಗೆ ಗೌರವಾರ್ಪಣೆಯನ್ನ ಮಾಡಲಿದ್ದೇವೆ. ಸನ್ಮಾನ್ಯ ಶ್ರೀ ಸೀತಾರಾಮ್ ಭಟ್, ಇದೇ ಪ್ರಥಮ ತಾಲೂಕಿನ ನಿಡ್ಲೆಯಲ್ಲಿ ಒಂದು ಸಣ್ಣ ಕೃಷಿಕರಾಗಿದ್ದುಕೊಂಡು ತನ್ನ 4 ಜನ ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗ. ಗಂಡು ಮಗನನ್ನ ಇವಾಗಲೇ ಅವರು ಸಮಾಜಕ್ಕೋಸ್ಕರವಾಗಿ ಕಟ್ಟಿದ್ದಾರೆ. ಅತ್ಯಂತ ಹೇಳುವಂತ ಒಂದು ತುಂಬಾ ಮಂದಿ ಇವರಲ್ಲಿ ಬೆಳೆದಂತವರಲ್ಲ, ಆದರೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರು. ಮಗನಿಗೆ ಹೇಳಿದ್ರು, ನೀವು ಇಲ್ಲಿ ಇರಬೇಕು ಅಂತ ಹೇಳಿ. ಹಾಗಾಗಿ ಅವರಲ್ಲಿ ಇಲ್ಲೇ ಉಳಿಸಿಕೊಂಡು ಇವತ್ತು ಕೂಡ ಒಂದು ರೀತಿಯಲ್ಲಿ ನವೋಲ್ಲಾಸ ಭರಿತವಾಗಿ ಇರುವಂತವರು ಶ್ರೀ ಸೀತಾರಾಮ್ ಭಟ್ರವರು. ಸೊ ಶ್ರೀ ಸೀತಾರಾಮ್ ಭಟ್ 94ರ ಹರಯ ಅಂತ ಹೇಳಿ ಖಂಡಿತ ಯಾರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಆಕ್ಟಿವ್ ಆಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳ ಕನಸುಗಳನ್ನು ಕಂಡಿರುವಂತಹ ನಮ್ಮ ಪ್ರೀತಿಯ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್, ನಿಮಗೆ ಅತಿಥಿ ದೇವೋ ಭವ ಹೇಳುವಂತಹ ಕಲ್ಪನೆ ಅಡಿಯಲ್ಲಿ ಬೆನಕ ಸಂಸ್ಥೆಗಳ ಪರವಾಗಿ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಸರ್ ಅವರು, ಅಲ್ಲಿ ಯಾವುದೇ ರೀತಿಯಲ್ಲಿಯೂ ಏನಾದರೂ ಸಹಾಯ ಬೇಕು ಅಂತಂದ್ರೆ ಕೂಡಲೇ ಬಂದು ನಮ್ಮ ಜೊತೆಗೆ ನಿಲ್ಲುವಂತವರು ಮಾನ್ಯ ಹರೀಶ್ ಪೂಂಜಾರವರು. ಇದೀಗ ಅವರಿಗೆ ನಾವು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ ದಂಪತಿಗಳು ಬೆಳ್ತಂಗಡಿ ತಾಲೂಕಿನ ಸಮಗ್ರ ಬದಲಾವಣೆಯ ಚಿಂತನೆಯ ಹರಿಕಾರರು, ಸದಾಕಾಲ ಬೆಳ್ತಂಗಡಿಯ ಸದಾ ಅಭಿವೃದ್ಧಿಯನ್ನೇ ಕನಸು ಕಾಣುವಂತಹ ಹರೀಶ್ ಪೂಂಜಾ ಇವರಿಗೆ ಅತಿಥಿ ದೇವೋ ಭವ ಕಲ್ಪನೆ ಅಡಿಯಲ್ಲಿ ಬೆನಕ ಸಂಸ್ಥೆಗಳ ಪರವಾಗಿ ಹಾರ್ದಿಕವಾದಂತಹ ಗೌರವಾರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲ ಅತಿಥಿಗಳ ಗಮನಕ್ಕೆ ಒಂದು ವಿಷಯವನ್ನ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಗೋಪಾಲ್ ಕೃಷ್ಣರವರು ಹೇಗೆ ವೈದ್ಯರೋ ಅಷ್ಟೇ ಸಸ್ಯಗಳ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯನ್ನ ಹೊಂದಿರುವವರು. ಬಹಳ ಸುಂದರವಾದಂತಹ 15ರಿಂದ 20 ಸಾವಿರ ಗಿಡಗಳನ್ನ ಪ್ರತಿನಿತ್ಯ ತನ್ನ ಮನೆಯಲ್ಲಿ ಪೋಷಿಸುವಂತಹ ಒಬ್ಬ ಒಳ್ಳೆಯ ಪರಿಸರ ಪ್ರೇಮಿ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮತ್ತೋರ್ವ ಸಜ್ಜನ ರಾಜಕಾರಣಿ, ನಮ್ಮೆಲ್ಲರ ಪ್ರೀತಿಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ಆತ್ಮೀಯವಾದಂತಹ ನಲ್ಮೆಯ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈಗಾಗಲೇ ಗೋಪಾಲ್ ಕೃಷ್ಣರವರು ತಿಳಿಸಿದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಸಾಧುವಾಗಿಸುವಲ್ಲಿ ಮತ್ತು ಬೆಳ್ತಂಗಡಿ ತಾಲೂಕಿನ ಬೆಳವಣಿಗೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಬೆಸ್ಟ್ ಫೌಂಡೇಶನ್ ಇದರ ಅಧ್ಯಕ್ಷರಾಗಿರುವ ರಕ್ಷಿತ್ ಶಿವರಾಮ್ ಇವರಿಗೆ ಆತ್ಮೀಯವಾದಂತಹ ನಲ್ಮೆಯ ಗೌರವಾರ್ಪಣೆ.
ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರ್ ನವೀನ್ ಭಟ್ ಐಎಎಸ್ ಸ್ಟೇಟ್ ಮಿಷನ್ ಡೈರೆಕ್ಟರ್ ನ್ಯಾಷನಲ್ ಹೆಲ್ತ್ ಮಿಷನ್ ಜಿಒಕೆ ತಮ್ಮನ್ನು ಕೂಡ ಆತ್ಮೀಯವಾಗಿ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನ ಗೌರವಾರ್ಪಣೆಯೊಂದಿಗೆ ನಾವು ನಡೆಸಿಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಪ್ರಥಮ ಪ್ರಜೆಗಳು ಊರಿನ ಪ್ರಥಮ ಪ್ರಜೆಗಳು ಆದಂಥ ಉಷಾ ಕೇರಳ ಕಾರಂತರವರು ಹಲವಾರು ಪಥದಲ್ಲಿ ಸಾಗಿಸಲಿಕ್ಕೆ ಕಟ್ಟಿಕೊಂಡಂತವರು ಅವರು ಇವತ್ತು ನಮ್ಮಲ್ಲಿ ಗೌರವ ಉಪಸ್ಥಿತಿಗೆ ಅದನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಗೌರವವನ್ನು ಅರ್ಪಿಸಬೇಕು ಅಂತ ಹೇಳಿ ಡಾಕ್ಟರ್ ದಂಪತಿಗಳಲ್ಲಿ ವಿನಯವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಉಷಾ ಕೇರಳ ಕಾರಂತ್ ಅವರಿಗೆ ಹಾಗೆ ನಮ್ಮ ಜೊತೆಯಲ್ಲಿರುವಂತವರು ಮತ್ತು ನಮ್ಮ ಬನಕ ಆಸ್ಪತ್ರೆ ಅಂತಂದ್ರೆ ತಮ್ಮದು ಅಂತ ಭಾವನೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ರವಿಕುಮಾರ್ ಬರಬೇರು ನಮ್ಮ ಆಸ್ಪತ್ರೆಯ ಒಂದು ನೆಚ್ಚಿನ ಸಂಗಾತಿ ಕೂಡ ಇದು, ನಮ್ಮ ಫ್ರೆಂಡ್ ಕೂಡ ಹೌದು. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಆಸ್ಪತ್ರೆ ಪರವಾಗಿ ಶಾಲೆ ಹೊದಿಸಿ ನಾವು ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಅವರನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ಅವರನ್ನು ವಿನಯವಾಗಿ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ನಿಮಿಷಾ ಭಟ್ ಐಆರ್ಎಸ್ ಡೆಪ್ಯೂಟಿ ಕಮಿಷನರ್ ಬ್ಯಾಂಗ್ಳೂರ್ ಸಿಟಿ ಕಸ್ಟಮ್ಸ್, ನಿಮ್ಮ ಇರುವಿಕೆಯನ್ನು ಆತ್ಮೀಯವಾಗಿ ಗುರುತಿಸಿಕೊಳ್ತಾ ಬನಕ ಕುಟುಂಬದ ಪರವಾಗಿ ನಲ್ಮೆಯ ಆತ್ಮೀಯವಾದಂತಹ ಗೌರವಾರ್ಪಣೆಯನ್ನ ನೀವು ಸ್ವೀಕರಿಸಬೇಕು ಎನ್ನುವ ಮನವಿಯನ್ನ ಬನಕ ಕುಟುಂಬದ ಪರವಾಗಿ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದರಲ್ಲಿ ಭಾಗವಹಿಸತಕ್ಕಂಥ ಇಲ್ಲಿಯ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯರಾದಂಥ ಶ್ರೀ ಹರೀಶ್ ಪೂಂಜಾ ಅವರೇ, ಮತ್ತೊಬ್ಬರು ವಿಧಾನ ಪರಿಷತ್ತಿನ ಶಾಸಕರಾದಂಥ ಆತ್ಮೀಯರಾದಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ, ನಮ್ಮ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾದಂಥ ಆತ್ಮೀಯರು ಆದಂಥ ಶ್ರೀ ರಕ್ಷಿತ್ ಶಿವರಾಮ್ ಅವರೇ, ನಮ್ಮ ಇಲಾಖೆಯ ಪ್ರಮುಖ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಉಜಿರೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಶ್ರೀಮತಿ ಉಷಾ ಕಿರಣ್ ಅವರೇ, ಹಾಗೂ ಬಹಳ ಮುಖ್ಯವಾಗಿ ಏನು ಇವತ್ತು ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿ ಈ ಒಂದು ಭಾಗದಲ್ಲಿ ಉಜಿರೆ ಮತ್ತು ಸುತ್ತಮುತ್ತ ಜನರಿಗೆ ಬಹಳಷ್ಟು ಉನ್ನತ ಮಟ್ಟದ ಸೇವೆ ನೀಡ್ತಾ ಇರತಕ್ಕಂಥ ನಮ್ಮ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರ ತಂದೆಯವರು, ಅವರ ಸೀತಾರಾಮ್ ಭಟ್ ಅವರು ಇದ್ದಾರೆ. ಅವರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಇವತ್ತು ಬಹಳ ಅವರಿಗೆ ಹೆಮ್ಮೆಯ ದಿನ ಅಂತ ಕೂಡ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಅವರ ಸುಪುತ್ರರು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅವರ ಸುಪುತ್ರ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗಿಯೂ ಅವರ ತಂದೆಯವರಿಗೆ ಸೀತಾರಾಮ್ ಭಟ್ ಅವರಿಗೆ ಬಹಳ ಹೆಮ್ಮೆ ಆಗ್ತಾ ಇರಬಹುದು. ಇವತ್ತು ಅವರಿಗೆ ನನ್ನ ವಿಶೇಷವಾದಂತಹ ನಮಸ್ಕಾರಗಳು. ಹಾಗೂ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರೇ, ಅವರ ಶ್ರೀಮತಿಯವರಾದಂತಹ ಡಾಕ್ಟರ್, ನಾನು ಮರೆಯೋದಿಲ್ಲಮ್ಮ ನಿಮ್ಮ ಹೆಸರು, ಅದೇ ಮರೆಯೋದಿಲ್ಲ ಅಂತ ಹೇಳಿದೆ, ಡಾಕ್ಟರ್ ಭಾರತಿ ಅವರೇ, ಹಾಗೂ ಎಲ್ಲ ಅವರ ಮಕ್ಕಳು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ, ಬಂದಿರತಕ್ಕಂಥ ಈ ಆಸ್ಪತ್ರೆಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರೇ, ಡಾಕ್ಟರ್ಗಳೇ, ಇತರ ಎಲ್ಲ ಸಿಬ್ಬಂದಿಯವರೇ, ಬಂದಿರತಕ್ಕಂಥ ಎಲ್ಲ ಈ ಭಾಗದ ಜನರ ಎಲ್ಲ, ಈ ಭಾಗದ ಎಲ್ಲ ಹಿರಿಯರೇ, ಗಣ್ಯರೇ, ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಸ್ನೇಹಿತರೆ, ಇವತ್ತು ಬಹಳ ನನಗೆ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಒಂದು ಉನ್ನತ ಮಟ್ಟದ ಆಸ್ಪತ್ರೆಯನ್ನ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಒಂದು ಅತ್ಯಂತ ಸಂತೋಷದ ದಿನ ಅಂತ ಹೇಳೋದಕ್ಕೆ ಭಾವಿಸ್ತೀನಿ. ಆರೋಗ್ಯ ಸೇವೆಗಳು ಇವತ್ತು ಜನರ ಒಂದು ಬೇಡಿಕೆಗಳು ಕೂಡ ಹೆಚ್ಚಾಗ್ತಾ ಇರೋದ್ರಿಂದ ಆ ಸೇವೆಗಳು ಅವರಿಗೆ ಹತ್ತಿರದಲ್ಲಿ ಸಿಗುವಂತದ್ದು ಕೂಡ ಬಹಳ ಮುಖ್ಯ ಆಗ್ತಾ ಇದೆ. ಇದು ಯಾಕೆಂತ ಹೇಳಿದ್ರೆ ಜನರಲ್ಲಿ
ಇವತ್ತಿನ ಏನು ನಮ್ಮ ಬದುಕಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನಮ್ಮ ಆಯುಷ್ ಕೂಡ ಹೆಚ್ಚಾಗ್ತಾ ಇದೆ. ಸ್ವಾತಂತ್ರ್ಯ ಬಂದಾಗಿದ್ದಂತ ಆಯುಷ್ 32 ವರ್ಷ, ಇವತ್ತು 70 ವರ್ಷಕ್ಕೆ ಹೋಗಿದೆ. ಬಹುಶಃ ಇನ್ನೊಂದು ಕೆಲವರು ಭವಿಷ್ಯವಾಣಿಯನ್ನು ನುಡಿತಾರೆ. ಇನ್ನು ಇವತ್ತಿನ ಮಕ್ಕಳು ಯಾರಿದ್ದಾರೆ, 20-25 ವರ್ಷ ಇರುವಂತ ಮಕ್ಕಳು, ಅವರ ಆಯುಷ್ 120 ವರ್ಷಕ್ಕೆ ಹೋಗುತ್ತೆ ಅವರ ಆ ವಯಸ್ಸಿಗೆ ಬಂದಾಗಂತ. ಅಂದ್ರೆ ಅಷ್ಟೊಂದು ವೇಗವಾಗಿ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇರುವ ಬದಲಾವಣೆಗಳು, ಹೊಸ ಹೊಸ ಒಂದು ಏನು ಆವಿಷ್ಕಾರಗಳು ಮತ್ತು ಹೊಸ ಹೊಸ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ರೀತಿಗಳು ಏನಿದೆ, ಸಾಕಷ್ಟು ದಿನ ದಿನ ಬದಲಾವಣೆ ಆಗ್ತಾ ಇದೆ. ಮತ್ತು ಅದರಲ್ಲಿ ನಮ್ಮ ಏನು ಇರುವಂತ ನಮ್ಮ ಜೀನ್ಸ್ ನಲ್ಲಿ ನಮ್ಮ ಏನು ಈ ಜೆನೆಟಿಕ್ಸ್ ಏನಿದೆ ಅದರಲ್ಲೂ ಕೂಡ ಆಗ್ತಾ ಇರ್ತಕ್ಕಂಥ ಹೊಸ ಹೊಸ ಸಂಶೋಧನೆಗಳು ಮತ್ತು ಔಷಧಿಗಳಲ್ಲಿ ಆಗ್ತಾ ಇರುವಂತಹ ಸಂಶೋಧನೆ, ಪ್ರೊಸೀಜರ್ಸ್ ಮಾಡುವಂತ ರೀತಿಯಲ್ಲಿ ಆಗ್ತಾ ಇರುವಂತಹ ಸಂಶೋಧನೆ ಮತ್ತು ಎಕ್ವಿಪ್ಮೆಂಟ್ಗಳು ಏನು ಇವತ್ತಿನ ದಿವಸ ನಿರ್ಮಾಣ ಆಗ್ತಾ ಇದೆ, ಇದೆಲ್ಲ ಜನರನ್ನ ಇವತ್ತು ನಾವು ಎಷ್ಟೇ ಒಂದು ಕೆಟ್ಟ ಆರೋಗ್ಯ ಇದ್ರೂ ಕೂಡ ಉಳಿಸುವಂತ ಶಕ್ತಿ ಇವತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಬರ್ತಾ ಇದೆ. ಸಾಕಷ್ಟು ಹಿಂದೆ ಎಲ್ಲ ಕೆಲವು ರೋಗಗಳು ಬಂದಾಗ ಏನೂ ಮಾಡಕ್ಕಾಗ್ತಾ ಇಲ್ಲ, ತೀರ್ಕೊಂಡ್ಬಿಡ್ತಾ ಇದೆ. ಯಾಕಂದ್ರೆ ನಾವೊಂದು ಇನ್ನು ಇಡೀ ಆ ಬೆಳವಣಿಗೆಗಳು ಆಗಿರಲಿಲ್ಲ. ಆದ್ರೆ ಇವತ್ತು ಬೆಳವಣಿಗೆಗಳಾಗ್ತಾ ಉಂಟು. ಆದ್ರೆ ಜನರ ಆಯುಷ್ ಆಗ್ತಾ ಇದೆ. ಇವತ್ತು 60 ವರ್ಷ, 70 ವರ್ಷ, 80 ವರ್ಷ, 90 ವರ್ಷವರೆಗೂ ಬಾಳ್ತಾ ಇದ್ದಾರೆ ಹೆಚ್ಚು ಸಂಖ್ಯೆಯಲ್ಲಿ. ಸೊ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಚಿಕಿತ್ಸೆ ಅವಶ್ಯಕತೆ ಕೂಡ ಹೆಚ್ಚಾಗೇ ಆಗ್ತದೆ. ಯಾವ್ದಾದ್ರ ಒಂದು ರೋಗ ಬಂದೇ ಬರ್ತದೆ, ಅಥವಾ ಯಾವ್ದಾದ್ರ ಒಂದು ನಮ್ಮಲ್ಲಿರುವಂತ ಅಂಗಾಂಗ ಅದು ವಿಫಲ ಆಗುವಂಥದ್ದು ಕೂಡ ಆಗ್ತದೆ. ಅವ್ರಿಗೆ ಚಿಕಿತ್ಸೆ ಬೇಕೇ ಬೇಕು. ಒಂದು ಹಾರ್ಟ್ ಬ್ಲಾಕ್ ಆಗ್ಬೋದು, ಅಥವಾ ಅವರು ನರ್ವ್ಸ್ ಏನೋ ಸಮಸ್ಯೆ ಆಗ್ಬೋದು, ಅಥವಾ ಏನಾದ್ರೂ ಒಂದು ಮೆದುಳಲ್ಲಿ ಆಗುವ ಸಮಸ್ಯೆ ಆಗ್ಬೋದು, ಕಿಡ್ನಿಗಳ ಸಮಸ್ಯೆ, ಯಾವ್ದಾರ ಒಂದು ಸಮಸ್ಯೆಗಳಾಗ್ತದೆ. ಅವರಿಗೆ ಚಿಕಿತ್ಸೆ ಇವತ್ತು ಲಭ್ಯ ಇದೆ. ಆದ್ರೆ ಎಲ್ಲಿ ಲಭ್ಯ ಇದೆ ಅಂತ ಹೇಳಿದ್ರೆ ಅವ್ರ ಹತ್ತಿರದಲ್ಲಿ ಇರೋದಿಲ್ಲ, ದೂರಕ್ಕೆ ಹೋಗ್ಬೇಕು, ಬೆಂಗಳೂರು ನಗರಕ್ಕೆ ಹೋಗ್ಬೇಕು, ಮಂಗಳೂರು ನಗರಕ್ಕೆ ಹೋಗ್ಬೇಕು. ಅದರಿಂದ ಇವತ್ತು ಇದೆಲ್ಲ ಜನರಿಗೆ ಸಿಗುವಂತ ರೀತಿಯ ಮಾಡ್ತಕ್ಕಂಥದ್ದು ಖಂಡಿತವಾಗಿಯೂ ಅವಶ್ಯಕತೆ ಇದೆ. ಮತ್ತು ಇವತ್ತು ಅದಕ್ಕೆ ಅವಕಾಶಗಳಿದೆ. ಅದಕ್ಕೋಸ್ಕರನೇ ಇವತ್ತಿನ ದಿವಸ ಏನು ನಮ್ಮ ಗೋಪಾಲಕೃಷ್ಣ ಅವರು ಮತ್ತು ಭಾರತೀಯವರು ಸೇರಿ ಇವತ್ತು ನಿರ್ಮಾಣ ಮಾಡಿದಾರಲ್ಲ, ಇದು ಖಂಡಿತವಾಗಿಯೂ ಇಲ್ಲಿಯ ಜನರ ಆಯುಷನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಇವತ್ತಿನ ದಿವಸ ಆಗಿದೆ. ಯಾಕೆಂದ್ರೆ ಅನೇಕ ಜನ ಇಲ್ಲಿಂದ ಮಂಗಳೂರು ಮುಟ್ಟೋಷ್ಟೊತ್ತಿಗೆ ತೀರ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಬಹಳ ಲೇಟ್ ಆಗೋಗಿರ್ತದೆ, ಏನೂ ಮಾಡಕ್ಕಾಗಲ್ಲ. ಆ ಸರಿಯಾದ ಇವತ್ತು ಎಮರ್ಜೆನ್ಸಿ ಏನು ಇವತ್ತೊಂದು ದಿವಸ ಪ್ರಾರಂಭ ಮಾಡಿದ್ದಾರೆ. ನಾನು ನೋಡಿದೆ, ಬಹುಶಃ ಇಷ್ಟೊಂದು ಸುಸಜ್ಜಿತವಾದಂತ ಒಂದು ತುರ್ತು ಚಿಕಿತ್ಸೆ ಘಟಕವನ್ನ ನಾನು ನೋಡಿಲ್ಲ. ಎಮರ್ಜೆನ್ಸಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನೋಡಿದಾಗ್ಲೇನೆ ಎಷ್ಟು ಅವರ ಕೇರ್ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಕಾಳಜಿ. ಸುಮ್ಮನೆ ಆಸ್ಪತ್ರೆ ನಿರ್ಮಾಣ ಮಾಡಿ ದುಡ್ಡು ಖರ್ಚು ಮಾಡೋದಲ್ಲ, ಅದನ್ನ ಯಾವ ರೀತಿಯಾಗಿ ಮಾಡಬೇಕು, ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ ಎಲ್ಲವನ್ನು ನೋಡಿ ಅದನ್ನ ಆ ಒಂದು ಡೀಟೇಲ್ಗೆ ಇರುವಂತ ಆಸಕ್ತಿ ಏನಿದೆ ಅದನ್ನ ಇವತ್ತಿನ ದಿವಸ ಈ ಆಸ್ಪತ್ರೆ ನಿರ್ಮಾಣದಲ್ಲೇ ಕಾಣಿಸ್ತಾ ಇದೆ. ಪ್ರತಿಯೊಂದನ್ನು ಕೂಡ ಒಂದು ರೀತಿ ನೋಡೋದಕ್ಕೂ ಚೆನ್ನಾಗಿದೆ, ಮತ್ತು ಒಂದು ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ. ಇನ್ನೊಂದು ಪೂರ್ತಿ ನೋಡಕ್ ಆಗ್ಲಿಲ್ಲ, ಸಮಯ ಅಭಾವ ಇದೆ. ನಾನು ಹೊರಡಬೇಕು, ಹರೀಶ್ ಪೂಂಜ್ ಅವರು ಹೊರಡಬೇಕು, ನಮ್ದು ಅಲ್ಲಿ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಗೆ ಹೋಗಿ ಭೇಟಿ ಕೊಡಬೇಕು. ಅದರಿಂದ ಹೆಚ್ಚು ಸಮಯ ಇಲ್ಲ. ಅದರಿಂದ ಇವತ್ತು ಬಹಳ ಒಳ್ಳೆಯ ಆಸ್ಪತ್ರೆ ನಿರ್ಮಾಣ ಆಗಿದೆ. ಖಂಡಿತವಾಗಿಯೂ ಇದು ಈ ಕುಟುಂಬದ ಒಂದು ಕೊಡುಗೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇದು ಕೊಡುಗೆನೇ ಇದು. ಹೌದು, ಆರ್ಥಿಕವಾಗಿ ನೀವು ಇನ್ನೂ ಚೆನ್ನಾಗಿ ಆಗ್ಬೇಕು, ಸಂಪತ್ತನ್ನ ತಾವು ಆಗ್ಬಾರ್ದು ಅಂತ ಹೇಳೋದಿಲ್ಲ. ಆದ್ರೆ ಜನರಿಗೆ, ಅದರಲ್ಲೂ ಬಡ ಜನರಿಗೆ ವಿಶೇಷವಾದಂತ ಗಮನ ತಾವು ಕೊಡಬೇಕು. ಅವರಿಗೆ ನೀವು ಖರ್ಚು ಜಾಸ್ತಿ ಇದೆ ಅಂತ ಹೇಳಿ ಅವರನ್ನ ಬೇರೆ ಕಡೆ ಕಳಿಸ್ಬಾರ್ದು. ಅವರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡುವಂತದ್ದು ಆದಷ್ಟು ಮಟ್ಟಿಗೆ ನಿಮ್ಮ ಆರ್ಥಿಕ ಸಂಪನ್ಮೂಲ ನೋಡಿಕೊಂಡು ಆದಷ್ಟು ಬಡವರಿಗೆ, ಯಾಕಂದ್ರೆ ಶ್ರೀಮಂತರಿಗೆ ಎಷ್ಟಾದ್ರೂ ಚಾರ್ಜ್ ಮಾಡಿ ಹೇಗೋ ಮಾಡ್ತಾರೆ, ಆದ್ರೆ ಪಾಪ ಬಡವರು ಬಂದಾಗ ಅವ್ರಿಗೆ ಕಮ್ಮಿ ಮಾಡುವಂತದ್ದು ಅಥವಾ ಅವ್ರಿಗೆ ಉಚಿತವಾಗಿ ಕೊಡುವಂತದ್ದು, ಈ ತರದ ಖಂಡಿತವಾಗಿಯೂ ಗಮನ ಇಟ್ಕೊಂಡು ನೀವು ಮಾಡ್ತೀರ ನನಗೆ ವಿಶ್ವಾಸ ಇದೆ. ಅದಕ್ಕೋಸ್ಕರ ನೀವು ಇಲ್ಲಿ ಈ ಒಂದು ಊರಿನಲ್ಲಿ ಇದನ್ನು ಸ್ಥಾಪಿಸಿದ್ದೀರಾ. ಇಲ್ಲದೆ ಹೋದ್ರೆ ನೀವು ಇದನ್ನೇ ಬೇರೆ ಕಡೆ ಮಾಡ್ತಾ ಇದ್ರಿ ಅಲ್ವಾ. ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಆಗಿದ್ದಿದ್ರೆ ಬೇರೆ ಕಡೆ ಮಾಡ್ಬೇಕಾಗಿತ್ತು, ಅದು ಇಲ್ಲೇ ಮಾಡಿದ್ದೀರಾ ನೀವು. ಅಂದ್ರೆ ನಿಮ್ಮಲ್ಲಿ ಆ ಕಮಿಟ್ಮೆಂಟ್ ಇದೆ, ಆ ರೀತಿಯಾಗಿ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಇಲಾಖೆಯಲ್ಲೂ ಕೂಡ ಖಂಡಿತ ನಾವು ಅದನ್ನೇ ಒಂದು ರೀತಿಗೆ ನಾನು ಇನ್ನೊಂದು ಕಾರ್ಯಕ್ರಮದ ಅವೆಲ್ಲ ಇದ್ದು MLA ಅವರು, ನಾವು ನಮ್ಮ ಲೀಡರ್ಗಳೆಲ್ಲ ಅಲ್ಲಿದ್ದು, ಅಲ್ಲಿ ಹೇಳಿದೀನಿ ನಮ್ಮ ತಾಲೂಕು ಆಸ್ಪತ್ರೆಗಳನ್ನು ಕೂಡ ಈ ಮಟ್ಟಕ್ಕೆ ತಗೊಂಡ್ಬರ್ಬೇಕು ನಾವು. ಅಂದ್ರೆ ಎಲ್ಲಾ ಸರ್ವಿಸಸ್ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಸಿಗ್ಬೇಕು.
24 ಗಂಟೆ ತಾಲೂಕು ಆಸ್ಪತ್ರೆ ನಡಿಬೇಕು. ಅಲ್ಲಿ CT ಸ್ಕ್ಯಾನ್ ಇರಬೇಕು, ಅಲ್ಟ್ರಾಸೌಂಡ್ ಈಗೆಲ್ಲ ಇದೆ, ಅಲ್ಟ್ರಾಸೌಂಡ್ ಇರ್ತದೆ, CT ಇಲ್ಲ. ಮತ್ತು ಬೇರೆ ಎಲ್ಲ ಅಲ್ಲಿಯ ವೈದ್ಯಕೀಯ ಸಿಬ್ಬಂದಿ ಹೆಚ್ಚು ಮಾಡ್ಕೋಬೇಕು. ಜನರಿಗೆ ತುರ್ತು ಒಂದು ಚಿಕಿತ್ಸೆ ಸಿಗುವಂತದ್ದು ಇನ್ನೂ ಒಳ್ಳೆ ರೀತಿಯಲ್ಲಿ ಆಗ್ಬೇಕು. ಇದನ್ನೆಲ್ಲವನ್ನು ಮಾಡ್ತಕ್ಕಂಥದ್ದನ್ನ ನಾವು ಹೆಚ್ಚು ಗಮನ ಕೊಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೀವಿ. ಈ ಒಂದು ಆಯವ್ಯಯದಲ್ಲೂ ಕೂಡ ಅದರ ಬಗ್ಗೆ ನಮ್ಮ ರಾಜ್ಯದ ತಾಲೂಕು ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸುವಂತದ್ದು ಮತ್ತು ಒಂದು ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಾಲೂಕು ಆಸ್ಪತ್ರೆ ತಗೊಂಡು ಹೋಗಬೇಕು ಅಂತ ನಮ್ಮ ಉದ್ದೇಶ. ಹಂತವಾಗಿ ಅವಾಗ ಏನಾಗ್ತದೆ, ಆ ಸೇವೆಗಳು ಸಿಗ್ತದೆ ಮತ್ತು ಸ್ವಲ್ಪ ಕಾಂಪಿಟೇಷನ್ ಇರ್ತದೆ. ಈ ಆಸ್ಪತ್ರೆ ಕಾಂಪಿಟೇಷನ್ ಇಲ್ಲ, ಈಗ ನಾವು ಕಂಪೀಟ್ ಮಾಡ್ಬೇಕು ಈ ಆಸ್ಪತ್ರೆ ಜೊತೆ ಅಲ್ವಾ, ಕಾಂಪಿಟೇಷನ್ ಬೇಕು. ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಇವತ್ತು ಇನ್ನು ಹೆಚ್ಚು ಮಾತನಾಡ್ದೇನೆ, ಸಮಯ ಕಮ್ಮಿ ಇದೆ, ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಈಗ ಹರೀಶ್ ಪೂಂಜಾ ಅವರು ಮಾತಾಡ್ತಾನೆ, ಆಮೇಲೆ ನಾವಿಬ್ಬರು ಒಟ್ಟಿಗೆ ಹೊರಡ್ತೀವಿ ಅಂತ ಹೇಳಿ ಇವತ್ತು ಒಳ್ಳೇದಾಗ್ಲಿ. ಇವತ್ತು ನಾನು ಬಂದಿರೋದು ನಮ್ಮ ನವೀನ್ ಭಟ್ ನಮ್ಮ ಇಲಾಖೆಯಲ್ಲಿ ಇದ್ದಾರೆ ಅಂತ ನಾನೇನು ಬಂದಿಲ್ಲ ಇಲ್ಲಿ. ಅವ್ರಿಗೆ ನನಗೆ ಆಮೇಲೆ ಗೊತ್ತಾಯ್ತು ಈ ಆಸ್ಪತ್ರೆ ಫಂಕ್ಷನ್ ಫಿಕ್ಸ್ ಆದ್ಮೇಲೆ ನನಗೆ ಹೇಳಿದ್ರು, ಸರ್ ನಮ್ಮ ಗೊತ್ತಿರೋರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ, ನನಗೆ ಸಂತೋಷ ಆಗಿದೆ ಅಂತ. ಅದರಿಂದ ನನಗೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ಒಳ್ಳೆಯ ದಕ್ಷ ಅಧಿಕಾರಿ ನಮ್ಮ ಡಾಕ್ಟರ್ ನವೀನ್ ಭಟ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ NHM ಮಿಷನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಈ ಕುಟುಂಬದ ಒಂದು ಸದಸ್ಯರೇ. ಅಂದ್ರೆ ಅವರ ತಂಗಿ ಇಲ್ಲಿಗೆ ಅವರ ಮಗ, ಇವರ ಡಾಕ್ಟರ್ ಗೋಪಾಲಕೃಷ್ಣ ಅವರ ಮಗನ ಜೊತೆ ವಿವಾಹ ಆಗ್ತಾ ಇದೆ. ಸೊ ಎಲ್ಲ ಒಂದು ಒಳ್ಳೆಯ ಒಂದು ಸಂಬಂಧ ಬೆಳೆಸಿದ್ದಾರೆ. ಒಳ್ಳೇದಾಗ್ಲಿ ಮತ್ತು ಈ ಆಸ್ಪತ್ರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ. ಇವತ್ತು 7 ಬೆಡ್ ಇಂದ 130 ಆಗಿದೆ, 130 ಇಂದ 500 ಬೆಡ್ ವರೆಗೂ ಹೋಗ್ತಕ್ಕಂಥ ಕೆಲಸಗಳಾಗಿದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಆಸ್ಪತ್ರೆಯ ಬೆಳ್ತಂಗಡಿ ತಾಲೂಕಿನ ಆಸ್ಪತ್ರೆಯು ಕೂಡ ನಿಮ್ಮ ಕನಸಿನಂತೆ ಬೆನಕ ಆಸ್ಪತ್ರೆಗೆ ಪೈಪೋಟನ್ನ ಕಾಣ್ಲಿ ಹೇಳುವಂತಹ ಆಶಯವನ್ನ ಬೆಳ್ತಂಗಡಿ ಜನತೆಯ ಪರವಾಗಿ ಆಶಿಸ್ತಾ ಇನ್ನು ಮುಂದಕ್ಕೆ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯನ್ನ ಸದಾ ಚಿಂತನೆಯನ್ನೇ ಮಾಡ್ತಾ ಇರುವಂತಹ ನಮ್ಮ ಪ್ರೀತಿಯ ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರು ಮಾತುಗಳನ್ನಾಡಬೇಕು, ಶುಭವನ್ನ ಹಾರೈಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಇರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಕೆ ಪ್ರತಾಪ್ ಸಿಂಗ್ ನಾಯಕ್ರವರೇ, ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ರಕ್ಷೇಶ್ವರಂ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕ ಉಷಾ ಕಿರಣ್ ಕಾರಂತ್ರವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ಬರ್ಮೇಲ್ ರವರೇ, IAS ಅಧಿಕಾರಿಯಾಗಿರ್ತಕ್ಕಂಥ ನವೀನ್ ಭಟ್ ಅವರೇ, ಅದೇ ರೀತಿ ಈ ಸಂಸ್ಥೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ದಂಪತಿಗಳು, ಡಾಕ್ಟರ್ ಗೋಪಾಲಕೃಷ್ಣ ಅವರೇ, ಡಾಕ್ಟರ್ ಭಾರತಿ ಅವರೇ, ಮತ್ತೆ ಎಲ್ಲ ಕುಟುಂಬದ ಸದಸ್ಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಬಂಧುಗಳೇ, ವೈದ್ಯೋ ನಾರಾಯಣ ಹರಿಹಿ ಅಂತ ಹೇಳುವಂತ ಮಾತಿನಂತೆ ಪ್ರಾಯಶಃ ಬೆನಕದ ಡಾಕ್ಟರ್ ಅಂತ ಹೇಳಿದ್ರೆ ಅವರು ನಾರಾಯಣನೇ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದವರು ಡಾಕ್ಟರ್ ಯಾರು ಅಂತ ಹುಡುಕುವ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಅವರು ಇಲ್ಲಿಯ ಎಲ್ಲ ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾನು ಡಾಕ್ಟರ್ ಅಂತ ಹೇಳುವಂತದನ್ನು, ಡಾಕ್ಟರ್ ಅಂತ ಯೂಶುವಲಿ ನೋಡುವಾಗ ಗೊತ್ತಾಗ್ತದೆ ಇವರೇ ಡಾಕ್ಟರ್ ಇರ್ಬೋದು. ಆದ್ರೆ ನಮ್ಮ ಡಾಕ್ಟರ್ ಗೋಪಾಲಕೃಷ್ಣ ನೋಡಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದವರನ್ನು ಅಷ್ಟು ಒಂದು ಮುಗುಳು ನಕ್ಕು ಅವರೆಲ್ಲರನ್ನು ಆತ್ಮೀಯ ರೀತಿಯಲ್ಲಿ ಕುಟುಂಬದ ಸದಸ್ಯರಾಗಿ ಅವರನ್ನು ಟ್ರೀಟ್ ಮಾಡತಕ್ಕಂತ ಒಬ್ಬ ಯಾರು ಅಂತ ಇದ್ರೆ ಅದು ನಮ್ಮ ಗೋಪಾಲಕೃಷ್ಣ ದಂಪತಿಗಳು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈ ರಜತ ಸಂಭ್ರಮದ ಸಂದರ್ಭದಲ್ಲಿ 25 ವರ್ಷಗಳ ಕಾಲ ಬೆಳ್ತಂಗಡಿಯ ಜನತೆಗೆ ಆರೋಗ್ಯ ಸೇವೆಯನ್ನು ಕೊಟ್ಟಿರುವ ಕಾರಣಕ್ಕೋಸ್ಕರ ಸೇರಿರುವ ಎಲ್ಲ ಬಂಧುಗಳ ಪರವಾಗಿ ಮತ್ತೆ ಎಲ್ಲ ತಾಲೂಕಿನ ಬಂಧುಗಳ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಪ್ರಾಯಶಃ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಆರೋಗ್ಯ ಸಂಸ್ಥೆಯನ್ನು ಇವತ್ತು ಕಟ್ಟಿ ಮತ್ತೊಮ್ಮೆ ಜನತೆಗೆ, ತಾಲೂಕಿನ ಜನತೆಗೆ ನೀವು ನೀಡಿದ್ದೀರಿ. ನಮ್ಗೆ ಬಹಳ ಖುಷಿ ಇದೆ. ಇವತ್ತು ನಮ್ಮ ಸಚಿವರು ಹೇಳಿದ ರೀತಿಯಲ್ಲಿ ಮಂಗಳೂರಿಗೆ ಹೋಗ್ಲಿಕ್ಕೆ ತಡವಾಗುವ ಸಂದರ್ಭಗಳಿದ್ದಾಗ ಇವತ್ತು ಗ್ರಾಮೀಣ ಪ್ರದೇಶದಂತಹ ನಮ್ಮ ಉಜಿರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿಯ ಆಸ್ಪತ್ರೆ, ಪ್ರಾಯಶಃ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆರೋಗ್ಯ ಕೇಂದ್ರ ಇದ್ರೆ ಅದು ನಮ್ಮ ಉಜಿರೆಯಲ್ಲಿ ಇರ್ತಕ್ಕಂಥ ಬೆನಕ ಆಸ್ಪತ್ರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಪ್ರಾಯಶಃ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಮಗೆ ಸಂತೋಷ ಏನು ಡಾಕ್ಟರ್ ಅಂತ ಹೇಳಿದ್ರೆ, ನೀವೆಲ್ಲ ಕುಟುಂಬದವರು ಈ ತಾಲೂಕಿನ ಸೇವೆಗೋಸ್ಕರ ಬೆನಕದಲ್ಲೇ ಇದ್ದೀರಲ್ಲ, ಇದಕ್ಕಿಂತ ಒಂದು ಉದಾಹರಣೆ ಮತ್ತೆ ಇದಕ್ಕಿಂತ ದೊಡ್ಡ ಒಂದು ಪ್ರೇರಣೆ ಪ್ರಾಯಶಃ ನಮಗೆ ಎಲ್ಲಿ ಇನ್ನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪ್ರೇರಣಾದಾಯಿಯಾಗಿರ್ತಕ್ಕಂಥ ಕುಟುಂಬ ಇವತ್ತು ತಾಲೂಕಿನ ಜನರ ಆರೋಗ್ಯ ಸೇವೆ ಮಾಡೋದ ದೃಷ್ಟಿಯಲ್ಲಿ ನೀವು ಈ ಊರನ್ನು ಆಯ್ಕೆ ಮಾಡಿಕೊಂಡು
ತಂದೆಯ ಆಶೀರ್ವಾದದ ಮೂಲಕ ನೀವು ಇವತ್ತು ಈ ಸಂಸ್ಥೆಯನ್ನು ಬೆಳೆಸಿರ್ತಕ್ಕಂಥದ್ದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಕೊನೆಯ ಮಾತನ್ನು ಹೇಳಿಬಿಡ್ತೇನೆ. ಮಾನ್ಯ ಉಸ್ತುವಾರಿ ಸಚಿವರೇ, ದಿನೇಶ್ ಗುಂಡೂರು ಸರ್, ಈ ಸಂಸ್ಥೆ ಹೇಗೆ ಅಂತ ಹೇಳಿದ್ರೆ ಇಲ್ಲಿಯ ಸಿಬ್ಬಂದಿಗಳು 5 ಸ್ಟಾರ್ ಹೋಟೆಲ್ ಇರ್ತಕ್ಕಂಥ ಸಿಬ್ಬಂದಿಗಳಾಗಿ. ಯಾಕಂತ ಹೇಳಿದ್ರೆ ಅವರ ಒಂದು ಅನ್ಯೋನ್ಯ ಸಂಬಂಧ ಹೇಗಿರ್ತದೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇಲ್ಲಿ ಬಂದಿರತಕ್ಕಂಥ ಪೇಷಂಟ್ಗಳನ್ನು ಕಂಡಾಗ ಅವರ ಮುಗುಳ್ನಕ್ಕೂ ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ಅಲ್ಲಿಯ ಸಿಬ್ಬಂದಿಗಳು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ ನೋಡಿ, ಆ ಎಲ್ಲ ಟ್ರೀಟ್ಮೆಂಟ್ ಅನ್ನು ಪ್ರಾಯಶಃ ಅದೇ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲೇ ಇಲ್ಲಿಯ ಸಿಬ್ಬಂದಿಗಳು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಿಮಗೂ ಸಹ ನನ್ನದೊಂದು ಅಭಿನಂದನೆ ಇದೆ, ಧನ್ಯವಾದಗಳು ಇದೆ ಅನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭ ಆಗ್ಲಿ. ಈ ಸಂಸ್ಥೆ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೀಲಿ. ನಾನು ಮಾನ್ಯ ಸಚಿವರು ಹೇಳಿದ್ರು 500 ಬೆಡ್ಡಿನ ಒಂದು ಆಸ್ಪತ್ರೆ ಆಗ್ಲಿ ಅಂತ. ನಾನು ಅದನ್ನು ಸ್ವಲ್ಪ ಮುಂದೆ ಹೋಗಿ ಹೇಳ್ತೇನೆ, ನೀವೊಂದು ಮೆಡಿಕಲ್ ಕಾಲೇಜ್ ಮಾಡುವ ರೀತಿಯಲ್ಲಿ ಅದೇ ಅರುಣಗೆ ಅನುಗ್ರಹವನ್ನು ಮಾಡ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದಿವಸ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಸಚಿವರು ಇರುವಾಗಲೇ ಅವರ ಕೈಯಲ್ಲೇ ನಮ್ಮ ಊರವರ ಒಂದು ಅಭಿಮಾನದ ದ್ಯೋತಕವಾಗಿ ಆ ಊರವರು ದಿನೇಶ್ ಸಮಯಗಳ ಕಾಲ ಇದೇ ಆಸ್ಪತ್ರೆಯ ಒಂದು ಕೊಠಡಿಯಲ್ಲಿ 24 ಗಂಟೆಯೂ ವಾಸಿಸಿ 24 ಗಂಟೆಗಳ ಕಾಲವೂ ಕೂಡ ಅನಾರೋಗ್ಯವಂತರ ಚಿಕಿತ್ಸೆಗಾಗಿ ಲಭ್ಯವಿರುವಂತಹ ಈ ವೈದ್ಯ ದಂಪತಿಗೆ ನಾವು ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಉದ್ಘಾಟಿಸಿ ನಮಗೆಲ್ಲರಿಗೂ ಕೂಡ ಬೆನಕ ಆಸ್ಪತ್ರೆಗೆ ಶುಭಾಶಂಸನೆಯನ್ನ ಗೈದಿರುವಂತಹ ದಿನೇಶ್ ಗುಂಡೂರಾವ್ ಅವರಿಗೆ ಆತ್ಮೀಯವಾದಂತಹ ಬೆನಕ ಆಸ್ಪತ್ರೆಯ ಸೇವೆಯಲ್ಲಿ ಇನ್ನು ಮುಂದಕ್ಕೆ ವೈದ್ಯರಾಗಿ ಲಭ್ಯ ಇರುವಂತಹ ಡಾಕ್ಟರ್ ಅಂಕಿತಾ ಜಿ ಭಟ್ ಇವರಿಗೆ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನ ಗುಂಡೂರಾವ್ ಅವರ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು ಕಾರ್ಯಕ್ರಮದ ಶುಭಾಶಂಸನೆಯನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ತುಂಬಾ ಮಂದಿ ಗಣ್ಯರು ಹಿಂದುಗಡೆ ಕೂತಿದ್ದೀರಿ, ಎದುರುಗಡೆ ಸಾಕಷ್ಟು ಸ್ಥಳಾವಕಾಶ ಇದೆ. ಇಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ಗಳು ಕೂಡ, ರೋಟರಿ ಬಂಧುಗಳು, ತಾವೆಲ್ಲ ಸ್ವಲ್ಪ ಎದುರು ಬಂದು ಕೂತ್ಕೊಳ್ಳಿ. ಖಾಲಿ ಕುರ್ಚಿಗೆ ನಾನು ಮಾತಾಡ್ಲಿಕ್ಕೆ ತಯಾರಿಲ್ಲ, ಹಾಗೆ ಬನ್ನಿ, ಪ್ಲೀಸ್ ಕಮ್. ಜನಾರ್ದನಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಬನ್ನಿ ಬನ್ನಿ, ತೋರ್ಪಡಿದ್ದಾರೆ, ಎದುರುಗಡೆ ಬನ್ನಿ, ಎದುರುಗಡೆ ಸ್ಥಳ ಇದೆ. ಆಗಿರುವಂತಹ ಸನ್ಮಾನ್ಯ ಸೀತಾರಾಮ್ ಭಟ್ರವರೇ, ಈಗ ತಾನೇ ಈ ವಿಸ್ತೃತ ಕಟ್ಟಡದ ಅಲ್ಲ, ಇನ್ನೊಂದು ಚೇರ್ ಹಾಕ್ಬೋದಿಲ್ಲ, ಒಂದೆರಡು ಚೇರ್ ಹಾಕಿ ನೋಡಿ. ಒಂದು ಚೇರ್ ಇಲ್ಲೇ ಹಾಕಿ, ಒಂದು ಚೇರ್ ಆಚೆ ಬದಿಯಲ್ಲೇ. ಹೌದೌದು, ಅಲ್ಲ ಇನ್ನೊಂದು ಚೇರ್ ಹಾಕ್ಬೋದು, ನೀವು ಇಲ್ಲೇ ಹಾಕ್ಬೋದು. ಬನ್ನಿ.
ಮತ್ತೊಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ಕಾರ್ಯಕ್ರಮದ ಒತ್ತಡದ ನಿಮಿತ್ತ ಒಳ್ಳೆಯ ಮಾತುಗಳನ್ನು ಆಡಿ ಈ ಕಾರ್ಯಕ್ರಮವನ್ನು ವಿಸ್ತೃತ ಕಟ್ಟಡದ ಉದ್ಘಾಟನೆಯನ್ನ ಮಾಡಿ ತೆರಳಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಆಗಿರುವ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರನ್ನ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಈ ಪುಟ್ಟ ಉಜಿರೆಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೆರಳಿದ್ದಾರೆ. ಅದೇ ರೀತಿ ಹರೀಶ್ ಪೂಂಜಾರ್ ಅವರು ನಮ್ಮವರೇ ಆದಂಥವರು, ನಮ್ಮ ಶಾಸಕರು, ಅವರನ್ನು ಕೂಡ ಬೆಳ್ತಂಗಡಿಯ ಆಸ್ಪತ್ರೆಯಲ್ಲಿ ಕೆಲವೊಂದು ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿರುವುದರಿಂದಾಗಿ ಅವರು ತೆರಳಿದ್ದಾರೆ. ಅದೇ ರೀತಿ ರಕ್ಷಿತ್ ಶಿವರಾಮ್ರವರು ಅವರು ಕೂಡ ಈ ಕಾರ್ಯಕ್ರಮದಿಂದ ತೆರಳಿದ್ದಾರೆ. ಅವರ ಉಪಸ್ಥಿತಿಯನ್ನ ಸ್ಮರಿಸಿಕೊಳ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ, ಡಾಕ್ಟರ್ ಗೋಪಾಲಕೃಷ್ಣ ದಂಪತಿಗಳು ನಾವೆಲ್ಲ ಊರಿನವರಾಗಿ, ಈ ತಾಲೂಕಿನವರಾಗಿ ಅವರು ಬೆಳೆದಂತಹ ಬಗೆಯನ್ನ ಬಹಳ ಹತ್ತಿರದಿಂದ ನೋಡಿದವರು. ಉಜಿರೆಯಂತಹ ಒಂದು ಗ್ರಾಮದಲ್ಲಿ ಇಷ್ಟೊಂದು ದೊಡ್ಡ ವ್ಯವಸ್ಥೆಯನ್ನ ನಾನಂತೂ ಇದನ್ನ ಸಾಹಸ ಅಂತೇಳಿ ತಿಳ್ಕೊಳ್ತೇನೆ. ಒಂದು ದೊಡ್ಡ ಸಾಹಸವನ್ನೇ ಇವತ್ತು ನಾವು ನೋಡ್ತಾ ಇದ್ದ ಹಾಗೆ ನಮ್ಮ ಮಧ್ಯೆ ಇದನ್ನು ಬೆಳೆಸಿದ್ದಾರೆ, ಈ ಸಂಸ್ಥೆಯನ್ನ ಬೆಳೆಸಿದ್ದಾರೆ ಅವರ ಕುಟುಂಬದವರು ಎಲ್ಲರೂ ಸೇರಿ. ನಾನಿದನ್ನು ಒಬ್ಬ ಊರಿನವನಾಗಿ, ನಾನು ಸಹ ಆಗ್ಲಿಕ್ಕೆ ಶಾಸಕ, ನೇರವಾಗಿ ನಾನು ಎದ್ದು ಹೋಗ್ಬೋದಿತ್ತು. ಆದರೆ ಉಜಿರೆಯವನಾಗಿ ನನ್ನದೊಂದು ಕರ್ತವ್ಯ ಇದೆ ಅಂತೇಳಿ ನಾನು ತಿಳ್ಕೊಳ್ತೇನೆ. ಆ ದೃಷ್ಟಿಯಲ್ಲಿ ಅವರ ಸೇವೆಯನ್ನ ಸ್ಮರಣೆ ಮಾಡಿಕೊಳ್ಳೋದಕ್ಕೆ ನಾನಿಲ್ಲಿ ಸೇರಿದ್ದೇನೆ, ನಾನಿಲ್ಲಿ ಮಾತಾಡ್ತಾ ಇದ್ದೇನೆ. ಒಂದು ಅಶ್ಯೂರೆನ್ಸ್, ಅವರ ಎಲ್ಲಾ ಭರವಸೆ, ಯಾಕೆಂದ್ರೆ ರಾಜಕೀಯದವರು ಅಂತ ಹೇಳಿದ ಮೇಲೆ ಒಂದು ಭರವಸೆ ಕೊಡದಿದ್ರೆ ಆ ರಾಜಕೀಯದವರಿಗೆ ಬೆಲೆ ಇಲ್ಲ ಅಂತೇಳಿ ಆಗ್ತದೆ. ಅವರ ಟೇಸ್ಟ್ ಅನ್ನು ನಾವು ನೋಡಿದ್ದೇವೆ, ಅವರ ಅಭಿರುಚಿಯನ್ನ, ಅವರ ಕಟ್ಟಡ ಇರಬಹುದು, ಕಟ್ಟಡದ ಸುತ್ತ ಅವರು ಬೆಳೆಸಿರುವಂತಹ ಈ ಉದ್ಯಾನವನ ಇರಬಹುದು, ಅದರ ಜೊತೆಗೆ ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಪ್ರತಿಯೊಂದು ವಿಷಯದ ಬಗ್ಗೆ ಸೂಕ್ಷ್ಮತೆ ಇರಬಹುದು. ಈ ಆಸ್ಪತ್ರೆ ಬಂದಾಗ ಅವರು ಸ್ವಾಗತಿಸುವ ರೀತಿ, ಅವರು ಕೊಡುವಂತಹ ವಿಶ್ವಾಸ, ಅವರು ತೋರಿಸುವ ಪ್ರೀತಿಯನ್ನು ಕೂಡ ನಾವಿಲ್ಲಿ ಸೇರಿದವರೆಲ್ಲರೂ ಅನುಭವಿಸಿದವರೇ. ಹಾಗಾಗಿ ನನ್ನ ಅಶ್ಯೂರೆನ್ಸ್ ಏನು ಅಂತೇಳಿ ಕೇಳಿದ್ರೆ, ಈ ಕಾರ್ಯಕ್ರಮದ ನಂತರ ಕೊಡುವ ಅವರ ಊಟ ಕೂಡ ಅಷ್ಟೇ ಶುಚಿ ರುಚಿಯಾಗಿರ್ತದೆ. ಹಾಗಾಗಿ ನಾನು ಮಾತನಾಡುವಾಗ ಸ್ವಲ್ಪ ತಡ ಆದರೂ ಆ ಶುಚಿ ರುಚಿಯಾದ ಊಟವನ್ನ ಹಸಿವೆಯ ಜೊತೆಗೆ ಹೋಗಿ ನಾವು ಊಟ ಮಾಡಿದರೆ ಅದಕ್ಕೊಂದು ಇನ್ನೊಂದು ಏನು ಧನಂಜಯರೇ, ಗರಿ, ಆ ಊಟಕ್ಕೊಂದು ಗರಿ ಮೂಡ್ತದೆ ಅಂತೇಳಿ ಹೇಳ್ತಾ, ನಾವೆಲ್ಲರೂ ನಮ್ಮ ನಮ್ಮ ಉದ್ಯೋಗದಲ್ಲಿ ನಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನ, ಪ್ರಯತ್ನವನ್ನ ಮಾಡ್ತಾ ಇರುವವರೇ ಇಲ್ಲಿ ಸೇರಿದ್ದೇವೆ. ಆದರೂ ಒಂದು ಮಾತು ನನಗೆ ಯಾವಾಗಲೂ ನೆನಪಿಗೆ ಬರೋದು, ಇಂತಹ ಸಾಹಸಗಳನ್ನೆಲ್ಲ ನೋಡುವಾಗ, ಹಳ್ಳಿಯ ಬದಿಯ ಹಳ್ಳಗೊಳ್ಳವೇ ಯಮುನೆ, ಆದಾಳು ಬೆಳೆದಾರು, ಹಳ್ಳಿಯ ಸಾಮಾನ್ಯ ಹುಡುಗರು ಕೂಡ ರಾಷ್ಟ್ರರಥ ಚಾಲಕರು ಆದಾರು. ಯಾವಾಗ ಅಂತ ಹೇಳಿದ್ರೆ, ಸೇವೆಯ ಒಂದು ಧ್ಯೇಯವನ್ನ ಬೆಳೆದಾಗ. ನಿಡ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ, ಅಲ್ಲಿಯ ಶಾಲೆಗೆ ನಾನು ಮೊನ್ನೆ ಹೋಗಿದ್ದೆ ಶತಮಾನೋತ್ಸವದ ಸಂಭ್ರಮಕ್ಕೆ. ಆ ಶಾಲೆಯಲ್ಲಿ ಕಲಿತಂತಹ ಒಬ್ಬ ಹುಡುಗ ಅಲ್ಲಿಂದ ಅವರ ತಂದೆಯವರ ಆಶೀರ್ವಾದ ಪಡ್ಕೊಂಡು
ಈ ಉಜಿರೆಗೆ ಬಂದು, ನಿಮಗಿದು ನೆನಪಿರಬಹುದು, ಅದನ್ನು ಧನಂಜಯರು ಕೂಡ ಸ್ಮರಿಸಿದರು. ಸಣ್ಣದಾಗಿ ಪ್ರಾರಂಭಗೊಂಡಂತಹ ಸಂಸ್ಥೆಯಲ್ಲಿ ಇವತ್ತು ಇಷ್ಟು ದೊಡ್ಡದಾಗಿ ಬೆಳಬೇಕು ಅಂತ ಹೇಳಿ, ಆದರೆ ಅದರ ಹಿಂದೆ ಅವರ ತಪಸ್ಸಿದೆ, ಅವರ ಶ್ರೀಮತಿಯವರ ತಪಸ್ಸಿದೆ. ಎಷ್ಟೋ ಬಾರಿ ಈ ಆಸ್ಪತ್ರೆಯಲ್ಲಿಯೇ ಸೇವೆಗಾಗಿ ಮಲಗಿದಂತಹ, ರಾತ್ರಿಯನ್ನ ಕಳೆದಂತಹ, ರೋಗಿಗಳಿಗೋಸ್ಕರ ಅವರು ಪಟ್ಟಂತಹ ತಳಮಳವನ್ನ ನಾವೆಲ್ಲ ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನನಗಂತೂ ಹೆಮ್ಮೆ. ಪ್ರತಿ ಬಾರಿಯೂ ನಾನು ಇಲ್ಲಿ ಬಂದಾಗ ಅದನ್ನು ಹೇಳಿಕೊಳ್ಳುವುದಕ್ಕೆ ನನಗೇನು ಹಿಂಜರಿಕೆ ಆಗುವುದಿಲ್ಲ. ನನ್ನ ಕುಟುಂಬದ ವೈದ್ಯರಾಗಿದ್ದಾರೆ ಅವರೀಗ. ನಾವು ಯಾವುದೇ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನಾವು ಏನಾದರೂ ಮನಸ್ಸಿನಲ್ಲಿ, ಈಗಂತೂ ಸ್ವಲ್ಪ ಹೆದರಿಕೆ ಜಾಸ್ತಿ ಆಗಿದೆ ಡಾಕ್ಟ್ರೆ, ಪ್ರಾಯ ಆಗಿದೆ ಅಲ್ಲ. ಕೆಲವೊಮ್ಮೆ ಹೊರಗಿನ ನ್ಯೂಸ್ ಎಲ್ಲ ಕೇಳುವಾಗ ಬೆಳಿಗ್ಗೆ ಮಾತಾಡಿದ್ದೆ ಮಾರ್ರೆ, ಈಗ ನೋಡಿದ್ರೆ ಇಲ್ಲ ಅಂತ ಹೇಳುವಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇರುವಾಗ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಸಂಗತಿಗಳಿಗೂ ಡಾಕ್ಟರ್ ಹತ್ರ ಬರ್ತೇವೆ ಕನ್ಫರ್ಮ್ ಮಾಡಿಕೊಳ್ಳಿಕ್ಕೆ. ಆರೋಗ್ಯ ಸಚಿವರು ಹೇಳಿ ಹೋದ್ರು, ನನಗಂತೂ ಬಹಳ ಸಂತೋಷ ಆಯಿತು. ಯಾಕೆಂತೇಳಿ ಕೇಳಿದರೆ, ಇನ್ನು ಏನು ಮನುಷ್ಯನ ಜೀವಮಾನದ ಅವಧಿ ಬರ್ತಾ ಬರ್ತಾ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ನಾನೀಗ 66 ಇದ್ದೇನೆ, ಈಗ ಸಿಲ್ವರ್ ಜುಬ್ಲಿ ನಡೀತಾ ಇದೆ. ಡಾಕ್ಟ್ರೇ, ಗೋಲ್ಡನ್ ಜುಬ್ಲಿಗೂ ನಾನು ಇರ್ತೇನೆ ಅಂತ ಹೇಳುವಂತಹ ಒಂದು ವಿಶ್ವಾಸ ನನಗೆ. ಈ ಸಂಸ್ಥೆ ಇನ್ನಷ್ಟು ದೊಡ್ಡದಾಗಿ ಬೆಳೀತದೆ. ಯಾಕೆಂತ ಹೇಳಿದ್ರೆ, ಒಂದು ಸಣ್ಣ ಸೂಕ್ಷ್ಮ ಇದೆ ಇಲ್ಲಿ, ನೀವು ಗಮನಿಸಿರ್ಬೋದು. ಕಾರಂದ್ರೆ ಹೋಟೆಲ್ ಮಾಡುವವರಿಗೆ ಅಡಿಗೆ ಗೊತ್ತಿರಬೇಕಂತ. ಯಾಕೆಂದ್ರೆ ತುಂಬಾ ತೊಂದರೆ ಕೊಡೋರು ಯಾರು ಅಂತ ಹೇಳಿದ್ರೆ ಅಡಿಗೆ ಮಾಡುವವರೇ. ನಮಗೂ ಗೊತ್ತಿರ್ಬೇಕು ಅಡಿಗೆ ಮಾಡಲಿಕ್ಕೆ. ಆಸ್ಪತ್ರೆ ಮಾಡುವಾಗ ಇಲ್ಲಿ ಕೂತಂತವರನ್ನೆಲ್ಲ ನೋಡಿದರೆ ಒಬ್ಬರಿಗಿಂತ ಒಬ್ಬರು ಅವರ ಕುಟುಂಬವೇ ಸೇವೆಯಲ್ಲಿ. ಅವರಿರುವಾಗಲೇ ಹೇಳಬೇಕು ಅಂತೇಳಿ ಇದ್ದೆ. ತುಂಬ ಮಂದಿಗೆ ಎಷ್ಟೋ ಬಾರಿ ನಾವೇ ಫೋನ್ ಮಾಡಿ ಡಾಕ್ಟರ್ ಹತ್ರ ಹೇಳಿದ್ದೇವೆ, ಡಾಕ್ಟ್ರೇ ಅವರಿಗೇನಾದರೂ ಸ್ವಲ್ಪ ರಿಯಾಯಿತಿ ಕೊಡಬೇಕು ಅಂತೇಳಿ ಹೇಳಿದಾಗ ಬಹಳ ದೊಡ್ಡ ಮನಸ್ಸಿನಿಂದ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಬಡವರಿಗೆ ಇಲ್ಲಿ ಸೇವೆ ಆ ರೀತಿಯಲ್ಲಿ ರಿಯಾಯಿತಿ ದರದಲ್ಲಿ ಸಿಕ್ಕಿದ ಕಾರಣಕ್ಕೆ ವಿಶ್ವಾಸ ಬಹಳ ದೊಡ್ಡದಾಗಿ ಈ ಆಸ್ಪತ್ರೆಯ ಬಗ್ಗೆ ಬೆಳೆದಿದೆ. ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ನನಗೆ 5 ನಿಮಿಷ ಕೊಟ್ಟದ್ದು. ಆದರೂ ನಾವು ತುಂಬ ಮಾತಾಡ್ತೇವೆ ವಿಕಸಿತ ಭಾರತದ ಬಗ್ಗೆ, ಭಾರತ ಬೆಳೀತಾ ಇದೆ ಅಂತ ಹೇಳುವುದರ ಬಗ್ಗೆ, ಭಾರತ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಹೇಳುವಂಥದ್ರ ಬಗ್ಗೆ. ಇದರ ಹಿಂದೆ ಇಂಥವರ ಪ್ರಯತ್ನವೂ ಕೂಡ ಇದೆ ಅಂತ ಹೇಳುವಂಥದ್ದನ್ನ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿ ಕೇಳಿದ್ರೆ, ಅದನ್ನು ಮಾಡಬೇಕು ಅಂತ ಹೇಳಿ ಆದರೆ ಎಲ್ಲರೂ ಅವರವರ ಉದ್ಯೋಗದಲ್ಲಿ ಅವರವರ ದೇವರು ಕೊಟ್ಟಂತಹ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಈ ರೀತಿಯಲ್ಲಿ ಸಮಾಜಮುಖಿಯಾಗಿ ಸಂಸ್ಥೆ ಬೆಳೀತಾ ಇದೆ. ಅದು ಡಾಕ್ಟರ್ ಗೋಪಾಲಕೃಷ್ಣರ ಸಂಸ್ಥೆ ಆಗಿರಬಹುದು, ಆದರೆ ಅವರು ಕೊಡುವಂತಹ ಸೇವೆ ಏನಿದೆ ಬಹಳ ದೊಡ್ಡ ರೀತಿಯಲ್ಲಿ ಸಮಾಜಕ್ಕೆ ಅವರು ಈ ಸಂಸ್ಥೆಯನ್ನ ಬೆಳೆಸುವುದರ ದೃಷ್ಟಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಸ್ಮರಣೆ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಸಣ್ಣ ಸಂಗತಿ ಅಲ್ಲ, ದೊಡ್ಡ ದೊಡ್ಡ ರೀತಿಯ ಕಲಿಕೆ ಮಾಡಿ ಪೇಟೆಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅವರ ವೃತ್ತಿಯನ್ನು ಮುಂದುವರಿಸುವುದಕ್ಕೆ ಸಾಧ್ಯ ಇದ್ದರೂ ಕೂಡ ಇವತ್ತು ಪೇಟೆಯಲ್ಲಿರುವ ಆಸ್ಪತ್ರೆಗಳಿಗೆ ಪುರ್ಸೊತ್ತಿಲ್ಲ. ಎಷ್ಟು ಡಾಕ್ಟರ್ಸ್ಗಳು ಬಂದರೂ ಕೂಡ ಎಲ್ಲರೂ ಪೇಟೆಗೆ ಹೋಗಿ ಕೂತ್ಕೊಳ್ಳುವಂಥವ್ರು ಇದ್ದಾರೆ. ಇಲ್ಲಿ ತುಂಬಾ ಮಂದಿ ಡಾಕ್ಟರ್ ಇದ್ದಾರೆ. ಎಲ್ಲ ಡಾಕ್ಟರ್ಗಳನ್ನು ನಾನು ಸ್ಮರಿಸುತ್ತೇನೆ, ಯಾಕೆಂದೇಳಿ ಕೃತಜ್ಞತೆಯಿಂದ ಸ್ಮರಿಸ್ತೇನೆ. ಯಾಕೆಂದೇಳಿ ಕೇಳಿದ್ರೆ, ಸೇವೆ ಬೇಕಾಗಿರುವಂಥದ್ದು ಗ್ರಾಮಾಂತರಕ್ಕೆ. ಗ್ರಾಮಾಂತರದ ಸಣ್ಣ ಪುಟ್ಟ ಊರುಗಳಲ್ಲಿ ಎಲ್ಲಿವರೆಗಂದ್ರೆ ಮೆಡಿಕಲ್ ಆದ ಮೇಲೆ ಎಷ್ಟೋ ಬಾರಿ ಕಂಪಲ್ಸರಿಯಾಗಿ 1 ವರ್ಷ ಹಳ್ಳಿಯಲ್ಲಿ ಸೇವೆ ಮಾಡಬೇಕು ಅಂತ ಹೇಳುವಂಥದ್ದನ್ನ ನಿಯಮ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಹಳ್ಳಿಗೆ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಗಟ್ಟಿಯಾಗಿ ಕುತ್ಕೊಳ್ಳುವಂಥವರು ಕಡಿಮೆ. ಆ ಹಿನ್ನೆಲೆಯಲ್ಲಿ ಇಡೀ ಕುಟುಂಬ, ಡಾಕ್ಟರ್ ಗೋಪಾಲಕೃಷ್ಣರ ಕುಟುಂಬ, ಬಹುಶಃ ಅದಕ್ಕೆ ಕಾರಣವೂ ನಾನು ತಿಳ್ಕೊಳ್ತೇನೆ. ಯಾವ ಮನೆಯಲ್ಲಿ ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಾರೆ,
ಅವರು ಯಾವುದೇ ಸೇವೆ ಮಾಡಿದ್ರು ಕೂಡ ಅವರ ತಂದೆಯವರನ್ನ ಯಾವುದೇ ಕಾರ್ಯಕ್ರಮ ಇರಲಿ ಅವರನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಪೂಜ್ಯ ಭಾವದಿಂದ ಅವರ ಸೇವೆ ಮಾಡಿರುವಂಥದ್ದು. ಆ ಕಾರಣಕ್ಕೂ ಕೂಡ ಈ ಸಂಸ್ಥೆ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ಹೇಳ್ತಾ ನಾನು ಉಜಿರೆ ಊರಿನವನಾಗಿ ಮತ್ತು ಉಜಿರೆಯ ಮತ್ತು ಅವರ ಎಲ್ಲ ಸ್ನೇಹಿತರ ಬಂಧುಗಳ ಪರವಾಗಿ ಒಂದು ಸಂಭ್ರಮದ ಗಳಿಗೆ ಇದು. ತಾನು ಜೀವನದಲ್ಲಿ ಕಷ್ಟಪಟ್ಟು ಬೆಳೆಸಿದಂತಹ ಸಂಸ್ಥೆ ಒಮ್ಮೆ ಒಳಗೆ ಎಲ್ಲರೂ ಹೋಗಿ ನೋಡಿರ್ಬೋದು. ಉಜಿರೆಯಲ್ಲಿ ಈ ರೀತಿಯಲ್ಲಿ ಒಂದು ಹಾಸ್ಪಿಟಲ್ ಮಾಡಬಹುದು ಅಂತ ಹೇಳುವಂತಹ ಕಲ್ಪನೆಗೆ ಗೋಪಾಲಕೃಷ್ಣರಿಗೆ ಮತ್ತೊಮ್ಮೆ ಅವರ ಸಾಹಸಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರ ಪರವಾಗಿ ನಮ್ಮ ಮಧ್ಯೆಯೇ ಬೆಳೆಯುತ್ತಿರುವಂತಹ ಗೋಪಾಲಕೃಷ್ಣರ ಯಶಸ್ಸಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಶುಭಾಶಯವನ್ನು ಕೋರ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಇಲ್ಲಿ 2 ಮಾತು ಮಾತಾಡೋದಕ್ಕೆ ಬೇರೆಯವರ ಟೈಮನ್ನು ಸಹ ನಾನು ಸ್ವಲ್ಪ ತಗೊಂಡಿದ್ದೇನೆ. ಸಭೆಯ ಕ್ಷಮೆ ಯಾಚಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಬಹಳ ಅರ್ಥಗರ್ಭ ಸಿಂಹನಾಯಕ್ ಅವರಿಗೆ ಆತ್ಮೀಯವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಆತ್ಮೀಯರೇ, ಒಂದು ಸಂಸ್ಥೆ ಬೆಳಿಬೇಕು ಅಂತ ಆದ್ರೆ ಆ ಸಂಸ್ಥೆಯನ್ನ ಮುನ್ನಡೆಸುವವರು ಮಾತ್ರ ಮುಖ್ಯವಲ್ಲ, ಆ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಆ ಸಂಸ್ಥೆಯ ಸಿಬ್ಬಂದಿಗಳು ಅತ್ಯಂತ ಪ್ರಾಮುಖ್ಯ ಅಂತ ಹೇಳಿ ದನಕಾ ಸಂಸ್ಥೆ ಪರಿಗಣಿಸುತ್ತದೆ. ಕಳೆದ 25 ವರ್ಷಗಳಲ್ಲಿ ನಗುಮುಖದ ಸೇವೆಯನ್ನ ನೀಡುತ್ತಾ ಬಂದಿರುವಂತಹ ಪೇಷಂಟ್ಸ್ ಗಳಿಂದ ಸ್ಮೈಲಿಗಳನ್ನ ಪಡಿತಾ ಈ ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಕರ್ತರಾದಂತಹ ಎಲ್ಲ ವೈದ್ಯರಿಗೆ, ಎಲ್ಲ ದಾದಿಯರಿಗೆ, ಎಲ್ಲ ಸ್ಟಾಫ್ನವರಿಗೆ ಸೇರಿರುವ ಸಭಿಕರು 25ರ ಸಂಭ್ರಮದ ಚಪ್ಪಾಳೆಯನ್ನ ನೀಡಿ ಅಭಿನಂದಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂಸ್ಥೆ ಇನ್ನು ಮುಂದಿನ 25 ವರ್ಷ ನಡಿಬೇಕು ಅಂತ ಆದ್ರೆ ನಿಮ್ಮ ಮುಖದ ನಗು, ನಿಮ್ಮ ಶ್ರಮ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಹಕಾರ ಈ ಸಂಸ್ಥೆಗೆ ಬೇಕಾಗಿದೆ ಅಂತ ಹೇಳುವುದನ್ನ ಹೇಳಿಕೊಳ್ತಾ, ಈ ಸಂಸ್ಥೆಯನ್ನ ಮುನ್ನಡೆಸಲಿಕ್ಕೆ ಡಾಕ್ಟರ್ ಬಲವನ್ನ ಹೆಚ್ಚಿಸಲು ಬಂದಿರುವಂತಹ ಯಂಗ್ ಅಂಡ್ ಎನರ್ಜೆಟಿಕ್ ಡಾಕ್ಟರ್ಸ್ ಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಆಶೀರ್ವಾದವನ್ನ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಡಾಕ್ಟರ್ಗೆ, ಮೇಡಮ್, ನಿಮ್ಮ ಬೆನ್ನೆಲುಬು ಇನ್ನಷ್ಟು ಗಟ್ಟಿ ಬೇಕು, ಇನ್ನಷ್ಟು ನಿಮ್ಮ ಸಹಾಯ ಬೇಕು. ಅವರ ಜೊತೆ ಕಾಲ ಕಾಲಕ್ಕೆ ರುಚಿಯಾದ ಶುಚಿಯಾದ ಅಡಿಗೆಯನ್ನ ಮಾಡ್ತಾ ಅವರ ಮುಖದ ನಗುವನ್ನ ಇದೇ ರೀತಿಯಲ್ಲಿ ನೀವು ಇಡೀ ನಿಮ್ಮ ಬದುಕು ಹಸನಾಗಲಿ ಅಂತ ಹೇಳುವ ದೃಷ್ಟಿಯಿಂದ ಸೇರಿರುವ ಸರ್ವರೂ ನಾವು ನಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯನ್ನ ನಿಮಗೆ ನೀಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಉಜಿರೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಷಾ ಕಿರಣ್ ಕಾರಂತರವರಿಂದ 2 ಮಾತು. ಡಾಕ್ಟರ್ಸ್ ಕಪಲ್ಗಳಾಗಿರುವಂತಹ ಗೋಪಾಲಕೃಷ್ಣ ಸರ್ ಅವರೇ, ಭಾರತಿ ಮೇಡಮ್ ರವರೇ, ಹಾಗೂ ಅವರ ಮಕ್ಕಳಾಗಿರುವಂತಹ ರೋಹಿತ್ ಅಂಕಿತಾ ಜಿ ಭಟ್ ಮ್ಯಾಮ್ ಅವರೇ, ಹಾಗೂ ರೋಹಿತ್ ಸರ್ ಅವರೇ, ಹಾಗೂ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮಾಧ್ಯಮ ಮಿತ್ರರೇ, ಬಹುಶಃ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಕ್ಚುಲಿ ನಾನೇನು ಭಾಷಣಗಾರ್ತಿ ಅಲ್ಲ, ನನ್ನಿಂದ ಕೂಡ ತಪ್ಪಾಗ್ತದೆ, ಕ್ಷಮಿಸ್ಬೇಕಂತ ಮೊದಲೇ ಹೇಳ್ತೇನೆ. ಬಹುಶಃ ನಾವು ಕನಸು ಕಾಣುವುದು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಕನಸು ಕಾಣ್ತೇವೆ. ಆದ್ರೆ ಅದನ್ನ ಆ ಕನಸನ್ನ ನನಸಾಗಿಸುವಲ್ಲಿಗೆ ಎಲ್ಲರೂ ಅದರಲ್ಲಿ ಯಶಸ್ಸಿನತ್ತ ಹೋಗುವುದಿಲ್ಲ. ಬಹುಶಃ ಕೆಲವರು ಮಾತ್ರ ಆ ಕನಸನ್ನ ನನಸಾಗಿಸ್ತಾರೆ. ಬಹುಶಃ ಅದರಲ್ಲಿ ನಮ್ಮ ಗೋಪಾಲಕೃಷ್ಣ ಸರ್ ಅವರು ಮತ್ತು ಭಾರತಿ ಮ್ಯಾಮ್ ರವರು ಆ ಕನಸನ್ನ ನನಸಾಗಿಸಿದಂತಹ ಒಂದು ಉದಾಹರಣೆಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅವರು ಈ ಕನಸನ್ನ ನನಸಾಗಿಸ್ಲಿಕ್ಕೆ ಬಹುಶಃ ಅವರು 25 ವರ್ಷಗಳ ಕಾಲ ದೀರ್ಘ ಅವಧಿಯನ್ನು ತೆಗೆದುಕೊಂಡಿದ್ದಾರೆ. ಬಹುಶಃ ಅವರು ಪಟ್ಟಿರುವಂತಹ ಪರಿಶ್ರಮ ಆಗಿರಬಹುದು, ಅದರದ್ದು ತ್ಯಾಗ ಆಗಿರಬಹುದು, ಅಥವಾ ಮಾನವೀಯತೆಯ ನೆಲೆ ಆಗಿರಬಹುದು, ಬಹುಶಃ ಅವರಷ್ಟೇ ವಿವರಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲರಿಂದನೂ ಅದು ಸಾಧ್ಯ ಇಲ್ಲ. ಬಹುಶಃ ಅದಕ್ಕೋಸ್ಕರ ನಾವು ನಮ್ಮ ಉಜಿರೆ ಒಂದು ಗ್ರಾಮೀಣ ಮಟ್ಟವಾಗಿದೆ. ಬಹುಶಃ ನಮ್ಮ ಈಗಿನ ಪೀಳಿಗೆಗೆ ನಾವು ಅವರನ್ನ ಮಾದರಿಯಾಗಿ ಉಜಿರೆಯಲ್ಲಿ ತಗೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಜಿರೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತದ್ದು. ಬೇರೆ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದ್ರೆ ಸ್ವಲ್ಪ ದೊಡ್ಡದಾಗಿರುವಂತಹ
ಗ್ರಾಮೀಣ ಪ್ರದೇಶ ಉಜಿರೆ ಆಗಿದೆ. ಆದರೆ ಇಲ್ಲಿ ಇರುವಂತಹ ಅನೇಕ ಇದರ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಉಜಿರೆಯಲ್ಲಿ ಬೆನಕ ಕೂಡ ಒಂದು ದೊಡ್ಡ ಸಂಸ್ಥೆಯಾಗಿದೆ. ಯಾಕೆಂತ ಹೇಳಿದ್ರೆ ಎಲ್ಲರಿಗೆ ಉದ್ಯೋಗಾವಕಾಶಗಳನ್ನ ಕೊಡ್ಲಿಕ್ಕೆ ಈ ಸಂಸ್ಥೆಯು ಬಹುಶಃ ಉದ್ಯೋಗದ ಅವಕಾಶಗಳನ್ನು ಕೊಡ್ಲಿಕ್ಕೆ ಇದು ಕಾರಣೀಭೂತವಾಗಿದೆ. ಇಲ್ಲಿಯ ಗ್ರಾಮೀಣ ಮಟ್ಟದ ಜನರಿಗೆ ಉದ್ಯೋಗದ ಕೊರತೆಯನ್ನ ಸ್ವಲ್ಪ ಮಟ್ಟಿಗೆ ನೀಗಿಸಲಿಕ್ಕೆ ಈ ಸಂಸ್ಥೆ ಕೂಡ ಕಾರಣವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕೂಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಮಟ್ಟದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಇನ್ನೊಂದು ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮ ಅಭಿವೃದ್ಧಿ ಹೊಂದುತ್ತಿರುವ ಉಜಿರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗೆ ಅನೇಕ ತೆರಿಗೆಗಳಿಂದಾಗಿ ನಾವು ಜಿಲ್ಲೆಯಲ್ಲಿ ದೊಡ್ಡ ಪ್ರಥಮ ಸ್ಥಾನದಲ್ಲಿದ್ದೇವೆ. ಗ್ರಾಮ ಪಂಚಾಯಿತಿಯು ಬಹುಶಃ ಅದಕ್ಕೆ ಅನೇಕ ಕರಗಳನ್ನ ನೀಡಲಿಕ್ಕೆ ಕೂಡ ಈ ಸಂಸ್ಥೆಯು ಬಹಳ ಪಾತ್ರವನ್ನ ವಹಿಸಿದೆ. ಮತ್ತೆ ನಾನು 2 ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಒಮ್ಮೆ ಡೆಂಗ್ಯೂ ಪೀಡಿತರಾಗಿ ಇಲ್ಲಿ ಬಂದಾಗ ನಾನಂದ್ರೆ ಅಡ್ಮಿಟ್ ಆಗಿದ್ದೆ, ಗುಣ ಆಗ್ತದೆ ಅಂತ. ಮತ್ತೆ ಸ್ವಲ್ಪ ಪ್ಲೇಟ್ಲೆಟ್ಸ್ ಕಡಿಮೆ ಆಯ್ತು. ಸರ್ ಹೇಳಿದ್ರು ತುಂಬಾ ರಿಸ್ಕ್ ತಗೊಳ್ಳೋದು ಬೇಡ, ನೀವು ಮಂಗಳೂರಿಗೆ ಹೋಗಿ, ಏನೂ ಆಗುದಿಲ್ಲ. ಆದ್ರೆ ಅವರು ಹೇಳಿದ ರೀತಿಯಲ್ಲಿ ನನಗೆ ತುಂಬಾ ಧೈರ್ಯ ಬಂತು. ಖಂಡಿತ ನಾನು 1 ದಿವಸದಲ್ಲಿ ವಾಪಸ್ ಅವರು ಹೇಳಿದ್ರು 1 ದಿವಸದಲ್ಲಿ ನೀವು ವಾಪಸ್ ಬರ್ತೀರಿ ಅಂದ್ರೆ ಅವರು ಒಂದು ನಗು ಮುಖದಲ್ಲಿ ನಮಗೊಂದು ಆತ್ಮವಿಶ್ವಾಸವನ್ನ ತುಂಬುತ್ತಾರೆ. ಭಾರತಿ ಮ್ಯಾಮ್ ಆಗಿರ್ಬೋದು, ಸರ್ ಆಗಿರಬಹುದು. ಅದರಿಂದಾಗಿ ನಮ್ಗೆ ಬೇಗ ಗುಣಮುಖರಾಗ್ತೇವೆ ನಾವು. ನಾನ್ ಮತ್ತೆ ಮಾರನೇ ದಿವಸನೇ ವಾಪಸ್ ಬಂದಿದ್ದೇನೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾನೊಮ್ಮೆ ನಮ್ಗೆ ಅಂದ್ರೆ ಕಾಲ್ ಮಾಡ್ತಿರ್ತಾರೆ, ಹೀಗೆ ಅಂದ್ರೆ ಅಧ್ಯಕ್ಷರೇ ನಾವೀಗ ಅಲ್ಲಿ ಅಡ್ಮಿಟ್ ಆಗಿದ್ದೇವೆ, ಸ್ವಲ್ಪ ಹಣ ಕಡಿಮೆ ಮಾಡ್ಲಿಕ್ಕೆ ಹೇಳಿ ಅಂತ ಇನ್ಫ್ಲೂಯೆನ್ಸ್ ಕೂಡ ನಮ್ಮ ಹತ್ರ ಮಾಡಿಸ್ತಾರೆ. ಸರ್ಗೆ ನಾನು ಕಾಲ್ ಮಾಡಿದೆ, ಪ್ರಥಮ ಬಾರಿಗೆ ನಾನು ಕಾಲ್ ಮಾಡಿದೆ. ಅದರ ವಿಷಯದಲ್ಲಿ ನನಗೆ ಸ್ವಲ್ಪ ಕಳವಳ ಇತ್ತು, ಸರ್ ಎಂತ ಹೇಳ್ತಾರೋ ಏನ್ ತಿಳ್ಕೊಳ್ತಾರೋ. ಅವರು ನಾನು ಹೇಳಿದೆ ಸರ್ ಹೀಗೆ ಒಂದು ಬಂದಿದೆ ಬೇಡಿಕೆ, ಅದಕ್ಕೆ ಅವ್ರು ಜೋರಾಗಿ ನಕ್ಕರು. ಅವ್ರು ಹೇಳಿದ್ರು ಆಕ್ಚುಲಿ ಇಲ್ಲಿ ಬಂದಾಗ ಅವರ ಸ್ಥಿತಿಗತಿ ಎಲ್ಲ ನೋಡಿರ್ತೇನೆ ನಾನು ಅವ್ರಿಗೆ ಕನ್ಸೆಷನ್ ಮಾಡಿದ್ದೇನೆ. ಅದನ್ನ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹೇಳಿದಿರಿ, ಖಂಡಿತ ನಾನು ಇನ್ನೂ ಕೂಡ ರಿಡಕ್ಷನ್ ಮಾಡ್ತೇನೆ, ನೀವೇನು ವರಿ ಮಾಡಬೇಡಿ, ಇನ್ನು ಕೂಡ ನೀವು ಕಾಲ್ ಮಾಡಿ, ಆ ವಿಷಯದಲ್ಲಿ ನನಗೆ ಇನ್ನು ಕೂಡ ನೀವು ಕಾಲ್ ಮಾಡಿ ಅಂತ ಹೇಳಿದ್ರು. ಅದನ್ನು ಕೂಡ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮಗೆಲ್ಲರಿಗೂ ಕೂಡ ಇನ್ನು ಮಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ, ನಮ್ಗೆ ಇಲ್ಲೇ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನೋದೇ ನಮಗೊಂದು ಮಾನಸಿಕವಾದಂತಹ ಧೈರ್ಯವನ್ನ ತುಂಬುತ್ತದೆ. ಮತ್ತೆ ಡಾಕ್ಟರ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಕೂಡ ಅವರ ಡೆಡಿಕೇಶನ್ ಅನ್ನು ಮುಂದೆ ನೀಡಲಿಕ್ಕಿದ್ದಾರೆ. ಯಾಕಂದ್ರೆ ಅದು ತುಂಬಾ ಕಷ್ಟ ಡಾಕ್ಟರ್ ವೃತ್ತಿ ಅನ್ನೋದು. ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಉಜಿರೆ ಜನತೆಯ ಪರವಾಗಿ ಕೂಡ ಮತ್ತು ನನ್ನ ಕುಟುಂಬದ ವರ್ಗದ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೇನೆ ಶತಮಾನೋತ್ಸವವನ್ನು ಕೂಡ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಕೂಡ ಅವರು ಆಕರ್ಷಿತರಾದದ್ದು ಆಡಳಿತಾಧಿಕಾರಿಯಾಗಿ ತನ್ನನ್ನು ತಾನು ರೂಪುಗೊಳ್ಳಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ IAS ಅಭ್ಯಾಸವನ್ನ ಮಾಡಿ 37ನೇ ರ್ಯಾಂಕ್ನೊಂದಿಗೆ IAS ಪದವಿಯನ್ನ ಪೂರೈಸಿರುವಂತಹ ನಮ್ಮ ಶ್ರೇಷ್ಠ ಆಡಳಿತಾಧಿಕಾರಿಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನ ನೀಡಿ ಪ್ರಸ್ತುತ ರಾಜ್ಯ ಮಟ್ಟದ ಆರೋಗ್ಯ ಮಿಷನ್ನ ನಿರ್ದೇಶಕರಾಗಿ ಕಿದ್ವಾಯಿ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿ ಸೇವೆಯನ್ನ ನೀಡ್ತಾ ಇರುವಂತಹ ವೈದ್ಯರು, ಉತ್ತಮ ಆಡಳಿತದಾರರು. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರಿಂದ ಅತ್ಯಂತ ದಕ್ಷ ಅಧಿಕಾರಿ ಹೇಳುವಂತಹ ಬಿರುದನ್ನ ಪಡೆದವರು. ನವೀನ್ ಭಟ್ ಅವರಿಂದ 2 ಮಾತುಗಳನ್ನ ಕೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಮಾತನಾಡುವುದಿಲ್ಲ ಅಂತ 2-3 ಸತಿ ಹೇಳಿದ್ರು, ಆದ್ರೆ ಅವಕಾಶ ಇಲ್ಲ ಸರ್. ವೇದಿಕೆಯಲ್ಲಿ ನೀವು ಕುಳಿತುಕೊಂಡ ಮೇಲೆ ನಾವು ಹೇಳಿದ ಮೇಲೆ ನೀವು ಮಾತನಾಡೋದು ಅನಿವಾರ್ಯ. ನಿಮ್ಮ ಮಾತುಗಳಿಗಾಗಿ ಈ ವೇದಿಕೆ ಮೇಲಿದ್ದ ಸನ್ಮಾನ್ಯ ಆರೋಗ್ಯ ಸಚಿವರು ಹಾಗೂ ಬೆಳ್ತಂಗಡಿ ಶಾಸಕರನ್ನ ಸ್ಮರಿಸುತ್ತೆ. ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯ್ಕ ಸಾಹೇಬರವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಬಂದಿರುವ ಎಲ್ಲ ಆಸ್ಪತ್ರೆಯ ಅಭಿಮಾನಿಗಳೇ, ಇವತ್ತು ಬೆಳಿಗ್ಗೆ ನಾನು ಇಲ್ಲಿಗೆ ಬರಬೇಕಾದ್ರೆ ಮ್ಯಾಪ್ ಹಾಕೊಂಡು ಬರ್ತಾ ಇದ್ದೆ. ಮ್ಯಾಪ್ ಹಾಕೊಂಡು ಬರಬೇಕಾದ್ರೆ ಇಲ್ಲಿ ಬೆನಕ ಹೆಲ್ತ್ ಸೆಂಟರ್ ಅಂತ ಹಾಕಿದಾಗ ನಮ್ಮ ಬೆಂಗಳೂರಲ್ಲಿರುವ ಯಾವುದೇ ಹೋಟೆಲ್ಗೆ ಕಿಂತ ಕಡಿಮೆ ಇಲ್ದಿರೋ ರಿವ್ಯೂ ಅಷ್ಟು 1500ಕ್ಕೂ ಹೆಚ್ಚು ಜನ ರಿವ್ಯೂ ಕೊಟ್ಟು 4.7 ಸ್ಟಾರ್ ರೇಟಿಂಗ್ ಇಟ್ಕೊಂಡಿರೋದು. ಇದು ಜನರು ಇವ್ರ ಮೇಲಿರುವ ವಿಶ್ವಾಸ, ಇವರ ಪ್ರೀತಿಯನ್ನ ನಮ್ಗೆಲ್ಲ ಇದನ್ನ ಇಲ್ಲಿಗೆ ಬರೋ ಮುಂಚೆನೆ ಇದನ್ನ ನಮ್ಗೆ ಸಾರಿ ತೋರಿಸ್ತದೆ. ಹಾಗೆ ಇಲ್ಲಿ ಈಗ ಎಲ್ಲರೂ ಎಂತ ಒಳ್ಳೆ ವೈದ್ಯರು, ಇಬ್ರು ಬೋತ್ ಕಪಲ್ಸ್ ಎಂತ ಒಳ್ಳೆ ವೈದ್ಯರು ಅನ್ನೋದ್ರ ಬಗ್ಗೆ ಎಲ್ಲರೂ ಇಲ್ಲಿ ಮಾತಾಡಿದ್ದಾರೆ. ಬಟ್ ಇದರಿಂದ ನಾವು ಕಲಿಬೇಕಾಗಿರೋದು, ನಾನ್ ಕಲಿಬೇಕಾಗಿರೋದು ಅಂದ್ರೆ ಇವರ ಆಟಿಟ್ಯೂಡ್ ಬಗ್ಗೆ ಎಲ್ಲ ಮಾತಾಡಿರೋ ಒಂದು ಪದ್ಧತಿ. ಇವ್ರು ಹೇಗೆ ಎಲ್ಲರನ್ನು ಮುಗುಳಗಿಸ್ಕೊಂಡು, ಡಾಕ್ಟರ್ ಅಂದ್ರೆ ಯೂಶಲಿ ಎಲ್ಲ ಸ್ಟ್ರಿಕ್ಟ್ ಇರ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಭಯಪಡಿಸ್ತಾರೆ ಅನ್ನೋ ಒಂದು ಈ ಜಾಯಮಾನದಲ್ಲಿ
ಇವರ ಒಂದು ಮುಗುಳುನಗೆ ಬಗ್ಗೆ ಹಲವಾರು ಇಲ್ಲಿ ಬರೋರು ಅಥವಾ ರಿವ್ಯೂಸ್ ಅಲ್ಲಿ ನೋಡಿದ್ರು ಇರ್ಬೋದು, ಇವರ ಮುಗುಳುನಗೆಯಿಂದ ಆಕರ್ಷಿತರಾಗಿ ಬಂದಿರುವವರು ಹಲವಾರು. ಹಾಗೆ ಆ ಮುಗುಳುನಗೆ ಒಟ್ಟಿಗೆ ಕೊಟ್ಟಿರುವ ಸರ್ವಿಸ್ ಇಂದ ಇಲ್ಲಿ ಬರ್ತಿರೋ ಪೇಷಂಟ್ ರಿಪೀಟ್ ಆಗಿ ಇಲ್ಲಿಗೆ ಬರ್ತಾ ಈ ಆಸ್ಪತ್ರೆಯಲ್ಲಿ ಸಪೋರ್ಟ್ ಮಾಡ್ತಾ ಇರೋದು ಎಲ್ರಿಗೂ ಕಂಡು ಬಂದು ಬರ್ತದೆ. ಸೊ ಇದರಿಂದ ನಾವು ಕಲಿಬೇಕಾಗಿರೋದು ಹಲವಾರು ಇದೆ. ಸೊ ಇಲ್ಲಿ ನೋಡಿದಾಗ ಸುಮಾರು ಜನ ಬಂದಿರಿ. ಇವರೆಲ್ಲ ಇಲ್ಲಿ ಆಸ್ಪತ್ರೆ ಪೇಷಂಟ್ಸ್ ಅಂತ ಹೇಳಲ್ಲ, ನಾನು ಇಲ್ಲಿನ ಆಸ್ಪತ್ರೆ ಅಭಿಮಾನಿಗಳಂತ ನಾನು ಮುಂಚೆನೆ ಹೇಳಿದ್ದೀನಿ. ಈ ಆಸ್ಪತ್ರೆಯ ಬೆಳವಣಿಗೆಯಿಂದ ಖುಷಿ ಪಟ್ಟಿರೋ ಅಭಿಮಾನಿಗಳು ನೀವೆಲ್ಲ ಇಲ್ಲಿ ಬಂದಿರ್ತೀರಿ. ಇದೇ ಈ ಆಸ್ಪತ್ರೆಯ ಟೆಸ್ಟಮೆಂಟ್ ಅಥವಾ ಒಂದು ಟೆಸ್ಟಿಮೋನಿಯಲ್ ಅಂತ ನಾವು ಹೇಳ್ಬೋದು. ಸೊ ಇವಾಗ ಇದರೊಟ್ಟಿಗೆ ಎಲ್ಲ ಹೇಳಿದ ಹಾಗೆ ನನ್ನ ತಂಗಿ ಇಲ್ಲಿನ ಫ್ಯಾಮಿಲಿಗೆ ಕುಟುಂಬದೊಟ್ಟಿಗೆ ಸೇರ್ಕೊಳ್ತಾ ಇದ್ದಾಳೆ. ಇಂಥ ಸೇವಾಧಾರಿತ ಕುಟುಂಬದೊಟ್ಟಿಗೆ ಸೇರ್ಕೊಳ್ಳೋ ಒಂದು ಉದ್ದೇಶ ನನಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಹಾಗೂ ಇದು ಅವಳಿಗೂ ಇನ್ಸ್ಪಿರೇಷನ್ ಆಗಿ ಅವಳು ಇದರಲ್ಲಿ ಒಳ್ಳೆ ಪಾರ್ಟ್ ಆಗಿ ಸೇರ್ಕೊಳ್ತಾಳೆ ಎಂದು ನಾನು ಇದನ್ನು ಅಂದ್ಕೊಂಡಿದ್ದೇನೆ. ಸೊ ಕೊನೆಯದಾಗಿ ನನ್ನನ್ನ, ನನ್ನ ವೈಫ್ ಅನ್ನ, ನಮ್ಮ ತಂದೆ ತಾಯಿಯವರನ್ನ ಈ ಸೆಲೆಬ್ರೇಷನ್ ಅಲ್ಲಿ ಒಂದು ಪಾರ್ಟ್ ಮಾಡ್ಕೊಳ್ಳೋದಕ್ಕಾಗಿ ನಾನು ಅತ್ಯಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾನೊಂದು ಸಣ್ಣ ಪ್ರಮಾದವನ್ನು ಇಲ್ಲಿಯೂ ಮಾಡಿದೆ. ನವೀನ್ ಭಟ್ ಅವರ ಮನೆಯ ಆಡಳಿತಾಧಿಕಾರಿಯ ಹೆಸರನ್ನ ನಾನು ಹೇಳಲಿಕ್ಕೆ ಬಿಟ್ಟುಬಿಟ್ಟೆ, ಕ್ಷಮಿಸಬೇಕು ನನ್ನನ್ನ. ಡಾಕ್ಟರ್ ನಿಮಿಷಾ ಭಟ್ ಇವರ ಇರುವಿಕೆಯನ್ನ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ, ಮೇಡಮ್, ಯುವರ್ ಪ್ರೆಸೆನ್ಸ್ ಹ್ಯಾಸ್ ಮೇಡ್ ಎ ಲಾಟ್ ಆಫ್ ಡಿಫರೆನ್ಸ್ ಫಾರ್ ದ ಫಂಕ್ಷನ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಕ್ಸೆಪ್ಟಿಂಗ್ ದ ಇನ್ವಿಟೇಷನ್. ನಿಮ್ಮ ನಗುವೆ ನಮ್ಮ ಪ್ರೋತ್ಸಾಹದಾಯಕ ಮಾತುಗಳು ಅಂತ ತಿಳಿದುಕೊಳ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ರವಿಕುಮಾರ್ ಬರಮೇಲು ಇವರು 2 ಮಾತುಗಳನ್ನು. ಇವತ್ತು ಉಜಿರೆಯಲ್ಲಿ ರಜತ ಸಂಭ್ರಮದ ಒಂದು ಖುಷಿಯಲ್ಲಿ ನಾವು ಇದ್ದೇವೆ. ತುಂಬ ಜನ ಈಗ ಮಾತಾಡಿ ಆಗಿದೆ. ಕೊನೆಯದಾಗಿ ನಾವು 2 ಸೆಕೆಂಡ್ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ದೇವರನ್ನು ನೆನಪು ಮಾಡೋದಾದರೆ ಮೊದಲಿಗೆ ಗಣಪ. ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮಗೆ ನೆನಪಾಗುವುದು ಬೆನಕ. ಯಾಕಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ, ಎಲ್ಲರ ಬಾಯಲ್ಲಿ, ಎಲ್ಲರ ಮನದಲ್ಲಿ ಇರುವಂತದ್ದು ಏಕೈಕ ಆಸ್ಪತ್ರೆ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಬೆನಕ ಆಸ್ಪತ್ರೆ. ಇಲ್ಲಿ ಬರುವಂತ ರೋಗಿಗಳಿಗೆ ಅವರು 100 ಡಿಗ್ರಿ ಜ್ವರ ಇದ್ರು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ನಗಡಿ ಮಾತನಾಡಿ ಅವನನ್ನು 70%ಗೆ ತಂದು ನಿಲ್ಲಿಸ್ತಾರೆ. ಅವನ ಮೆಡಿಸಿನ್ ಕೊಡಬೇಕಾಗಿಲ್ಲ, ಅವರ ಮಾತಲ್ಲಿ ಅವನಿಗೆ 30% ಜ್ವರ ಕಮ್ಮಿ ಆಗಿರ್ತದೆ. ಅವಾಗ ಅನಂತರ ಅವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸುವಾಗ ಇಲ್ಲಿ ಇರುವಂತ ನರ್ಸುಗಳು, ಅವರು ಕೊಡುವಂತ ಆ ಚುಚ್ಚುಮದ್ದುಗಳು, ಅವರು ಕೊಡುವಂತ ಔಷಧಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಗುತ್ತಲೇ ಅವರನ್ನು ಪರಿಚಯಿಸಿಕೊಂಡು ಅವರ ಊರನ್ನು, ಅವರ ಸಂಬಂಧಿಕರನ್ನು, ಅವರನ್ನೆಲ್ಲ ಮಾತಾಡಿಸಿಕೊಂಡು ಅವರಿಗೆ ಚಾ ಪರಿಹಾರ ಉಂಡರ ತಿಂತಾರಂತೇಳಿ ಚಿಂಕದೊಂದು ಇಂಜೆಕ್ಷನ್ ಕೊಟ್ಟರು ಅವ್ರಿಗೆ ಗೊತ್ತಾಗುದಿಲ್ಲ. ಅದರಲ್ಲಿ 50% ಆರೋಗ್ಯ ಖಂಡಿತವಾಗಿ ಗುಣ ಆಗಿರ್ತದೆ. ಎಲ್ಲರ ಬಾಯಲ್ಲಿಯೂ ಒಳ್ಳೆಯ ಮಾತಿರುವಂತದ್ದು. ಬೆನಕಾಗ ಪೋಂಡ ಮಾತಿರ್ಲ ತಿರ್ತಿರ್ದು ಬರ್ತನ ಮಿತ್ತು ಬಿಟ್ಟ ಮಾತಿರ್ಲ ಎಡ್ಡ ರೀತಿ ಇಡ್ತುವುದು ಪಾತಿರ್ದಿ ಅಕ್ಲೇನೆ ಹುಷಾರು ಮಲ್ಪೇರಂದು. ಮತ್ತೊಂದು ಕಡೆಯಿಂದ ಬರುವಂತ ಮಾತು, ಅವನು ಎಷ್ಟು ದೊಡ್ಡ ಕಾಯಿಲೆ ಇದ್ರು ತಕ್ಷಣಕ್ಕೆ ಅವನಿಗೆ ಬರುವಂತ ಬಿಲ್ಲನ್ನು ನೋಡಿದ್ರೆ ಕೆಲವರ ಪ್ರಾಣ ಆ ಬಿಲ್ ನೋಡಿ ಆರಿ ಹೋಗುದುಂಟು. ಈತ ಮಲ್ಲ ಬಿಲ್ ಮಲ್ತೇರೆ ಅಂತೇಳಿ. ಆದರೆ ನಮ್ಮಲ್ಲಿ ಅಷ್ಟು ದೊಡ್ಡ ಬಿಲ್ ಬರುವುದಿಲ್ಲ. ಸಣ್ಣ ಬಿಲ್ ಬಂದು ಅದರಲ್ಲಿ ಕೂಡ ಯಾರಾದ್ರೂ ನಮ್ಮ ಡಾಕ್ಟರ್ಗೆ, ನಮ್ಮ ಪರಿಚಯದವರ, ನಮ್ಮ ಯಾರಾದ್ರೂ ಹತ್ತಿರದವರ ನಮಗೇನಾದ್ರೂ ಫೋನ್ ಮಾಡಿ ಕೇಳಿದ್ರೆ, ಡಾಕ್ಟ್ರೆ ಅಕ್ಲ ಅಲ್ಪಡ್ದು ಬತ್ತದರಿಗೆ ಅಕ್ಲ ಬಿಲ್ ಒಂದು ಈತ ಆತನಿಗೆ ದಾನಾಂಡ್ಲ ಅಕ್ಲಿಗೆ ಚೂರು ಕಮ್ಮಿ ಮಲ್ಪಲ್ಲಿ ಅಂದ್ ಕೇಂದ್ರ ಅಂತ ಹೇಳಿದ್ರೆ ಡಾಕ್ಟರ್ ಕಡಪುಳ್ಳಿ ಅಕ್ಲೇನು ತೀರ್ತು ಅಂತೇಳಿ ತಕ್ಷಣಕ್ಕೆ ಅವರ ಬಿಲ್ಲು ಒಂದಷ್ಟು ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಡಾಕ್ಟರ್ ಗೋಪಾಲಕೃಷ್ಣರವರು ಅದನ್ನು ಕಡಿಮೆ ಮಾಡಿ ಆ ಒಂದು ಆಸ್ಪತ್ರೆಯಲ್ಲಿ ಬಂದಂತ ಪೇಷಂಟ್ಗಳಿಗೆ ಖುಷಿಯನ್ನು ಕೊಡುವಂತ ಒಂದು ರೀತಿಯಲ್ಲಿ ಕೂಡ ಕಾಯಿಲೆಗೆ ಅದು ಔಷಧಿ ಆಗಿರ್ತದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲರೂ ದುಡ್ಡಿದ್ದವರು ಆಸ್ಪತ್ರೆಗೆ ಬರುವುದಿಲ್ಲ. ಆರೋಗ್ಯ ಸರಿ ಇಲ್ಲ ಅಂದ್ರೆ ಮಾತ್ರ ಬರ್ತಾರೆ. ಆದ್ರೆ ಅವರಿಗೆ ಪೇಮೆಂಟ್ಗೆ ದುಡ್ಡು ಕಡಿಮೆ ಆದಾಗ ಯಾರ್ದಾದ್ರೂ ಹತ್ತಿರದವ್ರದ್ದು ನೆನಪಾಗ್ತದೆ, ಡಾಕ್ಟರ್ ಒಂಚೂರು ಪಳ್ಳೆ ಮಾರೆ ಅಂತೇಳಿ, ತೆಜ್ಜಿ ಅಂತೇಳಿ. ಅಂತದ್ದು ಎಷ್ಟೋ ಪೇಷಂಟ್ಗಳಿಗೆ ನಮ್ಮ ಡಾಕ್ಟ್ರು
ದುಡ್ಡಿಲ್ಲದೇ ಕಳಿಸಿಕೊಟ್ಟದುಂಟು. ನಾನು ಕೆಲವು ಸರಿ ನಾನೇ ನನ್ನ ಅನುಭವವನ್ನು ಹೇಳ್ತೇನೆ. ಇಲ್ಲಿ ನಾನು ಡಾಕ್ಟರ್ಗೆ ಕೆಲವು ಸಲ ಫೋನ್ ಮಾಡ್ಲಿಕ್ಕಿಲ್ಲ, ಅಲ್ಲಿ ಕೌಂಟರ್ ಅಲ್ಲಿ ಯಾರು ಇರ್ತಾರೆ ಅವರಿಗೆ ಫೋನ್ ಮಾಡ್ಲಿಕ್ಕೆ ಉಂಟು. ಅವರಿಗೆ ಫೋನ್ ಇರ್ತಾರೆ, ಆ ಬೆನಕ ಹಾಸ್ಪಿಟ್ಲ್ ಅಲ್ಪ ಪಾರ್ಟಿ ಇರ್ಲಿರಿ ಅಕ್ಲಂತ ದುಡ್ಡು ಕಮ್ಮಿ ಉಂಡಿಗೆ ಅಕ್ಲ ಎಲ್ಲ ಅದನ್ನೆಲ್ಲ ಬತ್ತು ಕೊರಪೇರಿಗೆ ಅಕ್ಲ ಡಿಸ್ಚಾರ್ಜ್ ಮಾಡಿ ಕಡಪಿಲ್ಲ ಅಂತೇಳಿ ಡಾಕ್ಟರ್ಗೆ ಬಂದಾರ ಇಜ್ಜಿ ಡಾಕ್ಟರ್ಗೆ ನಿಕ್ಲೆ ಪಡ್ಲಿ ಅಂತೇಳಿ ಅವ್ರು ನಮ್ಮ ಮಾತನ್ನು ಡಾಕ್ಟರ್ ಹತ್ರ ಹೇಳಿದ್ರು. ಡಾಕ್ಟರ್ ಬಿಟ್ಟು ಕಳಿಸುದು ತುಂಬಾ ವಿಷಯಗಳಿದೆ. ಹಾಗಾಗಿ ನಮಗೆ ಫಸ್ಟಿಗೆ ನೆನಪಾಗುವುದು ಯಾಕಂದ್ರೆ ಬೆನಕ ಅಂತ ಹೇಳಿದ್ರು ನಾವು. ಇದು ಬೇರೆಯವರು ಹೇಳಿಕೊಟ್ಟಂತ ಮಾತಲ್ಲ, ನನ್ನ ಅನುಭವದಂತ ಮಾತು. ನಾನು ದಿನಕ್ಕೊಂದು ಸಾರಿ 2 ಸಾರಿ ಅಥವಾ ವಾರಕ್ಕೊಂದು 2 ಸಾರಿ ಡಾಕ್ಟರ್ಗೆ ಫೋನ್ ಮಾಡ್ಲಿಕ್ಕಿದೆ. ಅಂದ್ರೆ ನಮ್ಮ ತಾಲೂಕಿನಲ್ಲಿ 81 ಗ್ರಾಮ ಇದ್ರು, ಒಂದು 48 ಗ್ರಾಮ ಪಂಚಾಯತ್ ಇದೆ. ಕೆಲವು ಗ್ರಾಮದವರು ನಮಗೆ ಫೋನ್ ಮಾಡ್ತಾರೆ, ರವಣ್ಣ ಎಂಗಳಜಿ ಪಾರ್ಟಿ ಇಲ್ಲರು ಹುಷಾರಿಜ್ಜಿ ಎಂಗಳ ಸಂಬಂಧ ಎಂಗಳ ಚಿಕ್ಕಮ್ಮ ಚಿಕ್ಕಪ್ಪ ಅಲ್ಲ ಬೆನಕ ಗೌಡ ಪನೋಲ್ಯ ಅಂದ್ ನಾವು ಡಾಕ್ಟರ್ಗೆ ಫೋನ್ ಮಾಡುದು. ಡಾಕ್ಟ್ರೆ ಒಂಜಿ ಪಾರ್ಟಿ ಬರ್ಪೇರಿಗೆ ಉಳ್ಳರತ್ತ ಅವಲ್ಲೇ ಕಡಪಿಡ್ಲಿ ಅಂತೇಳಿ ಇಲ್ಲಿ ಬರುವಾಗಲೇ ರೆಡಿ ಆಗಿರ್ತಾರೆ. ಆ ಪೇಷಂಟ್ ಖುಷಿ ಆಗ್ತಾರೆ. ಒಳಗೆ ಬರುವಾಗಲೇ ತಕ್ಷಣಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ದುಡ್ಡು ಉಂಟಾ ದುಡ್ಡಿಲ್ವಾ ಅಂತ ಕೇಳುವಂತ ವಿಷಯ ಇಲ್ಲಿಲ್ಲ. ತಕ್ಷಣಕ್ಕೆ ಅದು ನಮಗೆ ಕೂಡ ಒಳಗೆ ಹೋದ ತಕ್ಷಣ ಹೊರಗಿದ್ದವರು ಫೋನ್ ಮಾಡ್ತಾರೆ, ಡಾಕ್ಟರ್ ಮೂಲು ರೆಡಿ ಆದಿತ್ತರು ರಪ್ಪಲ್ಲಿ ತಂದು ಪೋಯಿರ ಅಂತೇಳಿ. ನಮಗೆ ಒಂದು ಸಂತೋಷ, ನಮ್ಮ ಊರಿನ ಆಸ್ಪತ್ರೆ ಹೆಮ್ಮೆ ನಮಗೆ, ಅದರ ಪೇಷಂಟ್ಗೆ ಒಂದು ಖುಷಿ. ಹಾಗಾಗಿ ಈ ಒಂದು ಒಳ್ಳೆಯ ಒಂದು ಹೆಸರು ಇರುವಂತದ್ದು, ಒಳ್ಳೆಯ ಒಂದು ವ್ಯವಸ್ಥೆ ಸಿಗುವಂತ ಒಂದು ಆಸ್ಪತ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಈ ಊರಲ್ಲಿ ಇರುವಂತದ್ದು ಏಕೈಕ ಆಸ್ಪತ್ರೆ ಅದು ಒಂದು ಬೆನಕ ಹಾಸ್ಪಿಟಲ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಖಾಲಿ ಡಾಕ್ಟರ್ ನಾವು ಹೋಗೋದಲ್ಲ. ಈಗಲೇ ಪ್ರತಾಪ್ ಹೇಳಿದ್ರು, ಕಾರಂತರಿಗೆ ಒಂದು ಹೋಟ್ಲು ಇರಬೇಕಾದ್ರೆ ಅಡಿಗೆ ಕಲಿಬೇಕಂತೇಳಿ. ಒಂದು ಹೋಟ್ಲು ಮಾಡುವಾಗ ಅವನಿಗೆ ಅಡಿಗೆ ಮಾಡ್ಲಿಕ್ಕೆ ಅಲ್ಲಿ ಸಪ್ಲೈ ಮಾಡ್ಲಿಕ್ಕೆ ತೊಳಿಲಿಕ್ಕೆ ಗೊತ್ತಿದ್ರೆ ಮಾತ್ರ ಅವನು ಹೋಟ್ಲು ಮಾಡಬೇಕು, ಇಲ್ಲಾಂದ್ರೆ ಯಾರನ್ನೂ ನಂಬಿ ಮಾಡ್ಲಿಕ್ಕೆ ಬಾರದು. ನಮ್ಮಲ್ಲಿ ಕೆಲವು ಹೇಳಲಿಕ್ಕಿದೆ, ಹೋಟೆಲ್ ಜನಜ್ಜಿರ್ ಮಾರ ಬೇರೆ ಬರ ಆಪುಜಿ ಜನಜ್ಜಿ ಅಂತೇಳಿ. ನಾನು ಅವರಿಗೆ ಕೆಲವರಿಗೆ ಈಗೇನು ಕುಸಲಿಗೆ ಮಾತಾಡ್ಲಿಕ್ಕೆ ಉಂಟು. ನಿಮಗೆ ಜೋಕ್ಲೇತು ಎಂಕ್ಲಿರ ಡುವಲ್ಲೇರು ஒரு ಇಂಜಿನಿಯರ್ ಮಲ್ತೊಂದುಲ್ಲೇರು ஒரு ಡಾಕ್ಟರ್ ಮಲ್ತೊಂದುಲ್ಲೇರು ಹೋಟೆಲ್ ಜನಜ್ಜಿ ಯಾರನ್ನ ನಂಬಿ ನಾವು ಹೋಟ್ಲು ಮಾಡೋದ ಬದಲು ನಮ್ಮ ಡಾಕ್ಟರ್ನಾಗೆ ಒಂದು 5-6 ಜನ ಡಾಕ್ಟರ್ ಅಲ್ಲಿ ಅವರೇ ಇದ್ದಾರೆ. ಒಂದು ಆಸ್ಪತ್ರೆ ಮಾಡುವಾಗ ನಮ್ಮವರೇ ಡಾಕ್ಟರ್ ಇದ್ದಾರೆ, ನಮಗೆ ಹೊರಗಿನ ಡಾಕ್ಟರ್ ಬೇಡ ಅಂತೇಳಿ ನಮ್ಮ ಡಾಕ್ಟರ್ ಇದ್ರೆ ಧೈರ್ಯದಲ್ಲಿ ಆಸ್ಪತ್ರೆ ಮಾಡಿಸ್ಲಿಕ್ಕೆ ನಮಗೆ ಆಗ್ತದೆ, ಧೈರ್ಯದಲ್ಲಿ. ಹಾಗಾಗಿ ನಮ್ಮ ಭಾರತಿ ಮೇಡಮ್, ಗೋಪಾಲಕೃಷ್ಣ ಡಾಕ್ಟರ್ ಅಥವಾ ಅವರ ಮಕ್ಕಳು, ಹಾಗೆ ಅವರ ಮಕ್ಕಳಾಗೆ ಅಲ್ಲಿ ಇರುವಂತ ಸಿಬ್ಬಂದಿಗಳು ಕೂಡ ಅವ್ರು ನೋಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ನೋಡಿ. ಅವರು ನಗುತ್ತಲೇ ಅಲ್ಲಿ ಕೌಂಟರ್ ಅಲ್ಲಿ ಇರುವವರು ಇರ್ಬೋದು, ಕಂಪ್ಯೂಟರ್ ಅಲ್ಲಿ ಇರುವವರು ಇರ್ಬೋದು, ಅಥವಾ ನರ್ಸ್ಗಳಿರ್ಬೋದು, ಒಳ್ಳೆ ರೀತಿಯಲ್ಲಿ ಬಂದಂತವರನ್ನು ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಕೊಟ್ಟು ಕಳಿಸುವಂತ ವ್ಯವಸ್ಥೆಯನ್ನು ಅವರು ಇವತ್ತು ಮಾಡಿದ್ದಾರೆ, ಮಾಡ್ತಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ಅದು ನನ್ನ ವೈಯಕ್ತಿಕ ಪರವಾಗಿ ಎಲ್ಲರಿಗೂ ನಾನೊಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ನಾನು ಮಾತಾಡ್ಲಿಕ್ಕೆ ನಾನೊಂದು ಅತಿಥಿ ಅಲ್ಲ, ನಾನು ಒಂದು ವಿಶೇಷ ಆಹ್ವಾನಿತನಾಗಿ ನಾನು ಇಲ್ಲಿ ಬಂದಿದ್ದೇನೆ. ಆದ್ರೂ ಈ ಒಂದು ಕರೆದು ನನಗೊಂದು ಈ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತ ನಮ್ಮ ಬೆನಕ ಹಾಸ್ಪಿಟಲಿನ ಎಲ್ಲ ಸಿಬ್ಬಂದಿ ವರ್ಗ, ಡಾಕ್ಟರ್ ವರ್ಗ ಮತ್ತು ನಮ್ಮ ಭಾರತಿ ಮೇಡಮ್, ಗೋಪಾಲಕೃಷ್ಣಮ್ಮ ಡಾಕ್ಟರ್ ಅವರು ಸ್ವಾಗತ ಕೊಡುವಾಗಲೇ ಹೇಳಿದ್ರು ಮಿತ್ರ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಎಲ್ಲರನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಬಿಂಬಿಸಿದ್ರು, ಆದ್ರೆ ನನ್ನೊಂದು ಮಿತ್ರ ಅಂತ ಬಿಂಬಿಸಿದ್ರು. ಬಹಳ ಖುಷಿ ಆಯ್ತು ನನಗೆ. ಹಾಗಾಗಿ ಈ ಒಂದು ಆಸ್ಪತ್ರೆ ಅವರನ್ನು ನಾನು ಹೊಗಳುವುದಲ್ಲ, ನಿಮಗೆ ಗೊತ್ತಿರಬಹುದು, ಉಜಿರೆಯ ಸರ್ಕಲ್ ನ ಪಕ್ಕದಲ್ಲಿ ಒಂದು ಕ್ಲಿನಿಕ್ ಇದೆ ಅವರದು. ಆ ಕ್ಲಿನಿಕ್ ನಲ್ಲಿ ನಾವು ಹೋಟ್ಲಲ್ಲಿ ಎಲ್ಲ ನಾವು ತಟ್ಟೆ ತೊಳಿತಾ ಇದ್ದ ಸಂದರ್ಭದಲ್ಲಿ ನಾನು ಅಲ್ಲಿಗೆ ಬರ್ತಿದ್ದೆ ಆಸ್ಪತ್ರೆಗೆ. ಅವಾಗ ಅಂದ್ರೆ ನಮ್ಮ ಕೈಕಾಲೆಲ್ಲ ತೊಳೆದು ಕೈಕಾಲೆಲ್ಲ ಹುಳ ತಿಂತದ ಆ ರೀತಿ ಇತ್ತು. ನಾವಲ್ಲಿ ಬರುವಾಗ ನಮಗೊಂದು ಮುಲಾಮೆಲ್ಲ ಕೊಡ್ತಿದ್ರು ಅವರು ಹಚ್ಚಲಿಕ್ಕೆ. ಅದನ್ನು ತಂದು ನಾವು ಹಚ್ಚಿ ನಮ್ಮ ಕೈಕಾಲೆಲ್ಲ ಅವಾಗಲೇ ಗುಣ ಮಾಡಿಸಿಕೊಳ್ತಿದ್ದೆವು. ಆದ್ರೆ ಅವಾಗ ಬರ್ತಿತ್ತಂತ ಪೇಷಂಟ್ ಯಾರಂತ ಹೇಳಿದ್ರೆ ಹೊಟ್ಟೆ ನೋವು, ಜ್ವರ, ಮತ್ತೆ ಹಿಂದುಗಡೆ ಹೋಗುದಂತ ಎಂಚಿನ ಸೀಕಂತ ಎಂಚಿನ ಅಂತ ಹೇಳಿದ್ರೆ ಫಿದಾಯಿಕುಲ್ ಅಂತ ಹೇಳ್ತಿದ್ರು. ಅಂತದಕ್ಕೆಲ್ಲ ಬರುವಂತ ಪೇಷಂಟ್ಗಳಿದ್ದದು. ಅವಾಗ ಕೊಡ್ತಾ ಇದ್ದಂತ ಔಷಧಿ ಯಾವುದಂತ ಹೇಳಿದ್ರೆ ಈಗಿನ ಹಾಗೆ ಬೇರೆ ಬೇರೆ ರೀತಿಯಾದಲ್ಲ, ಒಂದು ನೀರು ಮಾಡ್ತಾ ಅಂತ ಹೇಳ್ತಿದ್ರು ಅವಾಗ. ಅದನ್ನು ಕೊಡ್ಲಿಕ್ಕೆ ಅವರಲ್ಲಿ ಅಂತದ್ದು ವ್ಯವಸ್ಥೆ ಇರಲಿಲ್ಲ. ಅವಾಗ ನಾನು ಇದ್ದಂತ ಒಂದು ಬಾರಿನಿಂದ ಆ ಬಾಟ್ಲಿಯನ್ನು ತೊಳೆದು ತಂದು ಅವರಿಗೆ ಕೊಡ್ತಿದ್ದೆ. ಅವರು ಮೊಮೆಲ್ಲ ಕೊಡ್ತಿದ್ರು ನಮಗೆ. ಇದು ನಡೆದಂತ ಘಟನೆ. ಆ ಒಂದು ಸಿರಪ್, ಜ್ವರಕ್ಕೆ ಕೊಡುವಂತ ಸಿರಪ್ ಮತ್ತೆ ಈ ಹೊಟ್ಟೆ ನೋವಿಗೆ ಆದ್ರೆ ತುಂಬಿಸಿ ಡಾಕ್ಟರ್ ಕೊಡ್ತಿದ್ರು ಅಂತ ಸಂದರ್ಭ ಅದು. ಈಗ ಅಂತ ಒಂದು ಆಸ್ಪತ್ರೆ ಇವತ್ತು ಎಷ್ಟೋ ದೊಡ್ಡ ಮಟ್ಟಿಗೆ ಬೆಳೆದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಒಂದು ಹೆಮ್ಮೆ ಆಗ್ತಿದೆ. ನಾವು ನಡೆದು ಬಂದ ದಾರಿಯನ್ನು ಕೂಡ ನಾವು ನೆನಪಿಸಬೇಕು.
ಆ ಸಂದರ್ಭದಲ್ಲಿ ನಮಗೆ ಕೊಟ್ಟಂತ ಒಂದು ಅವರು ಔಷಧಿ, ಇವತ್ತು ಕೊಡುವಂತ ಔಷಧಿಗಳು ಅಜಗಜಾಂತರ ಇರ್ಬೋದು, ಆದ್ರೆ ಡಾಕ್ಟರ್ ಅವರೇ, ಗೋಪಾಲಕೃಷ್ಣ ಡಾಕ್ಟ್ರೇ. ಹಾಗಾಗಿ ಅವರಿಗೆ ನಾನು ನನ್ನ ಒಂದು ವೈಯಕ್ತಿಕವಾಗಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸ್ತಾ, ಈಗ ಎಲ್ಲರೂ ಹೇಳಿ ಹೋದ್ರು, ಅವರು 500 ಬೆಡ್ಡಿನ ಆಸ್ಪತ್ರೆ ಆಗಬೇಕು, ಅದು ಮೆಡಿಕಲ್ ಕಾಲೇಜ್ ಆಗಬೇಕು, ಅಂಥದ್ದೇ ಎಲ್ಲಿಯೂ ಸಿಗದಂತ ಒಂದು ವ್ಯವಸ್ಥೆ ಆಸ್ಪತ್ರೆ, ಬೆನಕ ಆಸ್ಪತ್ರೆ ಮುಂದಕ್ಕೂ ಆಗ್ಲಿ ಅಂತ ಹೇಳ್ತಾ ನನ್ನ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಇರ್ತೇನೆ. ಭಾರತ್ ಮಾತಾ ಕಿ ಜೈ. ಕುಮಾರ್ ಬರ್ಮೇಲು, ಉಪಾಧ್ಯಕ್ಷರು ಉಜಿರೆ ಗ್ರಾಮ ಪಂಚಾಯತ್, ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ನಾವು ಬರ್ತಾ ಇದ್ದೇವೆ. ಅಧ್ಯಕ್ಷರ ಮಾತು. ಸೀತಾರಾಮ್ ಭಟ್ರವರ 2 ಮಾತುಗಳನ್ನ ಕೇಳಲಿಕ್ಕೆ ನಾವು ಆಸಕ್ತರಾಗಿದ್ದೇವೆ. ಹೌದು, ತೊಂದರೆಗಳು ಅದನ್ನು ತಪ್ಪಿದ್ದರೂ ಕೂಡ ಕ್ಷಮಿಸಿ, ಅದನ್ನು ನೀವು ಒಳ್ಳೆಯ ಉದ್ದೇಶಕ್ಕೆ ಭಾವಿಸಿಕೊಳ್ಬೇಕು ಅಂತ ಹೇಳುತ್ತೇನೆ. ಮೊದಲಾಗಿ ಎಲ್ಲರಿಗೂ ನನ್ನ ವಂದನೆ. ಅಂದರೆ ಈ ಬೆನಕ ಆಸ್ಪತ್ರೆಯು ನನ್ನ ಇದರಲ್ಲಿ ಈಗ ಮೊದಲು 2000 ಇಸ್ವಿಯಲ್ಲಿ ಭಾರತಿ ಮತ್ತು ನನ್ನ ಮಗ ಗೋಪಾಲಕೃಷ್ಣ ಇವರ ಕುರಿತಾಗಿ 2000 ಇಸ್ವಿಯಲ್ಲಿದ್ದು ಜನ್ಮ ತಾಳಿದೆ. ಅಂದಿನಿಂದ ಇಂದಿನವರೆಗೆ ಅಂದರೆ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇಂದಿಗೆ ಈ 25ನೇ ವರ್ಷ ರಜತ ಮಹೋತ್ಸವ ಕೂಡ ನಡೆಯುತ್ತಾ ಇದೆ. ಇದು ಇಷ್ಟೇ ಅಲ್ಲ, ಇನ್ನು ಮುಂದಕ್ಕೆ 50 ವರ್ಷ ಅಥವಾ 175 ವರ್ಷ ಶತಮಾನಗಳವರೆಗೆ ಇದು ಬೆಳೆದು ನಿಲ್ಲಬೇಕು ಅಂತೇಳಿ ನಾನು ಆಶಿಸುತ್ತೇನೆ. ಹೀಗೆ ಮುಂದುವರಿದು ನನ್ನ ಮಗ ಗೋಪಾಲಕೃಷ್ಣ ಮಾತ್ರ ಅಲ್ಲ, ಅವನ ಮಕ್ಕಳು, ಇದು ನನ್ನ ವಂಶದವರೇ ಇದನ್ನು ಮುಂದಕ್ಕೆ ರಾಷ್ಟ್ರಗಳಾಗಿ ಎಲ್ಲ ಈ ಆಸ್ಪತ್ರೆಯನ್ನು ಉತ್ತಮೋತ್ತಮವಾಗಿ ನಡೆಸಿಕೊಂಡು ಬರಬೇಕು ಅಂತೇಳಿ ನನ್ನ ಆಶೀರ್ವಾದ. ಇನ್ನು ಇದು ಬೆನಕ ಆಸ್ಪತ್ರೆ. ಬೆನಕ ಅಂದರೆ ಗಣೇಶ. ಆ ಗಣೇಶನು ಇಲ್ಲಿ ನೆಲೆ ನಿಂತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಬೆನಕ ಅಂದರೆ ಹನುಮಂತನ ರೋಮದಲ್ಲಿ ರಾಮ ನಿಂತಿದ್ದಾನಂತೆ. ಹಾಗೆ ನಮ್ಮ ಮಗ ಗೋಪಾಲಕೃಷ್ಣ ಹೃದಯದಲ್ಲಿ ರೋಮಗಳಲ್ಲೂ ಗಣಪತಿ ಇದ್ದಾನೆ. ಮಾತ್ರವಲ್ಲ, ಅವನ ಹೃದಯದಲ್ಲಿ ಸ್ಪಷ್ಟವಾಗಿ ಗಣೇಶನ ನಿಲ್ಲಿಸಿಕೊಂಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲಿ ಹೋಗಿನ ಎಲ್ಲ ಗಣಪತಿಯೇ, ಮನೆಯಲ್ಲಿ ಗಣಪತಿಯೇ, ಎಲ್ಲ ರೂಮ್ನಲ್ಲಿ ಎಲ್ಲ ಗಣಪತಿಯೇ, ಇಲ್ಲಿ ಕೂಡ ಹಾಗೆ ಗಣಪತಿಯೇ. ಆ ಗಣಪತಿ ಅವನನ್ನು ಮುಂದಕ್ಕೆ ತರುತ್ತಾನೆ ಅಂತೇಳಿ ನನ್ನ ಅಭಿಪ್ರಾಯ. ಹಾಗೆ ಗಣಪತಿಯನ್ನು ಸದಾಕಾಲ ಸ್ಮರಿಸುತ್ತಾ ಇದ್ದಲ್ಲಿ ಆ ಗಣಪತಿ ನಿರ್ವಿಘ್ನವಾಗಿ ಇನ್ನು ಮುಂದೆ ಇದನ್ನು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಬರಲಿ ಅಂತೇಳಿ ನಾನು ಆಶಿಸುತ್ತೇನೆ. ಮಾತ್ರವಲ್ಲ, ಇನ್ನು ನಮ್ಮದೇ ಆದ ಈ ಆಸ್ಪತ್ರೆ ಆದ್ದರಿಂದ ಇನ್ನೊಂದು ನನ್ನ ಮಾತು, ನನ್ನ ಹಿರಿಯರಿಂದಲೂ ಕೂಡ ಹಿರಿಯರನ್ನು ಸ್ಮರಿಸುತ್ತಾ, ಅಂದರೆ ಅವರ ಅನುಗ್ರಹ ಹೋಗಬೇಕು ಇದಕ್ಕೆ. ಹಾಗೆ ಇನ್ನು ಮುಂದಿನ ಪೀಳಿಗೆಯೂ ಕೂಡ ನಮ್ಮಿಂದ ಅದರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತೇಳಿ ನಾನು ಆಶಿಸುತ್ತೇನೆ. ಮತ್ತು ನಮ್ಮ ಕುಲದೇವರಾದಂಥ ದುರ್ಗಾಪರಮೇಶ್ವರಿಯನ್ನು ಅಲ್ಲದೆ ನಮ್ಮ ಈ ಜಾಗದ ದೇವಸ್ಥಾನ ಅಂದರೆ ಇಲ್ಲಿ ಯಜಮಾನಂತ ಇದು ಜನಾರ್ದನ ಈ ಜನಾರ್ದನ ಸ್ವಾಮಿಯನ್ನು ಕೂಡ ಮನಸಾರೆ ಬಂಧಿಸಿ ನಾನು ಇದನ್ನು ಉತ್ತಮವಾಗಿ ನಡೆಸುವಂತೆ ಆಗಲಿ ಅಂತೇಳಿ ನಾನು ಆಶೀರ್ವದಿಸುತ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸುತ್ತೇನೆ. ಅತ್ಯಂತ ಅರ್ಥಗರ್ಭಿತವಾಗಿ ನಮ್ಮ ಮೊಮ್ಮಕ್ಕಳಿಗೆ ಆಶೀರ್ವಾದವನ್ನ ಮಾಡುವಂತಹ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸಿದ ಹಿರಿಯರಾದಂತಹ ಸೀತಾರಾಮ್ ಭಟ್ ಇವರಿಗೆ ಪ್ರೀತಿಪೂರ್ವಕವಾದಂತಹ ಅಭಿನಂದನಾ ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಎಲ್ಲ ವೈದ್ಯಾಧಿಕಾರಿಗಳು ಮೇಲಿದ್ದಾರೆ. ಗೋಪಾಲಕೃಷ್ಣರು ಅವರ ಹಿರಿಯರು ವೇದಿಕೆಯಲ್ಲಿದ್ದಾರೆ. ಅವರ ಗರಡಿಯಲ್ಲಿ ಕಾರ್ಯಕ್ರಮವನ್ನ, ಈ ಆಸ್ಪತ್ರೆಯನ್ನ ಮುನ್ನಡೆಸುವಂತಹ ಕಿರಿಯರೂ ನೀವಿದ್ದೀರಾ. ಹಿರಿಯರ ಮಾತು ನಮಗೆ ಆದರ್ಶವಾಗಿರಬೇಕು. ಅವರ ನಡೆ ನುಡಿಗಳು ನಮ್ಮ ದಿನಚರಿಯಾಗಬೇಕು. ಈ ಆಸ್ಪತ್ರೆ ಮುನ್ನಡಿಬೇಕು ಅಂತ ಆದ್ರೆ 25 ವರ್ಷಗಳ ಕಾಲ ಇದನ್ನ ಮ್ಯಾಜಿಷಿಯನ್ನ ಹಾಗೆ ಮುಂದುವರಿಸಿದಂತಹ ಗೋಪಾಲಕೃಷ್ಣರ ನಗು, ಭಾರತಿ ಮೇಡಮ್ನವರ ಕಮಿಟ್ಮೆಂಟ್, ಇದು ಇಲ್ಲಿನ ಮುಂದಿನ ಬೆನಕಾದ ಯಂಗ್ ಡಾಕ್ಟರ್ಸ್ಗಳಲ್ಲಿ ಸದಾ ಇರಲಿ. ಈ ನಗು ನಿಮ್ಮ ಮುಖದಲ್ಲೂ ಸದಾ ಇರಲಿ ಹೇಳುವಂತಹ ಆಶಯವನ್ನ ಎಲ್ಲರ ಮೂಲಕ ನಾವು ಪ್ರಾರ್ಥಿಸ್ತಾ, ಸೇರಿರುವ ಸರ್ವರು ಬೆನಕ ಸಂಸ್ಥೆಗೆ ಶುಭವನ್ನ ಕೋರ್ತಾ, ಇನ್ನಷ್ಟು ಸೇವೆಯನ್ನ ನೀಡುವಂತಹ ಶಕ್ತಿ ಆ ಬೆನಕ ನಿಮಗೆಲ್ಲರಿಗೂ ನೀಡಲಿ ಹೇಳುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ
ಶಶಿಧರ್ ಶೆಟ್ಟಿ ಬರೋಡ ಇವರ ಉಪಸ್ಥಿತಿಯನ್ನ, ಎಲ್ಲ ಗೌರವಾನ್ವಿತರ ಉಪಸ್ಥಿತಿಯನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಅನೇಕರು ಬಹಳ ಸಂಕ್ಷಿಪ್ತ ಟೈಮ್ನಲ್ಲಿ ನಾವು ಹೇಳಿದ್ರು ಕೂಡ ಇಷ್ಟೊಂದು ಜನ ನಮ್ಮ ಮೇಲಿನ ಅಭಿಮಾನದಿಂದ ಬಂದಿರೋದ್ರಿಂದ ತಮಗೆ ಯಾವ ರೀತಿಯಲ್ಲಿ ನಾವು ಚಿರಋಣಿಗಳಾಗಬೇಕು ಅಂತ ಹೇಳುವಂಥದ್ದು ಈಗ ನಮಗೆ ಅಷ್ಟೊಂದು ನಾವು ಭಾವನಾಪೂರಿತರಾಗಿದ್ದೇವೆ ಅಂತ ಅನ್ಕೊಂಡ್ಬಿಟ್ಟು ಮುಂದಿನ ಮಾತನ್ನ ಧನಂಜಯ್ ಸರ್. ಗೌರವಾನ್ವಿತರ ಇರುವಿಕೆಯನ್ನು ಕೂಡ ಪ್ರೀತಿಪೂರ್ವಕವಾಗಿ ಗುರುತಿಸ್ತಾ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಮನೆಗೆ ತೆರಳಬೇಕು ಹೇಳುವ ಮಾತನ್ನ ಹೇಳ್ತಾ ಧನ್ಯವಾದ ಸಮರ್ಪಣೆಗಾಗಿ ವೇದಿಕೆಯನ್ನ ಡಾಕ್ಟರ್ ಭಾರತಿಯವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಆಮಂತ್ರಿತ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಆಹ್ವಾನಿತ ಬಂಧುಗಳೇ, ನಮ್ಮ ಬೆನಕಾ ಟೀಮ್ನ ಎಲ್ಲ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ಅಭಿವಂದನೆಗಳು. ಪುಟ್ಟ ಆಸ್ಪತ್ರೆಯಿಂದ ಹಂತ ಹಂತವಾಗಿ ಬೆಳೆದು 25 ವರ್ಷಗಳಲ್ಲಿ ಅತ್ಯಾಧುನಿಕ ಆರೋಗ್ಯ ಸೇವೆ ನೀಡುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಬೆನಕಾ ಬೆಳೆದು ಬಂದಿದೆ. ಇದು ನಮ್ಮಿಂದಾದ ಸಾಧನೆಯೇ ಅಲ್ಲ. ಇದರ ಹಿಂದೆ ಎಲೆಮರೆ ಕಾಯಿಯಂತೆ ಕೆಲಸ ಮಾಡಿದ, ಬೆಂಬಲ ನೀಡಿದ, ಶುಭ ಹಾರೈಸಿದ ಗುರು ಹಿರಿಯರು, ಹಿತೈಷಿಗಳು ಇದ್ದಾರೆ. ನಾವು ನಮ್ಮ ಕರ್ತವ್ಯವನ್ನಷ್ಟೇ ಮಾಡಿದ್ದೇವೆ. ನಾವು ನೆಪ ಮಾತ್ರ. ನನ್ನ ಗಂಡನ ಸಹಧರ್ಮಿಣಿಯಾಗಿ ನನ್ನ ಧರ್ಮವನ್ನಷ್ಟೇ ಪಾಲಿಸಿದ್ದೇನೆ. ಅವರ ಕೆಲಸಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದೇನಷ್ಟೇ. ಇಂದು ನಾವು ಧನ್ಯತಾಭಾವದಿಂದ ಈ ಸಾಧನೆ ಸಾಕಾರಗೊಳ್ಳಲು ನಮ್ಮೊಂದಿಗೆ ಕೈಜೋಡಿಸಿದ ತಮಗೆಲ್ಲರಿಗೂ ಅಭಿವಂದನೆಗಳನ್ನು ಸಲ್ಲಿಸಲು ತಮ್ಮ ಮುಂದೆ ಬಹಳ ಹೆಮ್ಮೆಯಿಂದ ನಿಂತಿದ್ದೇನೆ. ನನ್ನ ಮಾವನವರಾದ ತೀರ್ಥರೂಪ ಸಮಾನರಾದ ಸೀತಾರಾಮ್ ಭಟ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರು. ಸದಾ ನಮ್ಮ ಬೆನಕಾ ಆಸ್ಪತ್ರೆಯ ಶ್ರೇಯಸ್ಸನ್ನು ಹಾರೈಸುವವರು. ತಮ್ಮ ಶುಭ ಹಾರೈಕೆಗಳು ನನಗೆ ಸದಾ ಶ್ರೀರಕ್ಷೆ. ತಮ್ಮ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಮ್ಮ ಬೆನಕಾ ಟೀಮ್ನ ಪರವಾಗಿ ಆದರಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆಧುನಿಕ ವಿನ್ಯಾಸದ ವಿಸ್ತೃತ ಕಟ್ಟಡವನ್ನು ಉದ್ಘಾಟಿಸಲು ನಮ್ಮ ಆಮಂತ್ರಣವನ್ನು ಮನ್ನಿಸಿ ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಈಗಷ್ಟೇ ನಿರ್ಮಿಸಿರುವ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದರು. ತಮಗೆ ಅನಂತಾನಂತ ಅಭಿನಂದನೆಗಳನ್ನು ನಿಮ್ಮ ಅನುಪಸ್ಥಿತಿಯಲ್ಲಿ ಹೇಳುತ್ತಿದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಮಾನ್ಯ ಹನೀಶ್ ಪೂಂಜಾ ಅವರ ಕೊಡುಗೆ ಅನನ್ಯ. ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಹನೀಶ್ ಪೂಂಜಾ ಅವರು ಸದಾ ನಮ್ಮ ಹಿತೈಷಿಗಳು ಹಾಗೂ ಮಾರ್ಗದರ್ಶಕರು. ಅವರು ಈಗ ನಮ್ಮಿಂದ ನಿರ್ಗಮಿಸಿದ್ದಾರೆ. ಅವರಿಗೂ ನಮ್ಮ ಅಭಿವಂದನೆಗಳು. ನಮ್ಮ ವಿನಂತಿಯನ್ನು ಮನ್ನಿಸಿ ನಮ್ಮೀ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿರುವ ವಿಧಾನ ಪರಿಷತ್ ಸದಸ್ಯರಾಗಿರುವ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹ ನಾಯಕರು. ನಮ್ಮ ಬೆನಕಾ ಆಸ್ಪತ್ರೆ ಬೆಳವಣಿಗೆಗಳಲ್ಲಿ ಪ್ರತಾಪ್ ಸಿಂಹ ನಾಯಕರ ಮಾರ್ಗದರ್ಶನ ಇದ್ದೇ ಇದೆ. ಸರ್, ನಿಮಗೆ ಅಭಿವಂದನೆಗಳು. ಬೆಳ್ತಂಗಡಿಯ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರಕ್ಷಿ ಶ್ರೀರಾಮ್ ಅವರು ಈಗ ತಾನೇ ನಿರ್ಗಮಿಸುತ್ತಾರೆ. ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ಬೆಂಬಲ ಹಾಗೂ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ. ತಮಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ನ್ಯಾಷನಲ್ ಹೆಲ್ತ್ ಮಿಷನ್ ಇದರ ಮಿಷನ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ನವೀನ್ ಭಟ್ IAS ಹಾಗೂ ಬೆಂಗಳೂರು ಸಿಟಿ ಕಸ್ಟಮ್ಸ್ ನ ಇನ್ಲ್ಯಾಂಡ್ ಕಂಟೈನರ್ ಡಿಪಾರ್ಟ್ಮೆಂಟ್ ನ ಡೆಪ್ಯೂಟಿ ಕಮಿಷನರ್ ಆಗಿರುವ ಡಾಕ್ಟರ್ ನಿಮಿಷಾ IRS ಇವರು ಆಗಮಿಸಿದ್ದು ನಮ್ಮ ಸಂತೋಷವನ್ನು ಹೆಚ್ಚಿಸಿದ್ದಾರೆ. ನಿಮಗೂ ನಾವು ಆಭಾರಿಗಳಾಗಿದ್ದೇವೆ. ನಮ್ಮ ಗ್ರಾಮದ ಸಮಗ್ರ ಅಭಿವೃದ್ಧಿಯ ರೂವಾರಿಗಳಾದ ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಉಷಾ ಕಿರಣ್ ಕಾರತ್ ಹಾಗೂ ಉಪಾಧ್ಯಕ್ಷರಾದ ಶ್ರೀ ರವಿಕುಮಾರ್ ಬರೆಮೇಲು ಇವರ ಕೊಡುಗೆ ಅನನ್ಯ. ತಮಗೆ ಆಧಾರದ ಕೃತಜ್ಞತೆಗಳು. ರಜತ ಸಂಭ್ರಮದಲ್ಲಿ ನನ್ನ ಮಗಳು ಪೆಲ್ವಿಕ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಅಂಕಿತಾ ಜಿ ಭಟ್, ಎಮರ್ಜೆನ್ಸಿ ಮೆಡಿಸಿನ್ ಕ್ಷೇತ್ರದ ಪರಿಣಿತರಾದ ನನ್ನ ಅಳಿಯ ಡಾಕ್ಟರ್ ಆದಿತ್ಯ ರಾವ್, ಕೈ ಮತ್ತು ಮಣಿಕಟ್ಟಿನ ಮೈಕ್ರೋ ಸರ್ಜರಿಯಲ್ಲಿ ಫೆಲೋಶಿಪ್ ಪಡೆದಿರುವ ಮೂಳೆ ಶಸ್ತ್ರಚಿಕಿತ್ಸಕ ನನ್ನ ಪುತ್ರ ಡಾಕ್ಟರ್ ರೋಹಿತ್ ಭಟ್ ನಮ್ಮೊಂದಿಗೆ ಸೇರಿಕೊಂಡದ್ದು ನಮಗೆ ಆನೆ ಬಲ ಬಂದಂತಾಗಿದೆ. ಇನ್ನು ಕೆಲವೇ ತಿಂಗಳಲ್ಲಿ ತನ್ನ ಇನ್ಫರ್ಟಿಲಿಟಿ ಫೆಲೋಶಿಪ್ ಅನ್ನು ಮುಗಿಸಿ ಬರುತ್ತಿರುವ ಗೈನಕಾಲಜಿಸ್ಟ್ ಆಗಿರುವ ಡಾಕ್ಟರ್ ನವ್ಯ ನನ್ನ ಸೊಸೆಯಾಗಿ ಬೆನಕಾ ಟೀಮ್ ಸೇರಲಿರುವುದು ನಮಗೆ ಬಹಳ ಸಂತೋಷ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಬೆನಕಾ ಆಸ್ಪತ್ರೆಯ ಹಿತೈಷಿಗಳಾದ ತಾವೆಲ್ಲರೂ ಆಗಮಿಸಿದ್ದೀರಿ. ಬೆನಕಾ ರಜತ ಸಂಭ್ರಮ
ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮ್ಮ ಸಂತೋಷ ಹಾಗೂ ಉತ್ಸಾಹವನ್ನು ಹೆಚ್ಚಿಸಿದ್ದೀರಿ. ತಮಗೆಲ್ಲರಿಗೂ ವಿನಯಪೂರ್ವಕವಾಗಿ ಬೆನಕಾ ಟೀಮ್ನ ಪರವಾಗಿ ವಂದಿಸುತ್ತಿದ್ದೇನೆ. ತಮ್ಮೆಲ್ಲರ ವಿಶ್ವಾಸವೇ ನಮ್ಮೀ ಸಾಧನೆಗೆ ನಾಂದಿ. ಮಾಧ್ಯಮದ ಮಿತ್ರರು ಸದಾ ನಮಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ತಮಗೆಲ್ಲರಿಗೂ ವಿನಯಪೂರ್ವಕವಾಗಿ ವಂದಿಸುತ್ತೇನೆ. ರೋಗಿಗಳು ಶೀಘ್ರ ಗುಣಮುಖರಾಗಲು ಬೇಕಾದ ಪೂರಕ ವಾತಾವರಣವನ್ನು ಒದಗಿಸುವ ಕಿರು ಪ್ರಯತ್ನ ನಮ್ಮದು. ಬೆನಕದ ಸಾಧನೆಯ ಹಿಂದೆ ನಮ್ಮ ನುರಿತ ವೈದ್ಯರ ತಂಡ, ನಮ್ಮ ಆಸ್ಪತ್ರೆಗೆ ಭೇಟಿ ನೀಡುವ ತಜ್ಞ ವೈದ್ಯರು ಹಾಗೂ ನಮ್ಮ ಪ್ರೀತಿಯ ಸಿಬ್ಬಂದಿಯ ಪ್ರಯತ್ನ ಬಹಳಷ್ಟಿದೆ. ಗುಣಮಟ್ಟದ ಸೇವೆಯನ್ನು ಒದಗಿಸುವ ದಾದಿಯರ ತಂಡ, ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡ ಸಿಬ್ಬಂದಿ, ಮೇಲ್ವಿಚಾರಕ ಮಾರ್ಗದರ್ಶನದಿಂದ ಇಂತಹ ಸಾಧನೆಗಳು ಸಾಧ್ಯವಾಗಿವೆ. ತಮಗೆಲ್ಲ ವಿನಯಪೂರ್ವಕವಾಗಿ ವಂದಿಸುತ್ತಿದ್ದೇನೆ. ಬೆನಕದ ಬೆಳವಣಿಗೆಯಲ್ಲಿ ನಮ್ಮದು ಪಾತ್ರ ನಿಮಿತ್ತ ಮಾತ್ರ. ತಮ್ಮೆಲ್ಲರ ಶುಭ ಹಾರೈಕೆಯೇ ನಮಗೆ ಶ್ರೀರಕ್ಷೆ. ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲದ ನಿರೀಕ್ಷೆಯಲ್ಲಿ ನಾವು ಮುಂದಡಿಯುತ್ತಿದ್ದೇವೆ. ನಮ್ಮ ಆಮಂತ್ರಣವನ್ನು ಮನ್ನಿಸಿ ಇಂದು ನಮ್ಮ ಸಂತಸದ ಸಮಯದಲ್ಲಿ ನಮ್ಮೊಂದಿಗಿರುವ ವೇದಿಕೆಯಲ್ಲಿ ಆಸೀನರಾಗಿರುವ ಹಾಗೂ ಸಭೆಯಲ್ಲಿ ಆಸೀನರಾಗಿರುವ ತಮಗೆಲ್ಲರಿಗೂ ಮಗದೊಮ್ಮೆ ಶರಭಾಗಿ ನಮಿಸುತ್ತಿದ್ದೇನೆ. ನಾವೆಲ್ಲರೂ ಜೊತೆಯಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋಣ ಎಂಬ ಶುಭ ಚಿಂತನೆಗಳೊಂದಿಗೆ ಮಗದೊಮ್ಮೆ ತಮಗೆಲ್ಲರಿಗೂ ವಂದಿಸುತ್ತಿದ್ದೇನೆ.